ಓಕೆ, ಎಲ್ರಿಗೂ ನಮಸ್ಕಾರ. ಮುಂದೆ ಬನ್ನಿ ತಂಡದ ಪರವಾಗಿ ನಾನು ವಸಂತ್ ನಿಮ್ಮೆಲ್ಲರೂ ಈ ವೆಬಿನಾರ್ಗೆ ಸ್ವಾಗತ ಮಾಡ್ತೀನಿ. ನಾವು ತಿಂಗಳಲ್ಲಿ 2 ಬಾರಿ ಆದ್ರೂ ಒಂದು ವೆಬಿನಾರ್ ಸರಣಿನ ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಇದು ನಮ್ಮ 7ನೇ ವೆಬಿನಾರ್, ಅಲ್ಲ 6ನೇ ವೆಬಿನಾರ್. ಇಷ್ಟರವರೆಗೆ ನಾವು ಮಾಡಿರುವಂತ ವೆಬಿನಾರ್ಗಳನ್ನ ನೀವು ಮುಂದೆ ಬನ್ನಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಗಳನ್ನ ನೋಡಬಹುದು. ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ಇರ್ಬೋದು, ಏಜೆಂಟಿಕ್ ಎಐ ಬಗ್ಗೆ ಇರ್ಬೋದು, ಅಥವಾ ಒಂದು ಸಣ್ಣ ಉದ್ಯಮವನ್ನ ಕಟ್ಟಕ್ ಹೊರಟ್ರೆ ಕಂಡ್ಕೊಳ್ಬೇಕಾದಂತ ಸೂತ್ರಗಳೇನು ಅನ್ನೋದ್ರ ಬಗ್ಗೆ ಇರ್ಬೋದು, ಇಲ್ವೇ ಎಐ ಕಾಲದಲ್ಲಿ ಯಾವ ತರದ ಸ್ಕಿಲ್ಸ್ ಮತ್ತೆ ಉದ್ಯೋಗಗಳು ಮುಂದಿನ ದಿನಗಳಲ್ಲಿ ಹುಟ್ಲಿವೆ, ಅದಕ್ಕೆ ಏನ್ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು. ಹಾಗೇನೆ ನೀವು ಮನೆಯಲ್ಲೇ ಕೂತು ಆಹಾರ ಉದ್ಯಮದಲ್ಲಿ ಆನ್ಲೈನ್ ಫುಡ್ ಬಿಸ್ನೆಸ್ ಶುರು ಮಾಡ್ಬೇಕಂತಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು. ಎಲ್ಲ ಹಲವಾರು ವಿಚಾರಗಳ ಬಗ್ಗೆ ನಾವು ಒಂದು 5 ವೆಬಿನಾರ್ ಇಷ್ಟರವರೆಗೆ ಮಾಡಿದ್ದೀವಿ. ಬೇರೆ ಬೇರೆ ವಿಷಯ ಪರಿಣಿತರು ಬಂದು ಇದನ್ನ ನಡೆಸ್ಕೊಟ್ಟಿದ್ದಾರೆ. ಈ ಎಲ್ಲಾ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು. ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಮುಂದೆ ಬನ್ನಿ ಪಾಡ್ಕಾಸ್ಟ್ ಕೂಡ ಇದೆ. ಪಾಡ್ಕಾಸ್ಟ್ ಒಂದು 3 ಎಪಿಸೋಡ್ಸ್ ಬಂದಿದೆ. ಬೌನ್ಸ್ ಫೌಂಡರ್ ವಿವೇಕಾನಂದ ಅವ್ರ ಜೊತೆ ಒಂದು ಸಂಚಿಕೆ ಮಾಡಿದೀವಿ. ಹಾಗೆ ಟ್ರ್ಯಾಕ್ ಸಂಸ್ಥೆ ಸ್ಥಾಪನೆ ಮಾಡಿದಂತ ಮದನ್ ಪತ್ಕಿ ಅವ್ರ ಜೊತೆ ಒಂದು ಮಾಡಿದೀವಿ. ಮತ್ತು ಇತ್ತೀಚೆಗೆ ಒಂದು ಕಳೆದ ವಾರ ವೆಲ್ಬಿ ಅನ್ನುವಂತ ಒಂದು ಫ್ಯಾಷನ್ D2C ಬ್ರ್ಯಾಂಡ್, ತುಂಬಾ ವೇಗವಾಗಿ ಭಾರತದಲ್ಲಿ ಬೆಳೀತಾ ಇರುವಂತ ಸಂಸ್ಥೆ ಮೈಸೂರದ್ದು, ಅದರ ಫೌಂಡರ್ ಸುಪ್ರೀತ್ ಅವ್ರ ಜೊತೆ ಮಾಡಿದೀವಿ. ಈ ಎಲ್ಲ ಈ ಒಂದು ಪಾಡ್ಕಾಸ್ಟ್ ಗಳನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು ಕೂಡ. ಸೊ ಈಗ ನಮ್ಗೆ ಸೆಪ್ಟೆಂಬರ್ 15ನೇ ತಾರೀಕು ಒಂದು ಗಡುವಿದೆ. ಗಡುವು ಏನು ಅಂತಂದ್ರೆ, ಕರ್ನಾಟಕ ಸರ್ಕಾರ ಎಲಿವೇಟ್ ಅಂತ ಒಂದು ಸ್ಟಾರ್ಟ್ಅಪ್ ನ ಫಂಡಿಂಗ್ ಪ್ರೋಗ್ರಾಮ್ ಒಂದನ್ನ ನಡೆಸ್ತಾ ಇದೆ ಹಲವಾರು ವರ್ಷದಿಂದ. ಅದಕ್ಕೆ ಅರ್ಜಿ ಹಾಕುವಂತಹ ಒಂದು ಕೊನೆಯ ದಿನಾಂಕ. ಸೊ ಹಾಗಾಗಿ ನಮ್ಮ ಫೋರಂ ಅಲ್ಲಿ ಒಬ್ರು ಸದಸ್ಯರು ಇದ್ರ ಬಗ್ಗೆ ಒಂದು ಸೆಷನ್ ಆರ್ಗನೈಸ್ ಮಾಡಬಹುದಾ ಅಂತ ಕೇಳಿದ್ರು. ಅಂದ್ರೆ ವಿಚಾರ ಇಷ್ಟೇ, ಸರ್ಕಾರ ಕರ್ನಾಟಕದ ಸ್ಟಾರ್ಟ್ಅಪ್ಸ್ ನ, ಕನ್ನಡಿಗರು ಕಟ್ಟುವಂತ ಸಂಸ್ಥೆಗಳನ್ನ ಸಪೋರ್ಟ್ ಮಾಡ್ಬೇಕು ಅಂತ ಈ ತರದ ಯೋಜನೆಗಳೆಲ್ಲ ಮಾಡ್ತಿದೆ ನಿಜ. ಆದ್ರೆ ನಮ್ಮಲ್ಲಿ ಹಲವು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಇದ್ರ ಬಗ್ಗೆ ಒಂಚೂರು ಏನಾದ್ರು ಗೊತ್ತಾದ್ರೂ ಅದಕ್ಕೆ ಅಪ್ಲೈ ಮಾಡೋದು ಹೇಗ್ ಮಾಡಿದ್ರೆ ನಮ್ಗೊಂದು ಶಾರ್ಟ್ ಲಿಸ್ಟ್ ಆಗುವಂತಹ ಅವಕಾಶ ಇದೆ, ಅಥವಾ ಶಾರ್ಟ್ ಲಿಸ್ಟ್ ಆದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಹೆಚ್ಚು ವಿಷಯಗಳು ಗೊತ್ತಿಲ್ಲ. ಹಾಗಾಗಿ ಈ ಅವಕಾಶ ಬಳಸ್ಕೊಂಡು ನಾವು ಒಂದು ವೆಬಿನಾರ್ ಮಾಡೋಣ. ಅದರಲ್ಲಿ ಈ ಎಲ್ಲ ವಿಚಾರಗಳನ್ನ, ಅಂದ್ರೆ ಸ್ಟಾರ್ಟ್ಅಪ್ ಕಟ್ತಾ ಇದ್ರೆ ಅದಕ್ಕೆ ಫಂಡಿಂಗ್ ಅಂತ ವಿಚಾರಕ್ಕೆ ಬಂದಾಗ ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ ಅದನ್ನ ಮಾಡೋದಾದ್ರೆ ಹೇಗ್ ಮಾಡ್ಬೋದು, ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಅದಕ್ಕೆ ಒಂದು ಅದಕ್ಕಂತ ಏನೋ ತಯಾರಿ ಮಾಡ್ಕೋಬೇಕಿದ್ರೆ ಅದೇನು ಅನ್ನೋದು, ಮತ್ತೆ ಅದಲ್ಲದೇನೆ ಇದಕ್ಕೆ ಹೊರತಾದಂತಹ ರಾಜ್ಯ ಸರ್ಕಾರದ ಏನಾದ್ರು ಬೇರೆ ಯೋಜನೆ ಇದೆಯಾ ಸ್ಟಾರ್ಟ್ಅಪ್ಸ್ ನ ಸಪೋರ್ಟ್ ಮಾಡುವಂತದ್ದು, ಕೇಂದ್ರ ಸರ್ಕಾರದ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಇರ್ಬೋದು, ಅವುಗಳನ್ನ ತಿಳಿಸ್ಕೊಡುವಂತ ಒಂದು ವೆಬಿನಾರ್ ಮಾಡೋಣ ಅನ್ಕೊಂಡ್ವಿ. ಆಗ ನಾವು ಒಂದು ಕರೆ ಕೊಟ್ವಿ. ಕರೆ ಕೊಟ್ಟ ತಕ್ಷಣ ನಮ್ಗೆ ಎಲ್ಲಕ್ಕಿಂತ ಮೊದಲು ಈ ಒಂದು ಇದಕ್ಕೆ ಒಪ್ಕೊಂಡು ನಡ್ಸ್ಕೊಡ್ತೀನಿ ಅಂತ ಹೇಳಿ ಬಂದಂತವ್ರು ನಮ್ಮ ಆತ್ಮೀಯರಾದ ಪ್ರತಾಪ್ ಪರಾಶರ ಅವರು ಸುಮಾರು ಒಂದು 20 ವರ್ಷಗಳ ಕಾಲದಿಂದ IT ಉದ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ. VMware, HP, Unisys, NetApp, ಈ ತರದ HP, ಈ ತರದ ದೊಡ್ಡ ದೊಡ್ಡ MNC ಗಳಲ್ಲಿ ಹಲವು ವರ್ಷ ಕೆಲಸ ಮಾಡಿದ್ರು. ಅದಾದ ನಂತರ ಈಗ ಅವರು ಸಾಮಾಜಿಕ ವಲಯದಲ್ಲೂ ಸಾಕಷ್ಟು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸುಂದರ ಭಾರತ ಅನ್ನುವಂತಹ ಒಂದು ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ, ಟೆಕ್ನಾಲಜಿ ಲೀಡರ್, ಸಾಕಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಮಾಡುವಂತಹ ಪ್ರಾಜೆಕ್ಟ್ ಗಳನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದ ಯೂತ್ ಎಂಪವರ್ಮೆಂಟ್ ನ ಅಡ್ವೊಕೇಟ್ ಕೂಡ ಅವರು 2020ರಲ್ಲಿ ಇದೇ ಎಲಿವೇಟ್ ಯೋಜನೆಯಲ್ಲಿ ಒಂದು ಅಪ್ಲೈ ಮಾಡಿ ಕೊನೆಯ ಹಂತದವರೆಗೆ ಹೋಗಿ, ಅಂದ್ರೆ ರನ್ನರ್ ಅಪ್ ಕೂಡ ಆಗಿದ್ರು. ಹಾಗಾಗಿ ಅವರಿಗೆ ಇದ್ರ ಬಗ್ಗೆ ಒಂದಿಷ್ಟು ಅನುಭವ, ಮತ್ತೆ ಇದನ್ನ ಹೇಗ್ ಮಾಡಬಹುದು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆನೂ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ತರ ಮುಂದೆ ಬನ್ನಿ ಮೂಲಕ ನಾವೇನು ಕರ್ನಾಟಕದ ಒಂದು ಸಣ್ಣ ಪುಟ್ಟ ಊರುಗಳಲ್ಲಿರುವ, ಟೌನ್ಗಳಲ್ಲಿರುವಂತಹ, ಸಿಟಿಗಳಲ್ಲಿರುವಂತಹ ನಮ್ಮ ಒಂದು ಯುವಕರು ಯುವತಿಯರು ಮುಂದೆ ಬರಬೇಕು, ವ್ಯಾಪಾರಗಳನ್ನ ಕಟ್ಟಬೇಕು, ಉದ್ಯಮಗಳನ್ನ ಕಟ್ಟಬೇಕು. ಆ ಮೂಲಕ ಅವರು ತಮ್ಮ ಜೀವನದಲ್ಲೂ ಮುಂದೆ ಬರಬೇಕು, ಹಾಗೇನೆ 10 ಜನಕ್ಕೆ, 100 ಜನಕ್ಕೋ, 1000 ಜನಕ್ಕೋ ಕೆಲಸ ಕೊಡುವಂತದ್ದು ಆಗ್ಬೇಕು. ಆ ಮೂಲಕ ಕರ್ನಾಟಕದ ಏಳಿಗೆ, ಆ ಮೂಲಕ ಭಾರತದ ಏಳಿಗೆ ಅಂತ ಒಂದು ನಮ್ಮ ಕನಸಿನ ಬಗ್ಗೆ ಅವರಿಗೂ ಪೂರ್ತಿಯಾದಂತ ನಂಬಿಕೆ ಇರುವಂತಹ ಒಬ್ರು ಅವರು. ಸೊ ಪ್ರತಾಪ್ ಅವರೇ, ಮೊದಲಿಗೆ ಈ ವೆಬಿನಾರ್ಗೆ ಸ್ವಾಗತ. ಮತ್ತೆ ಒಪ್ಪಿಕೊಂಡು ನಮ್ ಜೊತೆ ಸೇರಿದ್ದಕ್ಕೆ, ಇದನ್ನ ನಡ್ಸ್ಕೊಡೋದಕ್ಕೆ ಮುಂದೆ ಬಂದಿದ್ದಕ್ಕೆ, ನಿಮ್ ಸಮಯ ಕೊಡ್ತಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ವಸಂತ್ ಅಂಡ್ ಟೀಮ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನೀವೀಗ ಮಾಡ್ಬೋದು. ಸುಮಾರು ಶುರುವಾಗೋಷ್ಟೊತ್ತಿಗೆ 60 ಜನ ಆಲ್ರೆಡಿ ಇದರಲ್ಲಿದ್ದಾರೆ. ತುಂಬಾ ಸಂತೋಷ. ಥ್ಯಾಂಕ್ ಯು. ಸೊ ಮೊದಲಿಗೆ ಈ ರೀತಿಯಾದ ಒಂದು ಇನಿಷಿಯೇಟಿವ್ ತಗೊಂಡಿರುವಂತ ಮುಂದೆ ಬನ್ನಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕೆಂದ್ರೆ
ನಮ್ಮ ಕರ್ನಾಟಕದವರು ಉದ್ಯಮದಲ್ಲಿ ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಅದರಲ್ಲೂ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತ ಒಂದು ಅಭಿಪ್ರಾಯ ಇದೆ. ಅದು ನಿಜನೂ ಕೂಡ. ಸೊ ಆ ದೃಷ್ಟಿಯಿಂದ ಹೆಚ್ಚಾಗಿ ಕನ್ನಡಿಗರು ನವೋದ್ಯಮಗಳು, ಸ್ಟಾರ್ಟ್ಅಪ್ಸ್, ಬಿಸ್ನೆಸ್ ಇದರಲ್ಲಿ ತೊಡಗಿಕೊಳ್ಳುವಂತದಕ್ಕೆ ಉತ್ತೇಜನ ನೀಡೋಕೆ, ಸಹಕಾರ ನೀಡಕ್ಕೆ ಮತ್ತು ಸಲಹೆ ಮಾರ್ಗದರ್ಶನ ನೀಡಕ್ಕೆ ಮುಂದೆ ಬನ್ನಿ ಅವರು ಮಾಡ್ತಾ ಇರುವ ಈ ಕಾರ್ಯಕ್ರಮ ಸರಣಿಯಲ್ಲಿ ನಾನು ಭಾಗವಹಿಸೋದಕ್ಕೆ ಬಹಳ ಹರ್ಷ ಆಗ್ತಾ ಇದೆ. ಮೊದಲಿಗೆ ನವೋದ್ಯಮಕ್ಕೆ ಬಂಡವಾಳ 50 ಲಕ್ಷದವರೆಗೆ ನಿಮ್ಗೆ ಫಂಡ್ಸ್ ಕರ್ನಾಟಕ ಸರ್ಕಾರದಿಂದ ಕೊಡುತ್ತೆ ಅನ್ನೋದು ಈ ವೆಬಿನಾರ್ನ ಶೀರ್ಷಿಕೆ. ದಟ್ ಈಸ್ ದ ಹೆಡಿಂಗ್. ಬಟ್ ಅದಕ್ಕೂ ಮುಂಚೆ ಸಣ್ಣದಾಗಿ ಮುಂದುವರಿಬೇಕು ಅಂದ್ರೆ, ಉದ್ಯಮಕ್ಕೆ ಅನೇಕ ಅವಕಾಶಗಳು ಸರ್ಕಾರದಲ್ಲಿ ಮತ್ತು ಖಾಸಗಿ ವಲಯದಲ್ಲಿ ಇದೆ. ಯಾವುದೇ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಮಾಡುವಾಗ 3 ರೀತಿಯಾದಂತಹ ಬಂಡವಾಳಗಳು ಇರುತ್ತೆ. ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಅದರಲ್ಲಿ ಬೂಟ್ ಸ್ಟ್ರ್ಯಾಪ್ ಅಂತಾನು ಹೇಳ್ತೀವಿ. ಅಲ್ಲೇ ಸಂಪಾದನೆ ಮಾಡಿ ಅಲ್ಲಿಗೆ ವಾಪಸ್ ತೊಡಗಿಸಿ ಮತ್ತು ನೆಂಟರಿಷ್ಟರಿಂದ ಹಣವನ್ನು ಪಡೆದು ಫ್ರೆಂಡ್ಸ್ ಇಂದ ಬಾರೋ ಮಾಡಿ ಆ ರೀತಿ ಮಾಡುವಂತದ್ದು ಒಂದು ಭಾಗ. ಎರಡನೇದು ಪ್ರೈವೇಟ್ ಇನ್ವೆಸ್ಟರ್ಸ್, ವಿಸಿಸ್, ವೆಂಚರ್ ಕ್ಯಾಪಿಟಲಿಸ್ಟ್ಸ್ ಹತ್ರ ಹೋಗುವಂಥದ್ದು. ಮೂರನೇದು ಸರ್ಕಾರ. ಸೊ ಈ ರೀತಿಯಾದ ಆಪ್ಷನ್ಸ್ ಇದೆ ಸ್ಥೂಲವಾಗಿ. ಇನ್ನೂ ಅನೇಕ ಆಪ್ಷನ್ಸ್ ಇದೆ, ಬಟ್ ಮುಖ್ಯವಾಗಿ ಇದು 3 ಇರುತ್ತೆ. ಈ 3ರಲ್ಲಿ ಪ್ರೈವೇಟ್ ಇಕ್ವಿಟಿನಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೈವೇಟ್ ವೆಂಚರ್ ಕ್ಯಾಪಿಟಲಿಸ್ಟ್ಸ್ ಅವ್ರು ಇಂಥ ಮಟ್ಟಕ್ಕೆ ಬಂದ್ಮೇಲೆ ನಾನು ಫಂಡ್ ಮಾಡೋದು, ಈ ಸ್ಟೇಜ್ ಅಲ್ಲಿ ಇದ್ದಾಗಲೇ ಮಾಡೋದು ಅನ್ನುವಂತ ಒಂದು ರೂಲ್ ಇಟ್ಕೊಂಡಿರ್ತಾರೆ. ಅನೇಕರು ಸೀಡ್ ಫಂಡ್ ಅಂತ ಮಾಡೋರು ಇರ್ತಾರೆ, ಬಟ್ ಅದು ಸಿಗೋದು ಕಷ್ಟ ಸಾಧ್ಯ. ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳೆಲ್ಲ ಈಗಾಗಲೇ ಪ್ರೂವ್ ಆಗಿರೋ ಬಿಸ್ನೆಸ್ ಮಾಡೆಲ್ ಇರುವಂತಹ ಕಂಪನಿಗಳಿಗೆ ಸಪೋರ್ಟ್ ಕೊಡ್ತಾರೆ. ಆ ದೃಷ್ಟಿಯಿಂದ ಸರ್ಕಾರಗಳು ಮಾಡುವಂತ ಐಡಿಯಾ ಟು POC ಪ್ರೋಗ್ರಾಮ್ಗಳು ಬಹಳ ಮುಖ್ಯ ಆಗುತ್ತೆ. ನಾನು ಯಾಕಿಲ್ಲಿ 5 ಸ್ಕೀಮ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಂದ್ರೆ, 2 ಕೇಂದ್ರ ಸರ್ಕಾರದ್ದು ಮುದ್ರಾ ಯೋಜನೆ, ಮತ್ತಿನ್ನೊಂದು ಸೀಡ್ ಫಂಡ್ ಸ್ಕೀಮ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಅಗೇನ್ ಸ್ಟಾರ್ಟ್ಅಪ್ ಇಂಡಿಯಾ ಕೆಳಗೆ ಬರುವಂತದ್ದು. ಅದಲ್ಲದೆ ಕರ್ನಾಟಕ ಸರ್ಕಾರದಿಂದ ಎಲಿವೇಟ್ ಅನ್ನೋ ಕಾರ್ಯಕ್ರಮ ಸುಮಾರು 10 ವರ್ಷಗಳಿಂದ ನಡೀತಾ ಇದೆ. ಅದರಲ್ಲಿ ಎಲಿವೇಟ್ ಪ್ರೈಮರಿ ಪ್ರೋಗ್ರಾಮ್ ಯಾವಾಗ್ಲೂ ಇದ್ದೇ ಇದೆ. ಹೊಸದಾಗಿ ವಿವಿಧ ರೀತಿಯ ಎಲಿವೇಟ್ ವೇರಿಯಂಟ್ಸ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಎಲಿವೇಟ್ ಫಾರ್ ಕಲ್ಯಾಣ ಕರ್ನಾಟಕ ಅಂತ ಒಂದು ಮಾಡಿದ್ರು. ಈಗ ಎಲಿವೇಟ್ ಉನ್ನತಿ ಅನ್ನೋದು ಕೆಲವು ವರ್ಷಗಳಿಂದ ಪ್ರಾರಂಭ ಆಗಿದೆ. ಆ ಉನ್ನತಿ ಅನ್ನುವಂಥದ್ದು SC ST ವಿಭಾಗ, ಇದು ಕ್ಯಾಟಗರಿಗೆ ಸೇರಿದಂತವರು ಆಂಟ್ರಪ್ರೆನ್ಯೂರ್ಸ್, ಅವ್ರನ್ನ ಪ್ರಮೋಟ್ ಮಾಡೋದಕ್ಕಾಗಿ. ಹಾಗೆ ಎಲಿವೇಟ್ ಮೈನಾರಿಟೀಸ್ ಅನ್ನೋದು ಈ ವರ್ಷ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಮೈನಾರಿಟೀಸ್ ಇರುತ್ತೆ, ಬಟ್ ಇದರಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಏನಿಲ್ಲ. ಪ್ರೋಗ್ರಾಮ್ ಗೈಡ್ಲೈನ್ಸ್ ಅಲ್ಲಿ ಅಥವಾ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ಇದು ಬರೀ ಫೌಂಡರ್ ಕ್ಯಾಟಗರೈಸೇಷನ್ ಅಷ್ಟೇ. ಬಟ್ ಸ್ಥೂಲವಾಗಿ ನೀವು ಏನ್ ತಿಳ್ಕೊಬೇಕು ಅಂದ್ರೆ, ಸಾವಿರಾರು ಕಾರ್ಯಕ್ರಮಗಳು, ಸಾವಿರಾರು ಸರ್ಕಾರಗಳಿಂದ ವಿಶ್ವದಾದ್ಯಂತ ಸ್ಟಾರ್ಟ್ಅಪ್ಗಳ ಬಗ್ಗೆ ಉತ್ತೇಜನ ಕೊಡಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾದ ಸ್ಟಾರ್ಟ್ಅಪ್ ನ ಉತ್ತೇಜನ ಕೊಡುವಂತ ಕಾರ್ಯಕ್ರಮಗಳಿದೆ. ಕರ್ನಾಟಕದಲ್ಲಿ ಸುಮಾರು 500 ಯುವಕರಿಗೆ ಸಂಬಂಧಪಟ್ಟಂತಹ ಉತ್ತೇಜನ ಕೊಡುವಂತಹ ಯೋಜನೆಗಳು, ಬಿಸ್ನೆಸ್ ಮಾಡೋದಕ್ಕೆ ಉತ್ತೇಜನ ಕೊಡುವಂತಹ ಯೋಜನೆಗಳು ಸುಮಾರು 500 ಇದೆ ಕರ್ನಾಟಕದಲ್ಲೇನೆ. ಅದರಲ್ಲಿ ಮೀನುಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಈ ರೀತಿಯಾದಂತಹ ಸ್ಕಿಲ್ಸ್ ಇಂದ ಹಿಡಿದು B2B, ಡೀಪ್ ಟೆಕ್, AI, AR, VR ಈ ರೀತಿಯಾದಂತಹ ಟೆಕ್ನಾಲಜಿ ಓರಿಯೆಂಟೆಡ್ ಸ್ಟಾರ್ಟ್ಅಪ್ಸ್ಗೆ ಉತ್ತೇಜನ ಕೊಡುವಂತಹ ಯೋಜನೆಗಳು ಇದೆ. ಸೊ ಇದನ್ನ ನೀವು ಮೊದಲಿಗೆ ಆನ್ಲೈನ್ ಈಗ ತುಂಬಾ ಪ್ರಚಲಿತವಾಗಿದೆ ಮತ್ತು ಇಟ್ ಈಸ್ ವೆರಿ ಆಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಕಾಲದಿಂದ ಕಾಲಕ್ಕೆ ಆಗಿಂದಾಗ್ಲೇ ಅನೌನ್ಸ್ ಆಗುವಂತಹ ಕಾರ್ಯಕ್ರಮಗಳು ತಮ್ಗೆ ತಿಳಿತಾ ಬರುತ್ತೆ. ಸೊ ಮುಂದುವರಿತಾ, ಈಗ ಸ್ಟಾರ್ಟ್ಅಪ್ಗಳು ಯಾಕೆ ಮಾಡ್ಬೇಕು? ದಯವಿಟ್ಟು ಇದು ಥಿಯರಿ ಅಂತ ತಿಳ್ಕೊಂಬೇಡಿ. ಇದಕ್ಕೋಸ್ಕರನೇ ನಾನು ನಂಬರ್ಸ್ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿದ್ದೀನಿ. ಯಾವುದೇ ಒಂದು ದೇಶ ಡೆವಲಪ್ಡ್ ಕಂಟ್ರಿ ಆಗ್ಬೇಕಾದ್ರೆ ಎಷ್ಟು % ಆಫ್ ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಲೇಬರ್ ಫೋರ್ಸ್, ಎಷ್ಟು ಜನ ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ಎಂಗೇಜ್ ಆಗಿದ್ದಾರೆ ಅಂತ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತಂತೆ. ಡೆವಲಪಿಂಗ್ ಇಂದ ಡೆವಲಪ್ಡ್ ಆಗುವಂತ ಯಾವುದೇ ದೇಶ ಆಗ್ಲಿ, ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುವಂತಹ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಲೇಬರ್ ಫೋರ್ಸ್ ಅಲ್ಲಿ. ಸೊ ಈಗ ಇಂಡಿಯಾನಲ್ಲಿ, ನೈಜೀರಿಯಾನಲ್ಲಿ ನೋಡಿದ್ರೆ ಸುಮಾರು 30ರಿಂದ 40% ಜನ ಈಗಲೂ ಸಹ ಕೃಷಿ ಆಧಾರಿತ ಕೆಲಸಗಳಲ್ಲಿ ಅಥವಾ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ರೆ ಅಮೆರಿಕ, ಜರ್ಮನಿ ಮತ್ತು ಜಪಾನ್ ಇವುಗಳು ಮುಂದುವರೆದ ರಾಷ್ಟ್ರಗಳು ಅಂತ ನಾವು ಯಾವ್ದು ಕರಿತೀವಿ, ಡೆವಲಪ್ಡ್ ಕಂಟ್ರೀಸ್,
ಅಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ವರ್ಕ್ ಫೋರ್ಸ್ ಕೇವಲ 1.5% 1.5% ಅಷ್ಟೇ. ಸೊ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಅದೇ ದಿಕ್ಕಲ್ಲಿ ಸಾಗ್ತಾ ಇದೀವಿ. ಡೆವಲಪಿಂಗ್ ಇಂದ ಡೆವಲಪ್ಡ್ ಆಗುವಾಗ ನಾವು ಈ ರೀತಿ ಸಾಗ್ಬೇಕಾಗತ್ತೆ. ಸೊ ಈ ರೀತಿ ಆದಾಗ ಇಷ್ಟೊಂದ್ ಜನಕ್ಕೆ ಕೆಲಸ ಇಲ್ಲದೆ ಹೋಗುತ್ತಾ? ಅಗ್ರಿಕಲ್ಚರ್ ಬಿಟ್ಬಿಡ್ತಾರ? ಬಿಟ್ಟು ಏನ್ ಮಾಡ್ತಾರೆ? ಈ ಕ್ವೆಶನ್ಸ್ ಬರುತ್ತೆ. ಇನ್ನೊಂದು ಕ್ವೆಶನ್, ಅಗ್ರಿಕಲ್ಚರ್ ಅಲ್ಲಿ ಇಷ್ಟೊಂದ್ ಜನ ಕಮ್ಮಿ ಮಾಡ್ಬೇಕಾದ್ರೆ ಬೇರೆ ಏನ್ ಮಾಡ್ಬೇಕು? ಆ ಕೆಲ್ಸಗಳು ಹೇಗ್ ನಡೆಯುತ್ತೆ? ಇದು 2 ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಉದ್ಭವಿಸ್ಬೇಕು. ಸೊ ಅದಕ್ಕಾಗೇನೆ ಅಗ್ರಿ ರಿಲೇಟೆಡ್ ಸ್ಟಾರ್ಟ್ಅಪ್ಸ್ಗೂ ಉತ್ತೇಜನ ಇದೆ. ಸೊ ಯಾಕೆಂದ್ರೆ ಅಗ್ರಿಕಲ್ಚರ್ ನ ಆಟೋಮೇಶನ್, ಮೆಕನೈಸೇಷನ್ ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗ್ ಈ ರೀತಿಯಾದ ಅನೇಕ ಪ್ರಾಕ್ಟೀಸಸ್ ಇಂದ ಅಗ್ರಿಕಲ್ಚರ್ ನಮ್ಗೆ ಇಂಪಾರ್ಟೆಂಟ್. ಆದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಬೇಕು ಜನಗಳದ್ದು. ಲೈಕ್ ತುಂಬಾ ಜನ ಅದನ್ನೇ ಅವಲಂಬಿಸಬಾರ್ದು, ಯಾಕೆಂದ್ರೆ ಅವಾಗ ಅದು ಲಾಭದಾಯಕ ಆಗಲ್ಲ. ಸೊ ಆ ರೀತಿಯಾದ ಒಂದು ಪರ್ಸ್ಪೆಕ್ಟಿವ್ ಇದೆ ಅಗ್ರಿಕಲ್ಚರ್ ಅಲ್ಲಿ. ಹ್ಯೂಮನ್ ಡಿಪೆಂಡೆನ್ಸಿ ಕಮ್ಮಿ ಮಾಡುವಂಥದ್ದು. ಸೊ ಸ್ಟಾರ್ಟ್ಅಪ್ಸ್, ಟೆಕ್ನಾಲಜಿ ಅದ್ರಲ್ಲಿ ಅಪ್ಲೈ ಮಾಡುವಂಥದ್ದು. ಇನ್ನೊಂದು, ಎಷ್ಟೊಂದ್ ಜನ ಅಗ್ರಿಕಲ್ಚರ್ ಇಂದ ಮೂವ್ ಔಟ್ ಆಗಿ ಬೇರೆ ಇಂಡಸ್ಟ್ರೀಸ್ ಮೂವ್ ಆಗ್ತಾರಲ್ಲ, ಅವ್ರು ಏನ್ ಮಾಡ್ಬೇಕು? ಅವ್ರೆಲ್ಲರಿಗೂ ಸರ್ಕಾರಿ ಉದ್ಯೋಗ ಕೊಡಕ್ಕಾಗಲ್ಲ. ನಿಮ್ಗೆ ಗೊತ್ತು, ಈ ಕಾಲದಲ್ಲಿ ಅದು ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅದಕ್ಕೆ ಕಾರಣ ಏನೇ ಇರ್ಬೋದು, ಕ್ಷೀಣಿಸ್ತಾ ಇರೋದಂತೂ ಹೌದು. ಮತ್ತು ಖಾಸಗಿ ವಲಯದಲ್ಲಿ AI ಬಂದಿರೋದ್ರಿಂದ ಹುದ್ದೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ತಾತ್ಕಾಲಿಕವಾಗಿ, ಬಟ್ ಹೆಚ್ಚಾಗುತ್ತೆ. ಬಟ್ ಬೇರೆ ರೀತಿಯಾದಂತಹ ಸ್ಕಿಲ್ಗಳು ಬೇಕಾಗುತ್ತೆ, ಇದನ್ನ ಮನಗಾಣಬೇಕು. ಸೊ ಇದು ಕೇವಲ ನಿಮ್ಗೆ ಅಗ್ರಿಕಲ್ಚರ್ ಇಂದ ಯಾಕೆ ನಾವು ಇಂಡಸ್ಟ್ರಿ ಆಗಿ ಕನ್ವರ್ಟ್ ಆಗ್ತೀವಿ, ಇಂಡಸ್ಟ್ರಿಯಲೈಸ್ ಆಗ್ತೀವಿ, ಸ್ಟಾರ್ಟ್ಅಪ್ ಓರಿಯೆಂಟೆಡ್ ಆಗ್ತೀವಿ ಅನ್ನೋದಕ್ಕೆ ಈ ಸ್ಲೈಡ್. ಇಂಡಿಯಾದು ನೋಡಿದೀರಾ ಅಂತ ಭಾವಿಸ್ತೀನಿ. ಮುಂದಿನ ಸ್ಲೈಡು ಯಾವ ದೇಶದಲ್ಲಿ ಸ್ಟಾರ್ಟ್ಅಪ್ ಗಳ ಸಂಖ್ಯೆ ಎಷ್ಟಿದೆ ಅಂತ. ಇಲ್ಲಿ ನೋಡಿದ್ರೆ ಇಂಡಿಯಾ ಕನ್ಸಿಡರ್ಡ್ ಟು ಬಿ ಅ ಡೆವಲಪಿಂಗ್ ಕಂಟ್ರಿ. ನಮ್ಮಲ್ಲಿ ಈಗ ಜಪಾನ್ಗಿಂತ ಜಾಸ್ತಿ ಸ್ಟಾರ್ಟ್ಅಪ್ ಗಳು ನಮ್ಮ ದೇಶದಲ್ಲಿದೆ, ಮತ್ತು ಇಂಡೋನೇಷ್ಯಾ, ಬ್ರೆಜಿಲ್ಗಿಂತನೂ ಹೆಚ್ಚಿಗೆ ಇದೆ. ಇಡೀ ವಿಶ್ವದಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಯೂನಿಕಾರ್ನ್ಸ್ ಕ್ರಿಯೇಟ್ ಮಾಡಿದೀವಿ. ಯೂನಿಕಾರ್ನ್ ಅಂದ್ರೆ 1 ಬಿಲಿಯನ್ ಅಷ್ಟು ವ್ಯವಹಾರ ಹೊಂದಿರುವಂತಹ ಯಾವುದೇ ಸ್ಟಾರ್ಟ್ಅಪ್ ನ ಯೂನಿಕಾರ್ನ್ ಅಂತಾರೆ. ಭಾರತದಲ್ಲಿ ಈಗ ನೋಡಿದ್ರೆ 108 ಯೂನಿಕಾರ್ನ್ಸ್ ಇದೆ. ಅದು ಅಮೆರಿಕ ನಂತರ, ಚೈನಾ ನಂತರ ನಮ್ದೇ ಹೆಚ್ಚು ಅಂತ ಒಂದು ಅಂಕಿಅಂಶಗಳು ನಮ್ಗೆ ಸಿಗುತ್ತೆ, ಸ್ಟ್ಯಾಟಿಸ್ಟಿಕ್. ಕೊನೆಯದಾಗಿ ನಗರಗಳ ಮಟ್ಟದಲ್ಲಿ ನೋಡಿದಾಗ ಬ್ಯಾಂಗ್ಳೂರ್ 2467 ಸ್ಟಾರ್ಟ್ಅಪ್ ಮತ್ತು ವಿಶ್ವದಲ್ಲೇ 10ನೇ ಸ್ಥಾನ. ಗ್ಲೋಬಲ್ ರ್ಯಾಂಕ್ 10, ಇಂಡಿಯಾ ರ್ಯಾಂಕ್ ನಂಬರ್ 1. ಬಟ್ ಇಡೀ ಇಂಡಿಯಾಲಿ ಯಾವುದೇ ಮೊದಲ 10 ನಗರಗಳ ಪಟ್ಟಿ ತೆಗೆದ್ರೆ ಸ್ಟಾರ್ಟ್ಅಪ್ಸ್ದು, ಅದರಲ್ಲಿ ಬೆಂಗಳೂರು ಇದೆ, ಮತ್ತೆ ಯಾವುದೇ ಬೇರೆ ನಗರ ಇಲ್ಲ. ಸೊ ಬ್ಯಾಂಗ್ಳೂರ್ ತುಂಬಾ ಉತ್ತಮವಾಗಿ ಮುಂದುವರಿತಾ ಇದೆ ಸ್ಟಾರ್ಟ್ಅಪ್ ನಲ್ಲಿ. ಮತ್ತು ಇಲ್ಲಿ ಅದಕ್ಕೆ ಇಕೋಸಿಸ್ಟಮ್ ಇದೆ. ವಿ ಹ್ಯಾವ್ ಗಾಟ್ ಎ ಗುಡ್ ಇಕೋಸಿಸ್ಟಮ್ ವಿಚ್ ಸಪೋರ್ಟ್ಸ್ ಇಟ್. ಸೊ ನಂಬರ್ ಆಫ್ ಯೂನಿಕಾರ್ನ್ಸ್ ಕೂಡ ಹೆಚ್ಚಿಗೆ ಇದೆ, 53 to 55 ಯೂನಿಕಾರ್ನ್ಸ್ ಇನ್ ಬ್ಯಾಂಗ್ಳೂರ್. ಇದು ಒಂದು ಸ್ಥೂಲವಾದ ಬ್ಯಾಕ್ ಗ್ರೌಂಡ್. ಈಗ ಎಲಿವೇಟ್ ಪ್ರೋಗ್ರಾಮ್ ಬಂದಾಗ, ಈ ಪ್ರೋಗ್ರಾಮ್ ಹೆಸರು ಐಡಿಯಾ ಟು POC ಅಂತ. ಇದಕ್ಕೆ ಯಾಕೆ ಐಡಿಯಾ ಟು POC ಅಂತ ಇಟ್ಟಿದ್ದಾರೆ ಅಂದ್ರೆ, ಯಾವುದೇ ಸ್ಟಾರ್ಟ್ಅಪ್ಗೆ 4-5 ಹಂತಗಳಿರುತ್ತೆ. ಮೊದಲನೇ ಹಂತವಾಗಿ ನಿಮ್ಗೆ ಐಡಿಯಾ ಇರಬೇಕು. ಎರಡನೇ ಹಂತವಾಗಿ ಅದಕ್ಕೊಂದು ಐಡಿಯಾ ವರ್ಕ್ ಆಗುತ್ತಾ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಸಣ್ಣ ಪ್ರೂಫ್ ಆಫ್ ಕಾನ್ಸೆಪ್ಟ್, POC, ಅದನ್ನ ಮಾಡ್ತೀವಿ. ಆ ಪ್ರೂಫ್ ಆಫ್ ಕಾನ್ಸೆಪ್ಟ್ ವರ್ಕ್ ಆದ್ಮೇಲೆ ಅದನ್ನ ನೆಕ್ಸ್ಟ್ ಸ್ಟೇಜಿಗೆ ತಗೊಂಡೋಗೋದಕ್ಕೆ ಅದನ್ನ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಮಾಡ್ತೀವಿ, ಮತ್ತು ಅದಕ್ಕೆ ಫಂಡಿಂಗ್ ಗಳನ್ನ ಬಯಸ್ತೀವಿ. ಯಾಕೆಂದ್ರೆ ವಿ ನೀಡ್ ಟು ಸ್ಕೇಲ್ ದಟ್. ಇದು ನಮ್ಮೂರಲ್ಲಿ ವರ್ಕ್ ಆಗುತ್ತಾ, ನಮ್ಮ ಬೀದಿಯಲ್ಲಿ ವರ್ಕ್ ಆಗುತ್ತಾ, ಅಥವಾ ಒಂದು ಸೆಕ್ಟರ್ ವರ್ಕ್ ಆಗುತ್ತಾ ಅಂತ ನಾವು ಟ್ರೈ ಮಾಡಿರೋವಾಗ ಅದು ಇನ್ನು ಸಾವಿರಾರು ಜನಕ್ಕೆ ಅಪ್ಲೈ ಆಗುತ್ತಾ, ಇದು ಚೆನ್ನಾಗಿ ಬೆಳೆಯುತ್ತಾ ಅಂತ ನೋಡೋದಕ್ಕೆ ವಿ ನೀಡ್ ಟು ಸ್ಕೇಲ್ ಇಟ್. ಸೊ ಅದಕ್ಕೆ ಸ್ಟೇಜಸ್ ಆಫ್ ಸ್ಟಾರ್ಟ್ಅಪ್ ಅಲ್ಲಿ ಐಡಿಯಾ ಟು POC ಇರುತ್ತೆ, ನೆಕ್ಸ್ಟ್ ಸ್ಕೇಲಿಂಗ್ ಸ್ಟೇಜ್ ಬರುತ್ತೆ. ಮತ್ತು ಅನೇಕ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಫಂಡಿಂಗ್ ಕೊಡೋದು ಮುಂದಿನ ಸ್ಟೇಜ್ಗಳಿಗೆ. ಐಡಿಯಾ ಟು POC ಅನ್ನೋ ಸ್ಟೇಜ್ ಅಲ್ಲಿ ಫಂಡಿಂಗ್ ಕೊಡುವಂಥದ್ದು ಕೇವಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಮತ್ತು ಕೆಲವು ಪ್ರೈವೇಟ್ ಆಫೀಸರ್ಸ್ ಮಾತ್ರ. ಅದಕ್ಕೋಸ್ಕರ ಸರ್ಕಾರ ಇದ್ರ ಮೇಲೆ ಗಮನ ಕೇಂದ್ರೀಕರಿಸಿದೆ. ಸೊ ಈಗ ಐಡಿಯಾ ಟು POC ಇರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಎಲಿವೇಟ್ ಪ್ರೋಗ್ರಾಮ್ ಆಗ್ಲಿ, ಅಥವಾ ಭಾರತ ಸರ್ಕಾರದ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಮ್ ಆಗ್ಲಿ, ಸೀಡ್ ಫಂಡ್ ಪ್ರೋಗ್ರಾಮ್, ಇದೆರಡು ಪ್ರೋಗ್ರಾಮ್ಗಳ ಮೂಲ ಉದ್ದೇಶ ಐಡಿಯಾ ಇಟ್ಕೊಂಡಿರೋರಿಗೆ ಮುಂದಿನ ಹೆಜ್ಜೆ POC ತಲುಪೋದಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ಬೇಕು ಅಂತ. ಇದು ಕೇವಲ ಹಣಕಾಸಿಂದ ಒಂದೇ ಅಲ್ಲ, ಹಣಕಾಸನ್ನು ಮೀರಿದಂತಹ ಸಪೋರ್ಟ್ ಬೇಕಾಗುತ್ತೆ. ಉದಾಹರಣೆಗೆ ನೀವು ಒಂದು ಸ್ಟಾರ್ಟ್ಅಪ್ ಅಂದ್ರೆ ಅದರಲ್ಲಿ ಉತ್ಪನ್ನ
ಯು ಮೇ ಹ್ಯಾವ್ ಎ ಪ್ರಾಡಕ್ಟ್ ಅಥವಾ ಒಂದು ಸೇವೆ, ಆರ್ ಯು ಮೇ ಹ್ಯಾವ್ ಎ ಸರ್ವಿಸ್. ಪ್ರಾಡಕ್ಟ್ ಆರ್ ಸರ್ವಿಸಸ್ ಇದ್ದಾಗ ನಿಮ್ಮ ಹತ್ರ ಆ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ಲಿಕ್ಕೆ ನಿಮ್ಗೆ ಬಂಡವಾಳ ಬೇಕು. ಬಟ್ ಅಷ್ಟೇ ಸಾಕಾ? ಅಥವಾ ಸರ್ವಿಸ್ಗೂ ಅಷ್ಟೇ, ಸರ್ವಿಸ್ಗೆ ನಿಮ್ಗೆ ಬಂಡವಾಳ ಬೇಕು, ನೀವು ಜನಗಳನ್ನ ಹೈರ್ ಮಾಡ್ಬೇಕು, ಹೌದು. ಬಟ್ ಬೇರೆ ಯಾವ ರೀತಿಯಾದಂತಹ ಸಪೋರ್ಟ್ ಬೇಕಾಗುತ್ತೆ ಅನ್ನೋದನ್ನ ಎರಡೂ ಸ್ಕೀಮ್ಗಳು ತಗೊಂಡಿದ್ದೇವೆ, ಕನ್ಸಿಡರ್ ಮಾಡಿದ್ದಾವೆ. ಉದಾಹರಣೆಗೆ ನಿಮ್ಗೆ ಒಂದು ಕ್ಲೌಡ್ ಬೇಕಾಗುತ್ತೆ, ಕ್ಲೌಡ್ ಸೆಟಪ್ ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ಟೆಕ್ನಾಲಜಿ ಬೇಸ್ಡ್ ಸ್ಟಾರ್ಟ್ಅಪ್ಸ್ ಅಲ್ಲಿ ಕ್ಲೌಡ್ ಬೇಕಾಗುತ್ತೆ, ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕಾಗುತ್ತೆ, ಮತ್ತೆ ನೆಟ್ವರ್ಕ್ ಬೇಕಾಗುತ್ತೆ ನಿಮ್ ರೀಚ್ ಮಾಡೋದಕ್ಕೆ. ಉದಾಹರಣೆಗೆ ನೀವು ಒಂದು ಅಸೆಸ್ಮೆಂಟ್ ಸಾಫ್ಟ್ವೇರ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಇಂಟರ್ವ್ಯೂ ಪ್ರೋಸೆಸ್ಗೆ ಅಸೆಸ್ಮೆಂಟ್ ಸಾಫ್ಟ್ವೇರ್. ನಿಮ್ಗೆ ಮದನ್ ಪಡ್ಕಿ ಅವ್ರನ್ನ ಮುಂದೆ ಬನ್ನಿ ನಲ್ಲಿ ಇಂಟರ್ವ್ಯೂ ಮಾಡಿದ್ವಲ್ಲ, ಅವರನ್ನೇ ನೀವು ಕನೆಕ್ಟ್ ಸಿಕ್ಕಿದ್ರೆ ದಟ್ ಈಸ್ ನೆಟ್ವರ್ಕ್. ಅವ್ರು ಸಿಕ್ಬಿಟ್ರೆ ನೀವು ಅನೇಕ ರೀತಿಯ ಲೆಸನ್ಸ್ ಕೂಡ ಕಲಿಬಹುದು, ಹಾಗೆ ಅವರು ನಿಮ್ಮನ್ನ ಬೇರೆ ಕಡೆಗೆ ಇಂಟ್ರೊಡ್ಯೂಸ್ ಕೂಡ ಮಾಡಬಹುದು. ಸೊ ಅವ್ರು ಮಾಡಿದ ತಪ್ಪುಗಳನ್ನ ನಾವು ಮಾಡ್ದೇನೆ ಮುಂದುವರಿಯೋದಕ್ಕೆ ಬಹಳ ಸಹಕಾರಿಯಾಗುತ್ತೆ ಈ ನೆಟ್ವರ್ಕ್ ಅನ್ನುವಂಥದ್ದು. ಮೆಂಟರ್ಶಿಪ್ ಅಂಡ್ ನೆಟ್ವರ್ಕ್ ಇದೆರಡು ಬಹಳ ಮುಖ್ಯ ಆಗುತ್ತೆ. ಸೊ ಇವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಎಲಿವೇಟ್ ಪ್ರೋಗ್ರಾಮ್ ಮಾಡ್ತಾರೆ. ಸೊ ನೀವೀಗ ಪ್ರೆಸೆಂಟೇಶನ್ ಮಾಡಬೇಕು ಮತ್ತು ಆನ್ಲೈನ್ ಫಾರ್ಮ್ ಫಿಲ್ ಮಾಡಬೇಕು ಅಂತ ಎರಡು ಮುಖ್ಯವಾದಂತಹ ಸ್ಟೆಪ್ಸ್ ಇದೆ ಎಲಿವೇಟ್ ಪ್ರೋಗ್ರಾಮ್ ಅಲ್ಲಿ. ಆದ್ರೆ ಫಾರ್ಮ್ ಫಿಲ್ ಮಾಡೋದು ತುಂಬಾ ದೊಡ್ಡ ಕೆಲಸ ಅಂತ ನನಗನ್ಸಲ್ಲ. ಯಾಕಂದ್ರೆ ನಾವೆಲ್ಲ ಫಾರ್ಮ್ ಫಿಲ್ ಮಾಡ್ತಾನೆ ಬಂದಿದೀವಿ ವರ್ಷಗಟ್ಲೆಯಿಂದ. ನಮ್ಮ ಶಾಲಾ ಮಟ್ಟದಿಂದ ಹಿಡಿದು ಫಾರ್ಮ್ಗಳು ತುಂಬೋದು ನಮ್ಗೆ ಬಹಳ ಸಹಜ ಪ್ರಕ್ರಿಯೆ ಆಗ್ಬಿಟ್ಟಿದೆ. ಆದ್ರೆ ಫಾರ್ಮ್ ಫಿಲ್ ಮಾಡುವಾಗ ಕೆಲವು ಇನ್ಫಾರ್ಮೇಶನಲ್ ಸುಮ್ನೆ ತುಂಬುವಂಥದ್ದು, ಹೆಸರು, ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ನಂಬರು, ಇದೆಲ್ಲ ಬಹಳ ಟ್ರಾನ್ಸಾಕ್ಷನಲ್ ಇನ್ಫಾರ್ಮೇಶನಲ್ ಫೀಲ್ಡ್ಸ್. ಮತ್ತೆ ಕೆಲವು ಕ್ರಿಯೇಟಿವ್ ಫೀಲ್ಡ್ಸ್ ಇರುತ್ತೆ. ಆ ಫೀಲ್ಡ್ಸ್ ಯಾಕೆ ಅಂದ್ರೆ ನಿಮ್ಮ ನವೋದ್ಯಮ, ನಿಮ್ಮ ಸ್ಟಾರ್ಟ್ಅಪ್ಪಿನ ವಿಶೇಷತೆ, ನಾವೀನ್ಯವನ್ನು ತೋರಿಸ್ಕೊಳ್ಳುವಂತಹ ಫೀಲ್ಡ್ಗಳು. ನೀವ್ ಹೇಗೆ ವಿಭಿನ್ನ, ನೀವ್ ಹೇಗೆ ವಿಶಿಷ್ಟ ಅನ್ನೋದನ್ನ ತೋರಿಸ್ಕೊಳ್ಳುವಂತ ಫೀಲ್ಡ್ಗಳಿರುತ್ತೆ. ಈಗ ಸದ್ಯದಲ್ಲೇ ಆ ಫೀಲ್ಡ್ಸ್ ನಾನು ತೋರಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ನೀವು ಮಾಡಿದಂತಹ ಪ್ರೆಸೆಂಟೇಶನ್ ಅಲ್ಲಿ ಏನೇನ್ ನೋಡ್ತಾರೆ, ಯಾವ್ಯಾವ ರೀತಿ ಸ್ಕೋರ್ ಕೊಡ್ತಾರೆ ಅನ್ನೋದಕ್ಕೆ ಈ ಸ್ಲೈಡ್ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದು ಇನೋವೇಷನ್ ಅಂಡ್ ನಾವೆಲ್ಟಿ. ನೀವು ಇಡೀ ಇವತ್ತಿನ ವಿಡಿಯೋನಲ್ಲಿ ಯಾವುದನ್ನೇ ಮರೆತರು ಇದೊಂದು ಸ್ಲೈಡ್ ತಿಳ್ಕೊಂಡ್ರೆ ನೀವು ಯಾವುದೇ ಪಿಚ್ಚಿಂಗ್ ಇವೆಂಟ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಇನೋವೇಷನ್ ಅಂಡ್ ನಾವೆಲ್ಟಿ. ಐಡಿಯಾ ಚೆನ್ನಾಗಿದೆಯಾ, ಒರಿಜಿನಾಲಿಟಿ ಆಫ್ ದ ಐಡಿಯಾ. ಅದರಲ್ಲಿ ಬೇರೆದನ್ನ ಕಾಪಿ ಮಾಡ್ತಾ ಇದೀವಾ, ಇಸ್ ಇಟ್ ಎ ಕಾಪಿ ಕ್ಯಾಟ್ ಐಡಿಯಾ? ಉದಾಹರಣೆಗೆ US ಅಲ್ಲಿ ಗೂಗಲ್ ಇದೆ ಅಂದ್ರೆ ನಾನೊಂದು ಗೂಗಲ್ ಮಾಡ್ತೀನಿ ಇಲ್ಲಿ ಅನ್ನೋರು ಇರ್ತಾರೆ. ಆಮೇಲೆ ನಮ್ಮೂರಲ್ಲಿ ಒಬ್ಬ ಏನೋ ಟ್ರಾವೆಲ್ಸ್ ಅವನು ಮೊಬೈಲ್ ಆ್ಯಪ್ ಮಾಡ್ದ ಅಂದ್ರೆ ನಾನು ಒಂದು ಮೊಬೈಲ್ ಆ್ಯಪ್ ಮಾಡ್ತೀನಿ ಅಂತ ಹೇಳೋರು ಇರ್ತಾರೆ. ಆಮೇಲೆ ಇನ್ ಕೆಲವರು ಕ್ಲೌಡ್ ಆಪ್ಟಿಮೈಸೇಷನ್ ಸಾಫ್ಟ್ವೇರ್, ಕ್ಲೌಡ್ ಕಾಸ್ಟ್ ರೆಡ್ಯೂಸ್ ಮಾಡಕ್ಕೆ US ಅಲ್ಲಿ ಒಂದು ಸಾಫ್ಟ್ವೇರ್ ಮಾಡಿರ್ತಾರೆ ಯಾರೋ. ನಾನು ಅದಕ್ಕೆ ಇಂಡಿಯನ್ ಅಲ್ಲಿ ಒಂದು ಸ್ಟಾರ್ಟ್ಅಪ್ ಮಾಡ್ತೀನಿ ವಿಚ್ ಈಸ್ ಫಾರ್ ಇಂಡಿಯನ್ ಕ್ಲೌಡ್ ಆಪರೇಟರ್ಸ್ ಅಂತ ಕೆಲವ್ರು ಮಾಡ್ತಾರೆ. ಸೊ ಈ ರೀತಿ ಅನೇಕ ಐಡಿಯಾಸ್ ಇರುತ್ತೆ. ಸೊ ಅದರ ನಾವೀನ್ಯ, ಅದರ ಹೊಸತನ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಕೆಲವು ಪಾಯಿಂಟ್ಸ್ ನ ಕೊಡ್ಲಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ಟೆಕ್ನಾಲಜಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಈ ಪ್ರೋಗ್ರಾಮ್ ಆಂಕರ್ IT-BT ಡಿಪಾರ್ಟ್ಮೆಂಟ್. ಸೊ ನೀವು ಅಡಿಗೆ ಸಂಬಂಧಪಟ್ಟಿದ್ದು, ಆಹಾರಕ್ಕೆ ಸಂಬಂಧಪಟ್ಟಿದ್ದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ರು ಈ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಒಂದು ವ್ಯಾಲ್ಯೂ ಸಿಕ್ಬೇಕಂದ್ರೆ ನಿಮ್ಗೆ ಅದರಲ್ಲಿ ತಂತ್ರಜ್ಞಾನದ ಉಪಯೋಗ ಇರಬೇಕು, ಒಂದ್ ಅಂಶನಾದ್ರು. ಉದಾಹರಣೆಗೆ ಮೊಬೈಲ್ ಆ್ಯಪ್ ಇರಬಹುದು. ಉದಾಹರಣೆಗೆ ನಾನು AI ಯೂಸ್ ಮಾಡಿ ಐ ವಿಲ್ ಫೈಂಡ್ ಔಟ್ ಕಸ್ಟಮರ್ಸ್ ಹೂ ಆರ್ ಲುಕಿಂಗ್ ಫಾರ್ ಮೈ ಸರ್ವಿಸ್, ಮೈ ಪ್ರಾಡಕ್ಟ್ ಅನ್ನುವಂಥದ್ದು ಇರ್ಬೋದು. ಸೊ ಆ ರೀತಿ ನೀವು ಟೆಕ್ನಾಲಜಿ ಎಲಿಮೆಂಟ್ ನ ಇನ್ಕ್ಲೂಡ್ ಮಾಡಲೇಬೇಕು. ಎರಡನೇದು ಪ್ರೂಫ್ ಆಫ್ ಕಾನ್ಸೆಪ್ಟ್. ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಕ್ಕೇನೆ ಇದು POC, ಐಡಿಯಾ ಟು POC ಅನ್ನೋದಿರೋದು. ಬಟ್ ಆದ್ರೂ ಕೆಲವು ಸಲ ಏನಾಗುತ್ತೆ, ಕರ್ನಾಟಕದಲ್ಲಿ ವಾರ್ಷಿಕ ಸುಮಾರು 800ರಿಂದ 1000 ಸ್ಟಾರ್ಟ್ಅಪ್ಗಳು ಐಡಿಯಾ ಟು POCಗೆ ಅಪ್ಲೈ ಮಾಡ್ತಾರೆ. 800ರಿಂದ 1000 ಜನ ಸ್ಟಾರ್ಟ್ಅಪ್ಗಳು ಅಪ್ಲೈ ಮಾಡಿದಾಗ ಪ್ರತಿಯೊಬ್ಬರಿಗೂ POCಗೆ, ಐಡಿಯಾ ಟು POCಗೆ ಕೊಡೋಕ್ ಸಾಧ್ಯ ಆಗಲ್ಲ. ಅನೇಕ ಸಾರ್ತಿ ಕರ್ನಾಟಕ ಸರ್ಕಾರದ ಜೂರಿ ಟೀಮ್ ಇದಾರಲ್ಲ ಎಲಿವೇಟ್ಗೆ, ಅವ್ರು ಏನ್ ಮಾಡ್ತಾರೆ, ಕೆಲವ್ರದ್ದು ಆಗ್ಲೇ POC ಆಗೋಗಿರುತ್ತೆ, ವರ್ಕಿಂಗ್ ಪ್ರಾಡಕ್ಟ್ ಇರುತ್ತೆ, ಅವ್ರ ಹತ್ರ ಒಂದು 5-10 ಕಸ್ಟಮರ್ ಕೂಡ ಇರ್ತಾರೆ. ಅವ್ರಿಗೂ ಉತ್ತೇಜನ ಕೊಡಕ್ಕೆ ಫಂಡಿಂಗ್ ಕೊಡ್ತಾರೆ. ಉದಾಹರಣೆಗೆ ಕೆಲವು ವರ್ಷಗಳ ಹಿಂದೆ ನನ್ನ ಫ್ರೆಂಡ್ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಏನಂದ್ರೆ, ಇಂಡಸ್ಟ್ರಿನಲ್ಲಿ ಪವರ್ ಯುಟಿಲೈಸೇಷನ್ ನ ಮ್ಯಾನೇಜ್ ಮಾಡುವಂತಹ ಒಂದು ಟೂಲ್ ಮಾಡಿದ್ವಿ, ಒಂದು ಅಪ್ಲಿಕೇಶನ್. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಕರೆಂಟ್ ತುಂಬಾ
ಖರ್ಚಾಗುತ್ತೆ ಮತ್ತು ಪವರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಆಪ್ಟಿಮೈಸ್ ಮಾಡೋದಕ್ಕೆ ಅಂತ ಒಂದು ಟೂಲ್ ಮಾಡಿದ್ವಿ. ಆ ಸ್ಟಾರ್ಟ್ಅಪ್ ಆಗ್ಲೇ ಒಂದು 5 ಕಸ್ಟಮರ್ ಇದ್ರು, ಒಂದು 5 ಫ್ಯಾಕ್ಟರಿ ಅವರು ಪೀಣ್ಯ ಮುಂತಾದ ಭಾಗಗಳಲ್ಲಿ. ಆದ್ರೂ ಸಹ ಅವ್ರಿಗೆ ಸುಮಾರು 40 ಲಕ್ಷಗಳಷ್ಟು ಫಂಡ್ಸ್ ಅನ್ನ ಸರ್ಕಾರ ಕೊಟ್ಟಿತ್ತು. ಸೊ ಇದೊಂದು ಮನ್ಸಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಐಡಿಯಾ ಟು POC ಅಂದಿದ ತಕ್ಷಣ ನೀವು ಬರೀ ಐಡಿಯಾ ಇಂದ ಮುಂದುವರೆದು ಬಿಟ್ಟಿದ್ದೀನಿ, ನಾನು ಅಪ್ಲೈ ಮಾಡೋಂಗಿಲ್ಲ ಅನ್ಕೋಬೇಡಿ. ನಿಮ್ಮ ಐಡಿಯಾ ಮುಂದುವರೆದಿದ್ರು ಸಹ, ಯಾವುದೇ ಸ್ಟೇಜ್ ಅಲ್ಲಿ ಇದ್ರು ಸಹ ನೀವು ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ. ಮತ್ತೆ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು. ನೀಡ್ಲೆಸ್ ಟು ಸೇ, ಪ್ರೆಸೆಂಟೇಶನ್ ಅಲ್ಲಿ ದೇರ್ ಆರ್ ಗೋಯಿಂಗ್ ಟು ಬಿ ಅ ನಂಬರ್ ಆಫ್ ಫೀಲ್ಡ್ಸ್. ಐ ಆಮ್ ಗೋಯಿಂಗ್ ಟು ಶೋ ದ ಪ್ರೆಸೆಂಟೇಶನ್ ಟೆಂಪ್ಲೇಟ್. ಸೊ ಅದು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ಬೇಕು. ಮತ್ತೆ ಇನ್ನೊಂದು ಮೇನ್ ಏನಂದ್ರೆ, ಪ್ರೆಸೆಂಟೇಶನ್ ಅಲ್ಲಿ ಒಂದು ಸ್ಲೈಡ್ ಅನ್ನ ಕೆಲವೇ ಸೆಕೆಂಡ್ಗಳ ಕಾಲ ನೋಡ್ತಾರೆ. ಆದ್ರಿಂದ ನಾವು ಅದನ್ನ ನಮ್ಗೆ ಏನ್ ಹೇಳ್ಬೇಕು ಅಂತಿದೀವಿ ಅತಿ ಕಡಿಮೆ ವಾಕ್ಯಗಳಲ್ಲಿ, ಅತಿ ಕಡಿಮೆ ಶಬ್ದಗಳಲ್ಲಿ ಅದನ್ನ ಕನ್ವೆ ಮಾಡುವಂಥದ್ದು. ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಯೂಸ್ ಮಾಡಿದಷ್ಟು ಒಳ್ಳೇದು. ಮತ್ತೆ ಪಿಚ್ ಅಂದ್ರೆ ನೀವು ನಿಂತ್ಕೊಂಡು ಪ್ರೆಸೆಂಟ್ ಮಾಡುವಂತವ್ರು. ಪ್ರೆಸೆಂಟ್ ಮಾಡೋರ್ದು ಭಾಷೆ ತುಂಬಾ ಚೆನ್ನಾಗಿರ್ಬೇಕು, ಅಥವಾ ಅವ್ರಿಗೆ ಪ್ಯಾಷನ್ ಇರ್ಬೇಕು. ಅದು ಆ ಫೀಲ್ಡ್ ಇನ್ ಬಗ್ಗೆ ಗೊತ್ತಿರುವಂತದ್ದು, ಅಥವಾ ಆ ಫೀಲ್ಡ್ ಇನ್ ಬಗ್ಗೆ ಅವ್ರಿಗಿರುವಂತಹ ಕನ್ವಿಕ್ಷನ್ ಅನ್ನ ತೋರಿಸುವಂತದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಸೋಷಿಯಲ್ ಇಂಪ್ಯಾಕ್ಟ್, ಇದರಿಂದ ವೆಲ್ಫೇರ್ ಏನಾಗುತ್ತೆ, ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಅನ್ನೋ ಆಂಗಲ್ ಇದ್ರೆ ಅದಕ್ಕೂ ಸಹ ಅದರದ್ದೇ ಆದಂತಹ ಪಾಯಿಂಟ್ಸ್ ಇರುತ್ತೆ. ನೆಕ್ಸ್ಟ್ ಒಂದು ಸ್ಕೇಲಬಿಲಿಟಿ ಅಂಡ್ ಗ್ರೋತ್. ಇದು ಮುಂದೆ ಬೆಳೆಯುತ್ತಾ ದೊಡ್ಡದಾಗುತ್ತಾ ಅನ್ನುವಂಥದ್ದು. ಉದಾಹರಣೆಗೆ ಒಂದ್ ಕಾಲದಲ್ಲಿ ನಾವೆಲ್ಲ ಕೆಲವರೆಲ್ಲ ತುಂಬಾ ಯಂಗ್ಸ್ಟರ್ಸ್ ಇರ್ತೀರಾ, ಆದ್ರೂ ಒಂದ್ ಜನರಲ್ ಎಕ್ಸಾಂಪಲ್ ಏನಂದ್ರೆ, ಒಂದ್ 20 ವರ್ಷ 25 ವರ್ಷದ ಹಿಂದೆ ಈ DTP ಅಂಗಡಿ ಮತ್ತು STD/ISD ಬೂತ್ ಇದೇ ಒಂದ್ ಬಿಸ್ನೆಸ್ ಅನ್ನೋ ತರ ಎಲ್ಲ ಒಂದು ಭಾವನೆ ಇತ್ತು. ಒಂದ್ STD ಬೂತ್ ಮಾಡೋದು, ನಂತರ ಒಂದ್ ಜೆರಾಕ್ಸ್ ಮೆಷಿನ್ ಹಾಕೋದು, ನಂತರ ಒಂದ್ ಕಂಪ್ಯೂಟರ್ ತರೋದು, ಆಮೇಲೆ ಫ್ಯಾಕ್ಸ್ ಮೆಷಿನ್ ಹಾಕೋದು, ಆಮೇಲೆ ಅದನ್ನ ಸೈಬರ್ ಸೆಂಟರ್, ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ ಮಾಡೋದು. ಇದು ಒಂಥರ 5 ಸ್ಟೇಜಸ್ ಆಫ್ ಗ್ರೋತ್ ಅನ್ನೋ ತರ ಇತ್ತು ಸಣ್ಣ ಉದ್ಯಮವಾಗಿ. ಬಟ್ ಈಗ ಏನಾಗಿದೆ ನಿಮ್ಗೆ ಗೊತ್ತು. ಈಗ ನಮ್ಗೆ STD/ISD ಬೂತಿನ ಅವಶ್ಯಕತೆ ಇಲ್ಲ. ಜೆರಾಕ್ಸ್ ಕೆಲವು ಮಟ್ಟಕ್ಕೆ ಇದೆ, ಆದ್ರೆ ಅಂತ ತುಂಬಾ ಡಿಪೆಂಡೆನ್ಸಿ ಇಲ್ಲ. DTPನೂ ಅಷ್ಟೊಂದು ಡಿಪೆಂಡೆನ್ಸಿ ಇಲ್ಲ, ಆನ್ಲೈನ್ ಪಬ್ಲಿಷಿಂಗ್ ಬಂದ್ಬಿಟ್ಟಿದೆ. ಸೊ ಈ ರೀತಿ ಕೆಲವು ಇಂಡಸ್ಟ್ರಿಗಳು ಸ್ಕೇಲಬಿಲಿಟಿ ಅಂದ್ರೆ ಇನ್ನೂ ಬೆಳೆಯುತ್ತಾ ಅನ್ನೋವಾಗ ಆ ರೀತಿ ಅಸೆಸ್ ಮಾಡ್ಬೇಕಾಗುತ್ತೆ, ಇದು ಬೆಳೆಯುತ್ತಾ ಇಲ್ವಾ ಅನ್ನೋದನ್ನ ನೋಡಿ ಪಾಯಿಂಟ್ಸ್ ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಏನು ಅಂದ್ರೆ, ನಾವು ಯಾವುದೋ ಒಂದು ಸ್ಪೆಸಿಫಿಕ್ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಥವಾ ಫ್ಲವರ್ಸ್ ರಿಲೇಟೆಡ್ ಅನ್ಕೊಳ್ಳಿ. ಇವೆಲ್ಲ ಪೆರಿಷಬಲ್ ಇದ್ದಾಗ ನಾನು ಬೆಂಗಳೂರಿಂದ ನಡೆಸಿ ಸುತ್ತಲಿನ 4 ನಗರಗಳಿಗೆ ಮಾಡ್ತೀನಿ, ಅಥವಾ ಡೆಲ್ಲಿ ಬಾಂಬೆ ಮಾಡ್ತೀನಿ ಅಂತಂದ್ರೆ ಒಳ್ಳೇದು. ಬಟ್ ಅದನ್ನೇ ನಾನು ಅಮೆರಿಕಾಗ್ ಮಾಡ್ತೀನಿ ಅಂದಾಗ ನಂದು ಟ್ರಾನ್ಸಿಟ್ ಟೈಮ್ ಜಾಸ್ತಿ ಆಗುತ್ತೆ, ಪೆರಿಷಬಲ್ ಗೂಡ್ಸ್ ಹಾಳಾಗುತ್ತೆ. ಸೊ ಇಟ್ ಮೇ ನಾಟ್ ಬಿ ಅ ಸ್ಕೇಲಬಲ್ ಐಡಿಯಾ. ಇದೆಲ್ಲ ಕೆಲವೇ ಉದಾಹರಣೆಗಳು, ಬಟ್ ಸ್ಕೇಲಬಿಲಿಟಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಅದಲ್ದೇನೆ ಇನ್ಕ್ಲೂಸಿವಿಟಿ. ಈ ಸ್ಟಾರ್ಟ್ಅಪ್ಸ್ ಅಲ್ಲಿ ಎಲಿವೇಟ್ ಪ್ರೋಗ್ರಾಮ್ ಅಲ್ಲಿ ಏನಂದ್ರೆ, ಉನ್ನತಿ ಅನ್ನೋದು SC/STಗೆ, ಮೈನಾರಿಟೀಸ್ ಅನ್ನೋದು ಮೈನಾರಿಟೀಸ್ಗೆ. ಅದಲ್ದೇನೆ ಸ್ಟಾರ್ಟ್ಅಪ್ ಅಲ್ಲಿ ವುಮೆನ್ ಜಾಸ್ತಿ ಇದ್ರೆ 50% ಗಿಂತ ಹೆಚ್ಚು. ಉದಾಹರಣೆಗೆ 3 ಜನ ಇರೋ ಸ್ಟಾರ್ಟ್ಅಪ್ ಅಲ್ಲಿ 2 ವುಮೆನ್ ಇದ್ರೆ ಆಟೋಮ್ಯಾಟಿಕ್ ಆಗಿ ದೇ ವಿಲ್ ಗೆಟ್ ಬೆಟರ್ ವೈಟೇಜ್, ಬಿಕಾಸ್ ಇಟ್ ಇಸ್ ವುಮೆನ್ ಲೆಡ್ ಸ್ಟಾರ್ಟ್ಅಪ್ ಅಂತ ಆಗುತ್ತೆ. ವುಮೆನ್ ಲೆಡ್ ಸ್ಟಾರ್ಟ್ಅಪ್ ಇದ್ದಾಗ ನಾವು ಒಂಥರ ಅವ್ರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಮತ್ತು ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತು, ಗಂಡಸರು 50%, ಹೆಂಗಸರು 50% ಅಂತ ತಿಳ್ಕೊಂಡ್ರು ಮಹಿಳೆಯರ ಪ್ರಾತಿನಿಧ್ಯ ಬಹಳ ಕಡಿಮೆ ಇದೆ ಅನೇಕ ಕ್ಷೇತ್ರಗಳಲ್ಲಿ. ಸೊ ಅದನ್ನ ಉತ್ತೇಜನ ಕೊಟ್ಟು ಅವ್ರಿಗಿರುವಂತಹ ಪ್ರಾಕ್ಟಿಕಲ್ ನಾಲೆಡ್ಜ್ ನ ಉಪಯೋಗಿಸ್ಕೊಂಡು ಸಮಾಜ ಇನ್ನು ಒಳ್ಳೆ ರೀತಿ ಕಟ್ಬೋದು ಅನ್ನೋ ಭಾವನೆಯಿಂದ ವುಮೆನ್ ಲೆಡ್ ಸ್ಟಾರ್ಟ್ಅಪ್ಸ್ಗೆ ಮತ್ತು ರೂರಲ್ ಸ್ಟಾರ್ಟ್ಅಪ್ಸ್ಗೆ ಹೆಚ್ಚಿನ ಪಾಯಿಂಟ್ ಸಿಗುತ್ತೆ. ಅದಲ್ದೇನೆ IP ಅಂಡ್ ಪೇಟೆಂಟ್ ಫೈಲಿಂಗು, ಇದರಲ್ಲಿ ರಿಇಂಬರ್ಸ್ಮೆಂಟ್ ಕೊಡ್ತಾರೆ ಸರ್ಕಾರದ ವತಿಯಿಂದ. ಸೊ IP ಅಂಡ್ ಪೇಟೆಂಟ್ಗೆ ನಿಮ್ಮ ಸ್ಟಾರ್ಟ್ಅಪ್ ಅಲ್ಲಿ ಪೊಟೆನ್ಶಿಯಲ್ ಇದೆಯಾ, ಇದ್ರಲ್ಲಿ ಏನಾದ್ರು ಇಯರ್ ಮಾರ್ಕ್ ಮಾಡಿ ಇಟ್ಕೊಬೋದಾ ಅನ್ನುವಂಥದ್ದು. ಮತ್ತೆ ಯಾವ ಸೆಕ್ಟರ್ ಇದು, ಅವ್ರ ಪ್ರಿಫರೆನ್ಸ್ ಇರೋದು ಡೀಪ್ ಟೆಕ್, ಸಸ್ಟೈನಬಿಲಿಟಿ, ಅಸಿಸ್ಟಿವ್ ಟೆಕ್ ಅಂಡ್ ಸರ್ಕ್ಯುಲರ್ ಎಕಾನಮಿ. ಆದ್ರೂ ಅವರು ಅನೇಕ ಬೇರೆ ಆದಂತಹ ಸ್ಟಾರ್ಟ್ಅಪ್ ಗಳಿಗೂ ಫಂಡಿಂಗ್ ಕೊಟ್ಟಿದ್ದಾರೆ. ಮುಂಚೆ ಕೊಟ್ಟಿರುವಂತಹ ಕೆಲವು ಎಕ್ಸಾಂಪಲ್ಸ್ ನೋಡಿದಾಗ ನಾನು ಹೇಳಿದ ರೀತಿಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಆಪ್ಟಿಮೈಸೇಷನ್,
ಅದು ಒಂದ್ ರೀತಿಯಲ್ಲಿ ಸರ್ಕ್ಯುಲರ್ ಎಕಾನಮಿಕ್ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ದೇ ಹ್ಯಾವ್ ಫಂಡೆಡ್ ಆಲ್ ಕೈಂಡ್ಸ್ ಆಫ್ ಸ್ಟಾರ್ಟ್ಅಪ್ಸ್, ನಾಟ್ ನೆಸೆಸರಿಲಿ ಓನ್ಲಿ ಡೀಪ್ ಟೆಕ್, ಓನ್ಲಿ ಸಸ್ಟೈನಬಿಲಿಟಿ. ಸೊ ನೀವು ಯಾರು ಎದೆಗುಂದದೆ ಅಪ್ಲೈ ಮಾಡೋದು ಮುಖ್ಯ. ಮತ್ತು ಪ್ರಮುಖವಾದ ಫಸ್ಟ್ ನೋಡೋದವರು, ಇದನ್ನ ಲಾಸ್ಟ್ ಅಲ್ಲಿ ಹಾಕಿದ್ದೀನಿ ಬಟ್ ಇದು ಬಹಳ ಮುಖ್ಯವಾದ ಅಂಶ, ಟೀಮ್ ಅಂಡ್ ಎಕ್ಸಿಕ್ಯೂಷನ್. ಈಗ ನಾವು ಒಂದು ಸ್ಟಾರ್ಟ್ಅಪ್ ಫುಡ್ ಸಂಬಂಧಪಟ್ಟಿದ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಫುಡ್ ಸ್ಟಾರ್ಟ್ಅಪ್ ಅಲ್ಲಿ ಏನಾಗುತ್ತೆ, ಫುಡ್ ಅಂಡ್ ಏನೋ ರಿಲೇಟೆಡ್ ಸ್ಟಾರ್ಟ್ಅಪ್, ನಮ್ಗೆ ಫುಡ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಬಟ್ ನಾವಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಹಾಕಿರ್ತೀವಲ್ಲ, ಆ ಟೆಕ್ನಾಲಜಿನಾದ್ರೂ ಒಬ್ರಾದ್ರೂ ಮಾಡಿರೋರು ಇರ್ಬೇಕು ಫೌಂಡರ್ಸ್. ಅವಾಗ ಏನಾಗುತ್ತೆ, ಇದು ಫುಡ್ಗೆ ಒಬ್ರು ಅಡ್ವೈಸರ್ ಇದ್ದಾರೆ, ಟೆಕ್ನಾಲಜಿಗೆ ಇಂಥವ್ರು ಇದ್ದಾರೆ. ಸೊ ಇದರಿಂದ ಇವ್ರಿಗೆ ನಡ್ಸೋದಕ್ಕೆ ಸಾಧ್ಯ ಆಗುತ್ತೆ, ಇದು ಚೆನ್ನಾಗಿ ಮುಂದುವರಿಯುತ್ತೆ ಅಂತ ಒಂದು ಧೈರ್ಯ ಬರುತ್ತೆ, ಅವ್ರಿಗೊಂದು ಖಾತ್ರಿ ಸಿಗುತ್ತೆ ಜಡ್ಜ್ ಮಾಡೋವಂಥವ್ರಿಗೆ. ಮತ್ತು ಈ ಸ್ಲೈಡ್ ನಿಂದ ಮುಂದುವರಿಯಕ್ ಮುಂಚೆ ಒಂದು ಮುಖ್ಯವಾದ ಅಂಶ, ಹಿಂಜರಿಕೆಯನ್ನು ಬಿಟ್ಟು ದಯವಿಟ್ಟು ಅಪ್ಲೈ ಮಾಡಿ. ಮತ್ತು ಜಡ್ಜ್ಗಳಿಗೆ ಕೆಲವು ನಮ್ಮ ರಾಜ್ಯದ ಗ್ರಾಮೀಣ ಭಾಗಗಳಿಂದ ಬಂದವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರಬಹುದು ಅಥವಾ ಒಂಚೂರು ಹಿಂಜರಿಕೆ ಇರಬಹುದು. ಕನ್ನಡದಲ್ಲೇ ಮಾತಾಡಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಅಲ್ಲಿ ಜಡ್ಜ್ ಮಾಡಕ್ ಬರೋರು ಕಾರ್ಪೊರೇಟ್ ಸೆಕ್ಟರ್ ಇಂದ ಬಂದಿದ್ರು ಸಹ ಬಹಳ ಒಳ್ಳೆಯವರು ಮತ್ತು ಅನುಭವಿಗಳು ಮತ್ತು ಕನ್ನಡವನ್ನು ಮ್ಯಾನೇಜ್ ಮಾಡಬಲ್ಲಂತವರೇ ಇರ್ತಾರೆ. ಅದರಿಂದ ನೀವು ಪ್ರೆಸೆಂಟೇಶನ್ ಮಾಡೋದಕ್ಕೆ ಹೆಸಿಟೇಟ್ ಮಾಡಲೇಬೇಡಿ, ಕನ್ನಡದಲ್ಲೇ ಪ್ರೆಸೆಂಟ್ ಮಾಡಿ. ಇನ್ಫ್ಯಾಕ್ಟ್ ಪ್ರೆಸೆಂಟೇಶನ್ ಫಾರ್ಮ್ಯಾಟ್ ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನು ಕನ್ನಡದಲ್ಲೇ ಫಿಲ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಮುಂದುವರಿದೇನೆ ಅದು ಯಾವುದೇ ಅವಕಾಶನೂ ಸಿಗಲ್ಲ, ನಾವು ನುಗ್ಬೇಕು. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಮೊದಲಿಗೆ ಎಲಿವೇಟ್ ಲಿಂಕ್ ಎಲ್ಲ ಇದ್ದೇ ಇರುತ್ತೆ. ಪ್ರತಾಪ್ ಅವ್ರೆ, ಒಂದೇ ನಿಮಿಷ ಮುಂದುವರಿ ಮುಂಚೆ, ಯಾರಿಗೆ ಏನೇ ಪ್ರಶ್ನೆ ಇದ್ರು ಇಷ್ಟರೊಳಗಡೆ ಆಗ್ಬೋದು ಅಥವಾ ಇನ್ನು ಇದಕ್ಕೆ ಸಂಬಂಧ ಪಡದೇ ಇದ್ದಂತ ಪ್ರಶ್ನೆಗಳು ಇರ್ಬೋದು, ಅಂದ್ರೆ ಹೊರತಾದ್ದು ಇರ್ಬೋದು. ಯಾವ ಪ್ರಶ್ನೆ ಇದ್ರು ನೀವು Q&A ಟ್ಯಾಬ್ ಅಲ್ಲಿ ಹೋಗಿ ಹಾಕಿ, ನಾವು ಈ ಸೆಷನ್ ಮುಗಿದ ನಂತರ ಕೊನೆಯಲ್ಲಿ ಆ ಪ್ರಶ್ನೆಗಳನ್ನ ಒಂದೊಂದಾಗಿ ತಗೊಂಡು ಪ್ರತಾಪ್ ಅವ್ರ ಮೂಲಕ ಅದಕ್ಕೆ ನಿಮ್ಗೆ ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀವಿ. ಒಂದು ಸಣ್ಣ ಸೂಚನೆ. ಎಸ್ ಸರ್. ಸೂಪರ್, ಥ್ಯಾಂಕ್ ಯು. ಸೊ ಈಗ ಎಲಿವೇಟ್ ವೆಬ್ಸೈಟ್ಗೆ ನೀವು ಹೋದಾಗ 3 ಕ್ಯಾಟಗರೀಸ್ ಸಿಗುತ್ತೆ: ಎಲಿವೇಟ್ ಉನ್ನತಿ, ಎಲಿವೇಟ್ ಮೈನಾರಿಟೀಸ್. ಇದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ನಿಮ್ಮ ಕ್ಯಾಟಗರಿ ಯಾವುದು ಅದ್ರ ಪ್ರಕಾರ ಚೂಸ್ ಮಾಡಿ. ಬಟ್ ಒಂದು ಮತ್ತೊಮ್ಮೆ ಹೇಳ್ತೀನಿ, ನೀವು SC/ST ಆಗಿದ್ರು, ಮೈನಾರಿಟೀಸ್ ಆಗಿದ್ರು ಸಹ ನಾರ್ಮಲ್ ಎಲಿವೇಟ್ ಅಲ್ಲಿ ಕೂಡ ಅಪ್ಲೈ ಮಾಡಬಹುದು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಟ್ರೈ ಮಾಡಬಹುದು. ಪ್ರೈಮರಿ ಸ್ಕ್ರೀನ್ ಅಲ್ಲಿ ನೀವು ಇದೆಲ್ಲ ಬೇಸಿಕ್ ಡೀಟೇಲ್ಸ್, ನಿಮ್ಮ ಫೌಂಡರ್ ನೇಮು, ಇಮೇಲ್ ID, ಮೊಬೈಲ್ ನಂಬರು, ಮತ್ತು ಸ್ಟಾರ್ಟ್ಅಪ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡುವಂಥದ್ದು, ಮತ್ತು ನಿಮ್ಮ ಡೆಸಿಗ್ನೇಷನ್, ಆಲ್ಟರ್ನೇಟ್ ಫೋನ್ ನಂಬರ್, ಈ ತರದ್ದು ಇರುತ್ತೆ. ಸೊ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ತುಂಬಾ ಸಿಂಪಲ್ ಆಗಿದೆ. ಆ ಫಾರ್ಮ್ ಬಗ್ಗೆ ನಾನು ಆನ್ಲೈನ್ ಹೋಗಿ ತೋರಿಸ್ತೀನಿ. ಸೊ ದಯವಿಟ್ಟು ಫಾರ್ಮ್ಗೆ ಸ್ವಲ್ಪ ವೇಟ್ ಮಾಡಿ, ಫಾರ್ಮ್ ವಿಷಯವಾಗಿ ಮಾತಾಡೋದಕ್ಕೆ. ಬಟ್ ಇದನ್ನ ನೋಡೋಣ. ಮೊದಲಿಗೆ ಸ್ಟಾರ್ಟ್ಅಪ್ ಪ್ರೈವೇಟ್ ಲಿಮಿಟೆಡ್ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೇಕು ಅಥವಾ LLP ಆಗಿರ್ಬೇಕು. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾನು ಹೇಳಕ್ ಹೋಗಲ್ಲ, ಬಟ್ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ LLP ಮಾಡೋದು ಅತ್ಯುತ್ತಮವಾದ, ತುಂಬಾ ಸಿಂಪಲ್ ಆದಂತಹ ಪರಿಕ್ರಮ. ನಾವು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ಕಂಪ್ಲೈಯನ್ಸ್ಗೋಸ್ಕರ ತುಂಬಾ ಮಾಡ್ಬೇಕಾಗುತ್ತೆ. ಸೊ ಒಬ್ಬ ಸ್ಟಾರ್ಟ್ಅಪ್ ಮಾಡಿದವನ್ಗೆ ಅವನ್ ಸ್ಟಾರ್ಟ್ಅಪ್ ಮೇಲೆ ಫೋಕಸ್ ಮಾಡಕ್ ಹೆಚ್ಚಿನ ಸಮಯ ಬೇಕು ಹೊರತು, ಈ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡೋದು, ಅದನ್ನ ಕಂಪ್ಲೈನ್ಸ್ ಮೀಟ್ ಮಾಡೋಂಥ ಕೆಲ್ಸಗಳು ಹೆಚ್ಚಾಗುತ್ತೆ. CA ಹತ್ರ ಓಡಾಟ ಮುಂತಾದ್ದೆಲ್ಲ ಹೆಚ್ಚಿನ ಕೆಲ್ಸಗಳು ಆಗೋದ್ರಿಂದ LLP ಮಾಡೋದು ಉತ್ತಮ. ಅದು ನನ್ನ ಪರ್ಸನಲ್ ಅಭಿಪ್ರಾಯ. ಬಟ್ ಪ್ರೈವೇಟ್ ಲಿಮಿಟೆಡ್ is also allowed, partnership firms are allowed, LLP is allowed. ಬಟ್ ವಾಟ್ ಎವರ್ ಐ ಹ್ಯಾವ್ ಡನ್, ನಾನು ಮಾಡಿರೋದು 3 ಸಲ LLP ಮಾಡಿದೀನಿ, 1 ಸಲ ಪ್ರೈವೇಟ್ ಲಿಮಿಟೆಡ್ ಮಾಡಿದೀನಿ. ಮತ್ತು ಯಾವುದೇ ಸ್ಟಾರ್ಟ್ಅಪ್ 10 ವರ್ಷದ ಒಳಗಿದ್ರೆ ಅಪ್ಲೈ ಮಾಡಬಹುದು, ಬಟ್ 100 ಕೋಟಿ ಆದಾಯವನ್ನು ದಾಟಿರಬಾರ್ದು. ಇದೊಂಥರ ನನಗೆ ಫನ್ನಿ ಪಾಯಿಂಟ್ ಅನ್ಸ್ತು. ಯಾಕೆಂದ್ರೆ 100 ಕೋಟಿ ದಾಟಿರುವಂತಹ ಸ್ಟಾರ್ಟ್ಅಪ್ 50 ಲಕ್ಷ ಫಂಡಿಂಗ್ ಯಾಕೆ ಬರ್ತಾರೆ ಅಪ್ಲೈ ಮಾಡಕ್ಕೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇಟ್ ಈಸ್ ಅ ರಿಕ್ವೈರ್ಮೆಂಟ್. 100 ಕೋಟಿ ದಾಟಿರಬಾರ್ದು, 10 ವರ್ಷದ ಒಳಗಾಗಿರ್ಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್. ಮತ್ತೆ 10 ಇಯರ್ಸ್ ಆಗಿರ್ಬಾರ್ದು. ಮತ್ತೆ ಇನೋವೇಷನ್, ಇಂಪ್ರೂವ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್, ಸರ್ವಿಸ್ ಅಂಡ್ ಪ್ರೊಸೆಸ್. ಸೊ ಇದು ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಹೊಸತನವಿಲ್ಲದೆ ಇರುವಂತದ್ದನ್ನ ನೀವು ತಗೊಂಡೋದಾಗ, ಅವರು 1000 ಸ್ಟಾರ್ಟ್ಅಪ್ ನೋಡುವಾಗ ಅನೇಕ ಸ್ಟಾರ್ಟ್ಅಪ್ಗಳು ಎಲಿಮಿನೇಟ್ ಆಗೋಗುತ್ತೆ. ಯಾಕೆಂದ್ರೆ ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡುವಂತದ್ದು, ಇದ್ರಲ್ಲಿ ಏನು ಹೊಸತನ ಇಲ್ಲ ಅಂತ ಅವ್ರಿಗೆ ವಿದಿತವಾದಾಗ ಅವ್ರು ಅದನ್ನ ಎಲಿಮಿನೇಟ್ ಮಾಡ್ತಾರೆ. ಯಾಕೆಂದ್ರೆ
ಈ 1000 ಸ್ಟಾರ್ಟ್ಅಪ್ ಅಲ್ಲಿ ಅವರು ಒಂದಷ್ಟು ಸ್ಟಾರ್ಟ್ಅಪ್ ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 150 ಅಂತ ಇಟ್ಕೊಳ್ಳೋಣ. 150 ಸ್ಟಾರ್ಟ್ಅಪ್ ಅಲ್ಲಿ ಬೆಂಗಳೂರಿಂದ ಸಹಜವಾಗಿ 70-80 ಇರುತ್ತೆ ಯಾವಾಗ್ಲೂ. ಇದು ನಾನು ಇಲಾಖೆಯಿಂದ ತಗೊಂಡಿರೋ ಅಂಕಿಅಂಶಗಳು. ಉಳಿದಂತೆ ಈ ಗುಲ್ಬರ್ಗ, ಬೆಳಗಾವಿ, ಹುಬ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಬಳ್ಳಾರಿ ಈ ರೀತಿ ಪ್ರಮುಖ ನಗರಗಳು ಅಥವಾ ಯಾವ್ದನ್ನ ನಾವು ಬಿಯಾಂಡ್ ಬ್ಯಾಂಗ್ಳೂರ್ ಇನಿಷಿಯೇಟಿವ್ ಅಲ್ಲಿ ಈಗ ಇನ್ಕ್ಲೂಡ್ ಮಾಡಿದೀವಿ, ಈ ನಗರಗಳಿಗೆ ಈ ಟೀಮೇ ಹೋಗ್ತಾರೆ. ಹೋಗಿ ಅಲ್ಲಿ ಅಪ್ಲೈ ಮಾಡಿರೋರ್ನೆಲ್ಲ ಕರೆಸಿ ಪ್ರೆಸೆಂಟೇಶನ್ ಮಾಡಿಸಿ ಅವರಲ್ಲೂ ಸ್ವಲ್ಪ ಹೆಚ್ಚಿನ ವೈಟೇಜ್ ಕೊಟ್ಟು ತಗೊಂತಾರೆ. ಸೊ ಆ ದೃಷ್ಟಿಯಿಂದ ಆ ನಗರಗಳಲ್ಲಿ ಇರುವಂತವರು ಸಹ ಅಪ್ಲೈ ಮಾಡಿ. ಬಟ್ ಬೆಂಗಳೂರಲ್ಲಿ ಇರೋರ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಇವ್ಯಾಲ್ಯೂಯೇಷನ್ ಪ್ರಾಸೆಸ್. ಬಟ್ ಗ್ರಾಮೀಣ ಭಾಗದವರು, ಒರಿಜಿನಲ್ ಗ್ರಾಮೀಣ ಭಾಗದವರು ಆಗಿ ಮತ್ತು ಆ ಊರುಗಳಲ್ಲಿ ಅಪ್ಲೈ ಮಾಡೋರ್ಗೆ ಹೆಚ್ಚಿನ ಪಾಯಿಂಟ್ಸ್ ಕೂಡ ಇದೆ, ವೈಟೇಜ್ ಕೂಡ ಇರುತ್ತೆ ಅನ್ನೋದು ನನಗೆ ಇಲಾಖೆಯಿಂದ ತಿಳಿದು ಬಂದಿದೆ. ಬಟ್ ಅದು ಸಹಜ, ಸರಿಯಾದ್ದು ಕೂಡ. ಬೆಂಗಳೂರಲ್ಲಿರೋರು ಕೆಲವರು ಮುಂಚೆ ಬೇರೆ ಊರಿಗೆ ಹೋಗಿ ಅಪ್ಲೈ ಮಾಡೋದು, ಬೇರೆ ಊರಿನ ಅಡ್ರೆಸ್ ಕೊಟ್ಟು ಮಾಡೋದೆಲ್ಲ ಮಾಡಿದ್ದಾರೆ. ಇದು ಯಾವುದು ವರ್ಕ್ ಆಗಲ್ಲ. ಸೊ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಆನ್ ದಟ್. ಡೈರೆಕ್ಟ್ ಆಗಿ ನೀವು ಎಲ್ಲಿದ್ದೀರಾ ಅದನ್ನ ಅಪ್ಲೈ ಮಾಡಿ. ಫೋಕಸ್ ಆನ್ ಯುವರ್ ಐಡಿಯಾ ಅಂಡ್ ಫೋಕಸ್ ಆನ್ ಯುವರ್ ಪ್ರೆಸೆಂಟೇಶನ್ ಅಂಡ್ ಪಿಚ್, ಅದು ಮುಖ್ಯವಾದ್ದು. SC/ST ಸೇಮ್ ರೂಲ್ಸ್, ಮುಂಚೆ ಏನ್ ಹೇಳಿದೆ ಅದೇನೆ. ಬಟ್ ಏನಂದ್ರೆ ಇಲ್ಲಿ SC/ST ಮೆಂಬರ್ಸ್ 70% ಗಿಂತ ಹೆಚ್ಚು ಕಂಪನಿಯ ಓನರ್ಶಿಪ್ ಹೊಂದಿರಬೇಕು. ಮೋರ್ ದೆನ್ 70% ಆಫ್ ದ ಓನರ್ಶಿಪ್ ಆಫ್ ದ ಕಂಪನಿ ಶುಡ್ ಲೈ ವಿತ್ ದಿ SC/ST partner or directors or partners. And similarly for minorities, 51% of the company should be owned by minority. ಸೊ ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, SC/ST ಎಲಿವೇಟ್ ಉನ್ನತಿನಲ್ಲಿ ಕಂಪನಿ ಫುಲ್ SC/STನೇ ಆಗ್ಬೇಕಂತಿಲ್ಲ. ನನ್ನ ಫ್ರೆಂಡ್ ಒಬ್ರು SC/ST ಇದ್ರೆ ಅಥವಾ ನಾನೇ SC/ST ಇದ್ದು ನಮ್ಮ ಫ್ರೆಂಡ್ ಒಬ್ಬ ಬೇರೆ ಜಾತಿ ಇದ್ರೆ ಅವನು ನಾನು ಸೇರ್ ಕೂಡ ಮಾಡಬಹುದು. ಅದೇ ರೀತಿಯಾದ ಮೈನಾರಿಟೀಸ್ ಎಲ್ಲರೂ ಮೈನಾರಿಟಿನೇ ಆಗ್ಬೇಕಂತಿಲ್ಲ. ಅದ್ರಲ್ಲೂ ಒಬ್ಬ ಮೈನಾರಿಟಿ ಇದ್ದು ಇನ್ನೊಬ್ರು ನಾರ್ಮಲ್ ಇದ್ರೆ ದೇ ಕ್ಯಾನ್ ಸ್ಟಿಲ್ ಕೊಲಾಬರೇಟ್ ಅಂಡ್ ಡೂ ಇಟ್. ಸೊ ಇದು ವೆರಿ ಸಿಂಪಲ್, ಸ್ಟ್ರೈಟ್ ಫಾರ್ವರ್ಡ್. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಇದು ಮಾಡಕ್ ಹೋಗಲ್ಲ. ಡಾಕ್ಯುಮೆಂಟೇಶನ್ ಇದು ಅಗೇನ್ ವೆರಿ ಸೆಲ್ಫ್ ಎಕ್ಸ್ಪ್ಲನೇಟರಿ. ಬಟ್ ನಾನು ಇದನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಯಾಕೆ ಮಾತಾಡಕ್ ಇದನ್ನ ಒಂದ್ ಸ್ಲೈಡ್ ಮಾಡಿದೆ ಅಂದ್ರೆ, ನಮ್ ಕರ್ನಾಟಕ IT ಡಿಪಾರ್ಟ್ಮೆಂಟ್ ವೆಬ್ಸೈಟು ಕೆಲವು ಸಲ ಕೈ ಕೊಡುತ್ತೆ. ಇದು ತುಂಬಾ ವರ್ಷಗಳಿಂದ ನಾನು ನೋಡಿರೋದ್ರಿಂದ ಅದು ಲಿಟಲ್ ಬೈ ಲಿಟಲ್ ಇಂಪ್ರೂವ್ ಆಗ್ತಾ ಇದೆ. ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಏನಂತೀರ, ಗವರ್ಮೆಂಟ್ ವೆಬ್ಸೈಟ್ ಅಂತಾರಲ್ಲ ಆ ತರ. ಸೊ ಕೆಲವು PDF ಫಾರ್ಮ್ಯಾಟ್ 1 MB ಅಂತಿದ್ರೆ ನೀವು 1 MBನೇ ಮಾಡ್ಬೇಕು, ಅದ್ರ ಮೇಲೆ ತಗೊಳಲ್ಲ. ಆಮೇಲೆ ಫಾರ್ಮ್ಯಾಟ್ಗಳು ಅಷ್ಟೇ, ಎಲ್ಲಾ ಕಡೆ ಎಷ್ಟೊಂದು ಫಾರ್ಮ್ಯಾಟ್ಸ್ ಅಲೋ ಮಾಡ್ತಾರಲ್ವಾ, ಇವರು ತುಂಬಾ ಸ್ಟ್ರಿಕ್ಟ್. ಇವ್ರು ಹೇಳಿರೋ ಫಾರ್ಮ್ಯಾಟೇ ಹಾಕ್ಬೇಕು, ಇಲ್ದಿದ್ರೆ ಅಲೋ ಆಗಲ್ಲ. ಆಮೇಲೆ ಅರ್ಧ ಫಾರ್ಮ್ ಫಿಲ್ ಮಾಡಿರ್ತೀರಾ, ಮತ್ತೆ ಯಾವ್ದೋ ಒಂದು ಡಾಕ್ಯುಮೆಂಟ್ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಔಟ್ ಆಗಬಹುದು. ಸೊ ಅದರಿಂದ ಮೊದಲಿಗೆನೆ ಈ ಎಲ್ಲಾ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ತದನಂತರ ನೀವು ಅಪ್ಲೋಡ್ ಪ್ರಾಸೆಸ್ ಶುರು ಮಾಡಿ. ಇಲ್ಲ ಅಂದ್ರೆ ಪದೇ ಪದೇ ಟೈಮ್ ಔಟ್ ಆಗಿ ಪದೇ ಟೈಪ್ ಮಾಡ್ಬೇಕಾಗುತ್ತೆ. ಮಾಡಿದ್ದ ಮಾಹಿತಿಯನ್ನೇ ಮತ್ತೆ ಟೈಪ್ ಮಾಡ್ಬೇಕಾಗುತ್ತೆ. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ಸ್ಪೆಸಿಫಿಕ್ ಗ್ರೂಪ್ಸ್, ಆಮೇಲೆ ಕಂಪನಿ ಡೀಡ್, ಪಾರ್ಟ್ನರ್ಶಿಪ್ ಡೀಡ್, ಆಮೇಲೆ ಸ್ಟಾರ್ಟ್ಅಪ್ ಅಫಿಡವಿಟ್. ಇದು ನೋಡಿ, ಅಫಿಡವಿಟ್ ಅನ್ನೋದು ಇನ್ನೂ ಇದೆ. ಇದಕ್ಕೊಬ್ರು ನೋಟ್ರಿ ಹತ್ರ ಎಲ್ಲ ಹೋಗ್ಬೇಕು, ಲಾಯರ್ ಹತ್ರ ಹೋಗ್ಬೇಕು, ಇದಕ್ಕೊಂಚೂರು ಖರ್ಚಾಗುತ್ತೆ. ಆಮೇಲೆ ಕಂಪನಿ ಫಾರ್ಮೇಶನ್ಗೂ ನೀವು ಖರ್ಚು ಮಾಡಿರ್ತೀರಾ. ಸುಮಾರು ಕಡಿಮೆ ಅಂದ್ರೂ 5,000ದಿಂದ 8,000 ಅಂತ ಕಾಣುತ್ತೆ ಇವತ್ತಿನ ದಿವಸದಲ್ಲಿ ಒಂದು ಕಂಪನಿ ಇನ್ಕಾರ್ಪೊರೇಷನ್. ಮತ್ತೆ ಪಿಚ್ ಡೆಕ್ಕು ಅದ್ರ ಫಾರ್ಮ್ಯಾಟ್ ನಾನು ಇವಾಗ ಇಷ್ಟರಲ್ಲೇ ತೋರಿಸ್ತೀನಿ. ಮುಂಚೆ ಇನ್ನೊಂದು ಏನಿತ್ತು ಅಂದ್ರೆ, ಕಂಪನಿ ವೆಬ್ಸೈಟ್ ಮ್ಯಾಂಡೇಟರಿ ಇತ್ತು. ಇವಾಗ ಅದು ಯಾಕೋ ಆಪ್ಷನಲ್ ಮಾಡಿರೋ ತರ ಇದಾರೆ ಆನ್ಲೈನ್ ಅಲ್ಲಿ. ಬಟ್ ಮೊದಲು ಕಂಪನಿ ವೆಬ್ಸೈಟ್ ಮ್ಯಾಂಡೇಟರಿ ಇತ್ತು. ಆಮೇಲೆ ಇಮೇಲ್ ID ಮ್ಯಾಂಡೇಟರಿ ಇತ್ತು ಕಂಪನಿ ಡೊಮೈನ್ ಅಲ್ಲೇನೆ. ಸೊ ಈಗ ಅದು ಮ್ಯಾಂಡೇಟರಿ ಇಲ್ಲ ಅಂತ ಕಾಣ್ತಾ ಇದೆ, ವಿಚ್ ಇಸ್ ಗುಡ್. ಸೊ ಅದನ್ನು ನಿಮ್ದಾಗ್ಲೇ ಇದ್ರೆ ಒಳ್ಳೇದು. ಯಾಕೆಂದ್ರೆ ದಟ್ ಗಿವ್ಸ್ ಮೋರ್ ವೈಟೇಜ್ ದಟ್ ಯು ಆರ್ ಸೀರಿಯಸ್ ಅಬೌಟ್ ದ ಬಿಸ್ನೆಸ್. ನೀವು ನಿಜವಾಗ್ಲೂ ಮಾಡೋದ್ರ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಸೀರಿಯಸ್ ಇದ್ದೀರಾ ಅಂತ ಗೊತ್ತಾಗುತ್ತೆ. ಅದರಿಂದ ಸಿಂಪಲ್ ಆಗಿ ಒಂದು ವೆಬ್ಸೈಟ್ ಮಾಡಿಸಿ. ಇವತ್ತಿನ ದಿವಸದಲ್ಲಿ ಆ ರೀತಿಯಾದಂತಹ ಸರ್ವಿಸ್ ಪ್ರೊವೈಡ್ ಮಾಡೋರು ತುಂಬಾ ಜನ ಇದ್ದಾರೆ. ಅದನ್ನ ನೀವು ಉಪಯೋಗಿಸ್ಕೊಬಹುದು. ಸೊ ಈಗ ಕಮಿಂಗ್ ಟು ದ ಟೆಂಪ್ಲೇಟ್ ಫಾರ್ ಪಿಚಿಂಗ್, ಕಂಪನಿ ನೇಮ್ ಅಂಡ್ ಲೋಗೋ. ವಾಟ್ ಈಸ್ ದ ಪ್ರಾಬ್ಲಮ್ ಆರ್ ಇನೋವೇಷನ್ ಅಂದ್ರೆ, ಈಗ ಉದಾಹರಣೆಗೆ ಅಗೇನ್ ಲೆಟ್ ಮಿ ಟೇಕ್ ದ ಎಕ್ಸಾಂಪಲ್ ಆಫ್ ಮೆಟ್ರೋ ರೈಲ್ ಇನ್ ಬ್ಯಾಂಗ್ಳೂರ್. ಮೆಟ್ರೋ ರೈಲ್ಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ
ಯಾಕೆ ಮೆಟ್ರೋನ ಹೆಚ್ಚಿನ ಜನ ಯೂಸ್ ಮಾಡಲ್ಲ ಅಂದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರಲ್ಲ ಅಂತ. ಅವಾಗ ಏನ್ ಮಾಡಿದ್ರು, ಬೌನ್ಸ್ ಅಂತ ಒಂದು ಸ್ಟಾರ್ಟ್ಅಪ್ ಬಂದಿತ್ತಲ್ವಾ, ಅದೀಗ್ಲೂ ಇದೆ, ತುಂಬಾ ಚೆನ್ನಾಗಿದೆ. ಬೌನ್ಸ್ ಇಂಟರ್ವ್ಯೂ ಮಾಡಿದ್ರು. ಸೊ ಬೌನ್ಸ್ ಮಾಡಿದಾಗ ಏನಾಯ್ತು, ಆ ಗಾಡಿ ತಗೊಂಡು ಮೆಟ್ರೋ ಸ್ಟೇಷನ್ ನಿಂದ ಮನೆಗೆ ಬರ್ಬೋದು, ಮತ್ತೆ ಅದನ್ನ ಎಲ್ ಬೇಕಾದ್ರೂ ಬಿಡ್ಬೋದು ಅನ್ನೋದು. ಸೊ ದಟ್ ವಾಸ್ ಇನೋವೇಷನ್ ಎಟ್ ದಟ್ ಟೈಮ್. ಮತ್ತೆ ಇವತ್ತಿನ ಇನೋವೇಷನ್ ಏನು, ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ತಗೊಂಡು, ಈಗಾಗಲೇ ಒಂದು ಕಂಪನಿ ಇದೆ, ಉದಾಹರಣೆಗೆ ಜಾಬ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನೌಕರಿ.com ಅನ್ನೋದು ನಾವು ಕೆಲಸ ಹುಡುಕಿತ್ತಿದ್ದ ಕಾಲದಿಂದ ಇದೆ, ಆಲ್ಮೋಸ್ಟ್ 25 years ಹಿಂದೆಯಿಂದ. ಸೊ ಈಗ ಅದರಲ್ಲಿ ವಿಭಿನ್ನವಾದಂತಹದ್ದು ಏನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆರ್ ಯು ಗೋಯಿಂಗ್ ಟು ಮೇಕ್ ಇಟ್ AI ಎನೇಬಲ್ಡ್? ನೌಕರಿ ಅವರು ಮಾಡಿರ್ತಾರೆ, ಬಟ್ ನೀವ್ ಯಾವ ರೀತಿ AI ಎನೇಬಲ್ ಮಾಡ್ತೀರಾ ಅಂದ್ರೆ, ನಿಮ್ಮ ಊರಿಂದ ಮಾತ್ರ ನಿನ್ಗೆ ಗೊತ್ತಾಗೋ ತರ ಮಾಡ್ತೀರಾ, ಅಥವಾ ನಿಮ್ಮ ಬ್ಯಾಚ್ ಮೇಟ್ಸ್ ಹೆಚ್ಚಿಗೆ ಎಲ್ಲಿದ್ದಾರೆ ಅದನ್ನ ಫೈಂಡ್ ಔಟ್ ಮಾಡೋ ತರ ಮಾಡ್ತೀರಾ. ಸಮಥಿಂಗ್ ಲೈಕ್ ಇಂಟಿಗ್ರೇಟಿಂಗ್ ಎಕ್ಸಿಸ್ಟಿಂಗ್ ನೌಕರಿ ಕೈಂಡ್ ಆಫ್ ಜಾಬ್ ಪೋರ್ಟಲ್ ವಿತ್ ಸಮಥಿಂಗ್ ಎಲ್ಸ್, ಅಗ್ರಿಗೇಷನ್ ಪ್ಲಾಟ್ಫಾರ್ಮ್ ಮಾಡ್ತೀರಾ. ಆ ರೀತಿ ಥಿಂಕ್ ಅಬೌಟ್ ಬೀಯಿಂಗ್ ಇನ್ನೋವೇಟಿವ್. ಫುಡ್ ಅಲ್ಲೂ ಅಷ್ಟೇ, ಇಫ್ ಯು ಆರ್ ಇನ್ ಟು ಅ ಫುಡ್ ಬಿಸ್ನೆಸ್, ನಾನು ಎಲ್ಲರೂ ಮಾಡದಂತೆ ಫುಡ್ ಮಾಡ್ತೀನಿ ಅನ್ನೋದು ಅಷ್ಟು ಫ್ಲೈ ಆಗಲ್ಲ. ಬಟ್ ಅದರಲ್ಲೇನೆ ಇಫ್ ಯು ಹ್ಯಾವ್ ಎ ಡೆಲಿವರಿ ಮೆಕ್ಯಾನಿಸಮ್ ವಿಚ್ ಇಸ್ ಸೆಲ್ಫ್ ಲರ್ನಿಂಗ್, and if you have a mechanism whereby it is health wise very good, for example siridanya, navadanya, millet, all those various new things that are coming up today, adikke ನೀವೇನಾರು ಮಾಡ್ತಾ ಇದ್ರೆ that can be an innovation. But again, you need technology. ಬರೀ ಇದೊಂದೇ ಇನೋವೇಷನ್ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಬಟ್ ಓವರ್ ಆಲ್ ನಿಮ್ಗೆ ಸ್ಟಾರ್ಟ್ಅಪ್ ಸ್ಕೋರಿಂಗ್ ಅಲ್ಲಿ ಟೆಕ್ನಾಲಜಿ ಎಡ್ಜ್ ಸಿಗಲ್ಲ. ಸೊ ಅದರಿಂದ ಅದು. ಮತ್ತು ನೆಕ್ಸ್ಟ್, ಕ್ವಾಂಟಿಫೈಯಬಲ್ ಡೇಟಾ ಟು ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಈಗ ಈ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಹೆಂಗಪ್ಪ ಹೇಳ್ತಾ ಇದೀಯ ಅಂದ್ರೆ ನಾನು ನೋಡಿದೀನಿ ಅನ್ನೋದು ವೆರಿ ವೇಗ್ ಆಗುತ್ತೆ. ಸೊ ಇದಕ್ಕೆ ಯಾವ್ದಾದ್ರು ರಿಲಯಬಲ್ ಸೋರ್ಸಸ್ ಇಂದ ಡೇಟಾ ಬೇಕು. ಈವನ್ ಇಫ್ ದೆರ್ ಇಸ್ ನೋ ಡೇಟಾ, ಅಟ್ ಲೀಸ್ಟ್ ಹ್ಯಾವ್ ಎ ರಿಯಲ್ ಸರ್ವೆ. ಫಾರ್ ಎಕ್ಸಾಂಪಲ್, ನಾನು ಸುಮಾರು 50 ಜನಗಳನ್ನ ಮಾತಾಡಿಸಿದೆ. ಈ ಪ್ರಾಬ್ಲಮ್ ಅಲ್ಲಿ 50ರಲ್ಲಿ 35 ಜನ ಈ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಂಡಿದ್ದಾರೆ. ದೇ ಹ್ಯಾವ್ ಅಗ್ರೀಡ್ ದಟ್ ದಿಸ್ ಪ್ರಾಬ್ಲಮ್ ಎಕ್ಸಿಸ್ಟ್ಸ್. ಸೊ ಬೇಸಿಕಲಿ ವಿ ಆರ್ ಪ್ರೂವಿಂಗ್ ದಟ್ ದರ್ ಈಸ್ ಅ ನೀಡ್. ಅದನ್ನ ಮಾಡ್ಬೇಕು. ಮತ್ತೆ ನೆಕ್ಸ್ಟ್, ನಾವು ಮಾಡೋದು ಈಗಿರೋದು ಸೊಲ್ಯೂಷನ್ಗಳಿಗಿಂತ ಹೇಗೆ ಉತ್ತಮವಾದದ್ದು, ಹೇಗೆ ವಿಭಿನ್ನವಾದದ್ದು, ಹೇಗೆ ವಿಶೇಷವಾದಂತಹದ್ದು, ಇದರಿಂದ ಹೇಗೆ ಬೆನಿಫಿಟ್ ಸಿಗುತ್ತೆ ಕಸ್ಟಮರ್ಗೆ ಅನ್ನೋಂಥದ್ದು ಮಾಡ್ಬೋದು. ಅಗೇನ್, ಈ ಕ್ರೌಡ್ ಅಲ್ಲಿ ಐ ಡೋಂಟ್ ನೋ ದ ಕಂಪೋಸಿಷನ್, ಎಷ್ಟು ಜನ ಟೆಕ್ನಾಲಜಿ, ಎಷ್ಟು ಜನ ನಾನ್ ಟೆಕ್ ಥಿಂಕ್ ಮಾಡ್ತಿದ್ದೀರಾ, ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಪ್ರತಿಯೊಂದಕ್ಕೂ ಒಂದೊಂದು 2 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಟೆಕ್ನಾಲಜಿನಲ್ಲಿ ಅಗೇನ್ ಕ್ಲೌಡ್ ಆಟೋಮೇಶನ್ ಇರಬಹುದು. ತುಂಬಾ ಜನ ಸ್ಟಾರ್ಟ್ಅಪ್ಗಳು ಕ್ಲೌಡ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಕ್ಲೌಡ್ ಕ್ರೆಡಿಟ್ಸ್ ಯೂಸ್ ಮಾಡ್ಬಿಟ್ಟಿರ್ತಾರೆ. ಉದಾಹರಣೆಗೆ ಗೂಗಲ್, ಅಜ್ಯೂರ್, ಇದೆಲ್ಲ ಫ್ರೀ ಬೆನಿಫಿಟ್ಸ್ ನಮ್ಮ ಎಲಿವೇಟ್ ಅಲ್ಲೂ ಸಹ ಇದೆ. ತಗೊಂಡಾಗ ಏನಾಗುತ್ತೆ, ಯು ವಿಲ್ ಹ್ಯಾವ್ ಎಂಟರ್ಡ್ ಯುವರ್ ಕ್ರೆಡಿಟ್ ಕಾರ್ಡ್ ನಂಬರ್. ದಟ್ಸ್ ದ ಸೈನ್ ಅಪ್ ಕ್ರೈಟೀರಿಯಾ. 3 ತಿಂಗಳಿಗೆ ನಿಮ್ದು ಕ್ರೆಡಿಟ್ಸ್ ಖಾಲಿ ಆಗೋದ್ರೆ ಅವ್ರು ನಿಮ್ದನ್ನ ಬಂದ್ ಮಾಡಲ್ಲ. ದೇ ವುಡ್ ಹ್ಯಾವ್ ಚಾರ್ಜ್ಡ್ ಯುವರ್ ಕಾರ್ಡ್ ಅಂಡ್ ಯು ವುಡ್ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಮನಿ. ಇದು ನಿಜವಾಗ್ಲೂ ನಡೆದಿರೋದು, ನಾನು ನೋಡಿರೋಂಥದ್ದು ಹೇಳ್ತಾ ಇದ್ದೀನಿ. ಸೊ ಹೌ ಕ್ಯಾನ್ ವಿ ಅವಾಯ್ಡ್ ಇಟ್? ಅದಕ್ಕೆ ಒಂದು ಸ್ಟಾರ್ಟ್ಅಪ್ ಬೇಕಾ? ಐ ಮೀನ್, ಜಸ್ಟ್ ಟು ಎನ್ಶೋರ್ ದ ಕ್ಲೌಡ್ ಕ್ರೆಡಿಟ್ಸ್ ಆರ್ ಯೂಸ್ಡ್ ಇನ್ ಅನ್ ಆಪ್ಟಿಮಲ್ ಮ್ಯಾನರ್. that can be one startup. Similarly, thinking of cloud utilization at a company level. On-premise data center irutte, matte cloud irutte scale out goskara. So yav stage alli cloud hogta ide. One transaction online use ಮಾಡಿದಾಗ, data center use ಮಾಡಿದಾಗ ಎಷ್ಟು ಖರ್ಚಾಗುತ್ತೆ ಒಂದು ಕಸ್ಟಮರ್ ಟ್ರಾನ್ಸಾಕ್ಷನ್, ಮತ್ತೆ ಅದೇ ಟ್ರಾನ್ಸಾಕ್ಷನ್ ಕ್ಲೌಡ್ ಅಲ್ಲಿ ಮಾಡಿದಾಗ ಎಷ್ಟು ಖರ್ಚಾಗುತ್ತೆ. ದ ಯೂನಿಟ್ ಕಾಸ್ಟ್ ಮಾಡಲ್, ಕಂಪ್ಯಾರಿಸನ್ ಆಫ್ ಕಾಸ್ಟ್ಸ್, ಈ ರೀತಿಯಾದಂಥದ್ದು ಏನಾದ್ರು ಸೊಲ್ಯೂಷನ್ ಇದ್ರೆ. ಸೊ ದಟ್ ಕುಡ್ ಬಿ ಹೌ ಯು ಪೊಸಿಷನ್ ಯುವರ್ ಪ್ರಾಡಕ್ಟ್ ಅಂಡ್ ಕಂಪೇರ್ ಇಟ್ ವಿತ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ಸೊ ನಿಮ್ಗೆ ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು, ನಿಮ್ ಕಾಂಪಿಟೇಟರ್ಸ್ ಯಾರು, ಆ ರೀತಿಯಾದಂತ ಮಾಹಿತಿಯನ್ನು ಕೊಟ್ಟಾಗ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಒನ್, ಎನಿ ರೆಲೆವೆಂಟ್ ಡೇಟಾ ಆರ್ ರಿಪೋರ್ಟ್ಸ್, ಪ್ರೆಸ್ ಕ್ಲಿಪ್ಪಿಂಗ್ಸ್ ಟು ಸಪೋರ್ಟ್ ದಿ ಅಸಂಪ್ಷನ್. ಸೊ ಇದು ಅಷ್ಟೇ, ನೀವೀಗ ಉದಾಹರಣೆಗೆ ಯಾವ್ದಾದ್ರು IT ಸರ್ವಿಸಸ್ ಬಗ್ಗೆ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ರೆ, IT ಪ್ರಾಡಕ್ಟ್ಸ್ ಮಾಡ್ತಾ ಇದ್ರೆ, ನಿಮಗೆ ಗೊತ್ತು ಸರ್ಕಾರದ ಸರ್ವಿಸಸ್ ಅಲ್ಲಿ ಅನೇಕ ಭಾಗಗಳಲ್ಲಿ ಒಂದ್ ಲೈನ್ ಹಾಕಿರ್ತಾರೆ, ಸರ್ವರ್ ಪ್ರಾಬ್ಲಮ್. ಒಂದ್ ವೈಟ್ ಪೇಜ್ ಅಲ್ಲಿ ಪ್ರಿಂಟ್ ಔಟ್ ಮಾಡಿ ಸರ್ವರ್ ಪ್ರಾಬ್ಲಮ್ ಅಂತ ಎಷ್ಟೋ ಸರ್ಕಾರಿ ಆಫೀಸ್ಗಳಲ್ಲಿ ನೋಡಿರ್ತೀರ.
That itself is proof that these services are not running well. So ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. Anything that you state has to be substantiated or justified with some kind of proof. ಮತ್ತೆ ಇನೋವೇಷನ್, ಇದು ನಾನು ಮುಂಚೆನೆ ಹೇಳಿದ ರೀತಿಯಲ್ಲಿ ಒಂದು ನಿಮ್ದು ಹೇಗೆ ಯುನಿಕ್ ಮತ್ತು ಇದೇ ಫಸ್ಟ್ ಮಾಡ್ತಿರೋ ಪ್ರಾಡಕ್ಟ್ ಯಾರೋ ಮಾಡಿಲ್ವಾ, ಅಥವಾ ಯಾರೋ ಮಾಡಿದ್ ಯಾಕೆ ಫೇಲ್ ಆಯ್ತು, ನಾನ್ ಯಾಕೆ ವಿಭಿನ್ನ. ಅಗೇನ್ ನಿಮ್ಮ ಏಜ್ ಗ್ರೂಪ್ ಗೊತ್ತಿಲ್ಲದೆ ಒಂದು ಎಕ್ಸಾಂಪಲ್, 2003, 4, 5 ಟೈಮ್ ಫ್ರೇಮ್ ಅಲ್ಲಿ ಆರ್ಕೋಟ್ ಅಂತ ಒಂದು ಅಪ್ಲಿಕೇಶನ್ ಬಂದಿತ್ತು. ನಾವೆಲ್ಲ ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ವಿ, ನಮ್ ಜನರೇಷನ್ ಅವರು. ಸೊ ದೋಸ್ ಡೇಸ್ ಇಟ್ ವಾಸ್ ಗುಡ್, ಬಟ್ ಈವೆಂಚುಲಿ ಇಟ್ ಶಟ್ ಡೌನ್, ಮುಚ್ಚೋಯ್ತದು. ಬಟ್ ಅದೇ ಐಡಿಯಾ ತಗೊಂಡಂತಹ ಫೇಸ್ಬುಕ್ ಇವತ್ತು ಎಷ್ಟು ಚೆನ್ನಾಗಿ ಸಕ್ಸೀಡ್ ಆಗಿ ವಾಟ್ಸ್ಆಪ್ ನು ಕೊಂಡ್ಕೊಂಡು ಅದನ್ನು ಇಂಟಿಗ್ರೇಟ್ ಮಾಡ್ಕೊಂಡು ಇಟ್ಸ್ ಡೂಯಿಂಗ್ ವಂಡರ್ಸ್, ರೈಟ್? ಸೊ ಇನೋವೇಷನ್ ಅನ್ನ ಇಂಪ್ರೂವೈಸೇಷನ್ ಮಾಡಿರುವಂತದ್ದು, ಇಟ್ ಇಸ್ ಅಕ್ಸೆಪ್ಟಬಲ್ ಇನ್ ಅವರ್ ಸೊಸೈಟಿ. ಬಟ್ ಯು ನೀಡ್ ಟು ಹ್ಯಾವ್ ಎಕ್ಸಾಂಪಲ್ಸ್, ಯು ನೀಡ್ ಟು ಹ್ಯಾವ್ ಕ್ಲಾರಿಟಿ, ನಾನು ಏನ್ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅನ್ನೋದು. ಸೊ ಆರ್ಕೋಟ್ ಇಂದ ಫೇಸ್ಬುಕ್ ಆಯ್ತು. ಇದೇ ರೀತಿ ಇನ್ನೊಂದು ವೈಬರ್ ಇತ್ತು. ವೈಬರ್ ಅಂತ ಒಂದು ಅಪ್ಲಿಕೇಶನ್ ಇತ್ತು. ಅದೊಂಥರ ತುಂಬಾ ಬೆಳಿಲೂ ಇಲ್ಲ, ಫುಲ್ಲು ಕ್ಲೋಸ್ ಡೌನ್ ಆಗಿಲ್ಲ, ಇತ್ತು ಅಂತ ಕಾಣುತ್ತೆ ರೀಸೆಂಟ್ ಆಗಿ ನೋಡಿದ್ದಾಗ್ಲು. ಬಟ್ ಈಗ ಅದನ್ನ ನೋಡಿದ್ರೆ ವಾಟ್ಸ್ಆಪ್ ಹ್ಯಾಸ್ ಈಟನ್ ಅಪ್ ಫುಲ್ಲಿ. ವೈಬರ್ ಅಲ್ಲಿ ಯಾರು ಯೂಸೇಜೇ ಇಲ್ಲ. ವಾಟ್ಸ್ಆಪ್ ಡಿಡ್ ವೆಲ್. ಸೊ ವಾಟ್ ಡಿಡ್ ವಾಟ್ಸ್ಆಪ್ ಡೂ ಡಿಫ್ರೆಂಟ್ಲಿ? ಇಟ್ಸ್ ಬೇಸಿಕಲಿ ಇಂಪ್ರೂವೈಸೇಷನ್ ಆಫ್ ಅನ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್, ಬಟ್ ದೇ ಡಿಡ್ ಸಮಥಿಂಗ್ ಡಿಫ್ರೆಂಟ್. ವಾಟ್ ವಾಸ್ ದಟ್? ಸೊ ಆ ಕ್ಲಾರಿಟಿ ನಿಮ್ಗಿರ್ಬೇಕು ಹೇಳುವಾಗ. ಸೊ ಅದು ಆಮೇಲೆ ಯಾರಿಗ್ ಮಾಡ್ತೀರಾ, ಹೂ ಆರ್ ಯುವರ್ ಟಾರ್ಗೆಟ್ ಕಸ್ಟಮರ್ಸ್, ಯಾರಿಗ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ವಾಟ್ ಈಸ್ ಯುವರ್ ಕಸ್ಟಮರ್ ಅಕ್ವಿಸಿಷನ್ ಸ್ಟ್ರಾಟಜಿ. ಈಗ ನಾನು ಸಿಂಪಲ್ ಏನೋ ಒಂದು ಪ್ರಾಡಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಮಕ್ಕಳು ಯೂಸ್ ಮಾಡುವಂತಹ ಒಂದು ಜಾಮೆಟ್ರಿ ಬಾಕ್ಸ್ ವಿಚ್ ಈಸ್ ವೆರಿ ಇನೋವೇಟಿವ್, ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್, ಈ ರೀತಿ ಎಲ್ಲ ಹೇಳ್ತೀವಿ. ಬಟ್ ತಲುಪ್ಸೋದಕ್ಕೆ ಏನ್ ಮಾಡ್ತೀರಾ, ಹೌ ಕ್ವಿಕ್ಲಿ ಕ್ಯಾನ್ ಯು ಡೂ? ನಾನು ಅದನ್ನ ಅಂಗಡಿಗಳಿಗೆಲ್ಲ ಕೊಡ್ತೀನಿ ಅಂದ್ರೆ ಬೇಸಿಕಲಿ ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಸಪ್ಲೈ ಚೈನ್. ವಾಟ್ ಕ್ಯಾನ್ ಯು ಡೂ ಕ್ರಿಯೇಟಿವ್ಲಿ ಅಂಡ್ ಡಿಫ್ರೆಂಟ್ಲಿ? For example, are you going to sign up with schools, or are you going to use some kind of programmatic marketing, online marketing? ಯಾವ ರೀತಿ ಮಾಡ್ತೀರಾ, ಅದು ಹೇಗೆ ಡಿಫ್ರೆಂಟ್ ಕಂಪೇರ್ಡ್ ಟು ದ ಕರೆಂಟ್ ಎಕ್ಸಿಸ್ಟಿಂಗ್ ಕ್ಯಾಮ್ಲಿನ್, ನಟರಾಜ್, ಈಗ ಇರೋ ಪ್ರಾಡಕ್ಟ್ ಡಾಮ್ಸ್, ಇದೆಲ್ಲ ಪ್ರಾಡಕ್ಟ್ಸ್ ಇದೆ. ಇದು ಬಿಟ್ಟು ನಾವು ಹೇಗೆ ಯುನಿಕ್ ಆಗಿ ಮಾರ್ಕೆಟ್ ನ ರೀಚ್ ಮಾಡ್ತೀವಿ, ಹೌ ಡು ವಿ ಟಾರ್ಗೆಟ್ ಅವರ್ ಟಾರ್ಗೆಟ್ ಆಡಿಯನ್ಸ್, ಇದನ್ನ ನೀವು ಹೈಲೈಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಇನ್ನು ಉಳಿದಿದ್ದೆಲ್ಲ ತುಂಬಾ ರಿಪೀಟ್ ಇದೆ, ನೀವು ನೋಡಿದ್ರೆ ಹೌ ಇಸ್ ಅವರ್ ಪ್ರಾಡಕ್ಟ್ ಬೆಟರ್, ಹೌ ಡು ವಿ ಡೆಲಿವರ್ ದ ಸರ್ವಿಸ್, ಇದೆಲ್ಲ. ಮತ್ತು ಈಗಿನ ಪರಿಸ್ಥಿತಿ ಏನು, ವಾಟ್ ಸ್ಟೇಜ್ ಆರ್ ವಿ ಅಟ್ ಟುಡೇ? ಐಡಿಯಾ ಸ್ಟೇಜ್ ಅಲ್ಲಿ ಇದೆಯಾ, ಅಥವಾ ಪ್ರೋಟೋಟೈಪ್, ಮಿನಿಮಮ್ ವೈಬಲ್ ಪ್ರಾಡಕ್ಟ್ MVP ಸ್ಟೇಜ್ ಅಲ್ಲಿ ಇದೆಯಾ, ಅಥವಾ ಅರ್ಲಿ ಟ್ರಾಕ್ಷನ್ ಅಂದ್ರೆ ಪ್ರಾಡಕ್ಟ್ ರೆಡಿ ಇದೆ, ಸ್ವಲ್ಪ ಯೂಸರ್ಸ್ ಇದ್ದಾರೆ ಅನ್ನೋದಾ, ಅಥವಾ ಗ್ರೋತ್ ಸ್ಟೇಜ್? ಅಂದ್ರೆ ಈಗಾಗ್ಲೇ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಓಡ್ತಾ ಇದೆ, ಆಕ್ಟಿವ್ ಆಗಿ ಸ್ಕೇಲ್ ಆಗ್ತಿದೆ, ನಮಗ್ ಫಂಡ್ ಬೇಕು ಅನ್ನೋಂಥದ್ದ. ಇದು ಒಂದು ಹೈ ಲೆವೆಲ್ ಸ್ಟೇಜಸ್ ಆಫ್ ದ ಸ್ಟಾರ್ಟ್ಅಪ್ ಅಂತ ನಾವು ಹೇಳುವಂಥದ್ದು. ನೆಕ್ಸ್ಟ್ ವಿ ಟಾಕ್ ಅಬೌಟ್ ಟೆಕ್ನಾಲಜಿ ರೆಡಿನೆಸ್. ಟೆಕ್ನಿಕಲಿ ನಾವೀಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೋದು, ಮಾಡಿದೀನಿ ಒಂದು ಪ್ರಾಡಕ್ಟ್, ಈಗಾಗಲೇ 10,000 ಕಸ್ಟಮರ್ಸ್ ಇದ್ದಾರೆ, ಬಟ್ ನಾವು ಬರೀ ಆಂಡ್ರಾಯ್ಡ್ ಮಾಡಿದೀವಿ, ವಿ ವಾಂಟ್ ಟು ಮೂವ್ ಟು iOS. ಮತ್ತೆ ನಾವು ಮೊಬೈಲ್ ಓನ್ಲಿ ಮಾಡಿದೀವಿ, ವಿ ವಾಂಟ್ ಟು ಡೂ ವೆಬ್ ಆಪ್, ಅಥವಾ ವೆಬ್ ಓನ್ಲಿ ಮಾಡಿದೀವಿ, ವಿ ವಾಂಟ್ ಟು ಡೂ ಅ ಪ್ರೋಗ್ರೆಸಿವ್ ಮೊಬೈಲ್ ಆಫರಿಂಗ್. ಈ ರೀತಿ ಅನೇಕ ಆಪ್ಷನ್ಸ್ ಇರುತ್ತೆ. ಯು ಕ್ಯಾನ್ ಟಾಕ್ ಅಬೌಟ್ ದೋಸ್ ಥಿಂಗ್ಸ್. ಬಟ್ ಕ್ರಿಯೇಟಿಂಗ್ ಎ ನಿಶ್, ನಮ್ದು ಹೆಂಗೆ ಡಿಫ್ರೆಂಟ್ ಅನ್ನೋದು ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಯೂಸರ್ ಎಕ್ಸ್ಪೀರಿಯನ್ಸ್ ವೈಸ್ ಎಷ್ಟು ಚೆನ್ನಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆರ್ಡರ್ ಮಾಡೋದಕ್ಕೆ ನಾವು ವಾಟ್ಸ್ಆಪ್ ಯೂಸ್ ಮಾಡ್ತೀವಾ, ಅಥವಾ ಫೇಸ್ಬುಕ್ ಇಂದ ಜಾಸ್ತಿ ಡ್ರೈವ್ ಮಾಡ್ತೀವಾ, ಅಥವಾ ಆಪೇ ಡೆವಲಪ್ ಮಾಡ್ತೀವಾ, ಹೌ ವಿ ಹ್ಯಾವ್ ಅರೈವ್ಡ್ ಎಟ್ ದ ಡಿಸಿಷನ್ ಅನ್ನೋದನ್ನ ನಾವು ಈ ಜೂರಿಗೆ ತಿಳಿಸ್ಬೇಕಾಗತ್ತೆ. ವಾಟ್ ಆರ್ ದ ಥಿಂಗ್ಸ್ ವಿ ಕನ್ಸಿಡರ್ಡ್? ಮೊಬೈಲ್ ಆಪ್, ವೆಬ್ ಆಪ್, ವಾಟ್ಸ್ಆಪ್ ಮಾರ್ಕೆಟಿಂಗ್, ಫೇಸ್ಬುಕ್ ಮಾರ್ಕೆಟಿಂಗ್, ಇನ್ಸ್ಟಾಗ್ರಾಮ್, ಎಲ್ಲದು ಪ್ಲಾಟ್ಫಾರ್ಮ್ಸ್ ಇಟ್ಕೊಂಡು ವಾಟ್ ಮೇಡ್ ಯು ಚೂಸ್ ಒನ್ ಸ್ಪೆಸಿಫಿಕ್ ರೂಟ್ ಫಾರ್ ದ ಮಿನಿಮಮ್ ವಯಬಲ್ ಪ್ರಾಡಕ್ಟ್? ಯಾಕೆ ಅದು ಚೂಸ್ ಮಾಡಿದ್ರಿ? ವೈ ಡು ಯು ಥಿಂಕ್ ದಟ್ ಪ್ಲಾಟ್ಫಾರ್ಮ್ ವರ್ಕ್ಸ್ ವೆಲ್ ಫಾರ್ ಯು? ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಜ್ಯೂರಿಗೆ, they will understand that you have extremely good grasp over the product, you have clarity of your customer, so that will give them confidence. ಇವರು ದುಡ್ಡು ಕೊಟ್ರೆ ಇವರು ಹಣ ಏನೋ ವ್ಯರ್ಥ ಆಗಲ್ಲ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಲ್ದೇನೆ ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್,
ಇದಕ್ಕೆ ತುಂಬಾ ಒಳ್ಳೆ ಎಕ್ಸಾಂಪಲ್ ನನಗೆ ಜ್ಞಾಪಕ ಬರೋದು ಇಂಗ್ಲಿಷ್ ಲರ್ನಿಂಗ್ ಆಪ್ಸ್. ಯಾಕೆಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕರು ತುಂಬಾ ಬುದ್ಧಿವಂತರು, ರ್ಯಾಂಕ್ ಬಂದಿರೋರು, IITಗೆ ಹೋಗಿರೋರ್ನೆಲ್ಲ ನಾನು ನೋಡಿದ್ದೀನಿ. ಬಟ್ ಅವರಲ್ಲಿ ಒಂದು ಸಾಮಾನ್ಯವಾದಂತಹ ಕೊರತೆ ಅಥವಾ ಲಿಮಿಟೇಷನ್ ಅಂದ್ರೆ ಅವ್ರಿಗೆ ಸ್ಪೀಚ್, ಅವ್ರಿಗೆ ಚೆನ್ನಾಗಿ ಬರೆಯೋದು ಗೊತ್ತು, ಬಟ್ ಸ್ಪೀಚ್ ಇಸ್ ಎ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ. ಸೊ ಹೌ ಕ್ಯಾನ್ ವಿ ಎನೇಬಲ್ ದೆಮ್ ಹ್ಯಾವಿಂಗ್ ದಿ ಕೇಪಬಿಲಿಟಿ ಟು ಸ್ಪೀಕ್ ವೆಲ್? ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ, ಇಂಗ್ಲಿಷ್ ಲರ್ನಿಂಗ್ ಇಸ್ ಟುಡೇಸ್ ರೆಲೆವೆಂಟ್ ಟಾಪಿಕ್, ಬಟ್ ಸ್ಟಿಲ್ ಕನ್ನಡನಲ್ಲೂ ಸಹ ಸ್ಪೀಚ್ ಕೊಡೋದು, ಕಾನ್ಫಿಡೆಂಟ್ ಆಗಿ ಮಾತಾಡೋದು ಗೊತ್ತಿದ್ರೆ ದೇ ಕ್ಯಾನ್ ಡೂ ವಂಡರ್ಸ್ ಇನ್ ದಿ ಎಂಪ್ಲಾಯ್ಮೆಂಟ್ ಮಾರ್ಕೆಟ್ ಅಟ್ ಲೀಸ್ಟ್. ಸೊ ಅಂಥದ್ದು ಏನಾದ್ರು ಸಾಲ್ವ್ ಮಾಡ್ತಾ ಇದೀವ? ಆರ್ ಆರ್ ವಿ ಡೂಯಿಂಗ್ ಸಮಥಿಂಗ್ ದಟ್ ಈಸ್ ಗುಡ್ ಫಾರ್ ಇಂಪ್ರೂವಿಂಗ್ ಹೆಲ್ತ್ ಆಫ್ ಸಿಟಿಸನ್ಸ್? ಈ ರೀತಿಯಾದಂಥದ್ದು. ವಾಟ್ ಈಸ್ ಹ್ಯಾವಿಂಗ್ ಸೋಷಿಯಲ್ ಇಂಪ್ಯಾಕ್ಟ್? ಸೆಕೆಂಡ್ ಈಸ್ ಎಕನಾಮಿಕ್ ಇಂಪ್ಯಾಕ್ಟ್. ಜಾಬ್ಸ್ ಕ್ರಿಯೇಟ್ ಮಾಡ್ತೀವಾ? ಇನ್ಕಮ್ ಜನರೇಟ್ ಮಾಡ್ತೀವಾ? ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಡೂಯಿಂಗ್ ಎ ಟೂರಿಸಂ ಸ್ಟಾರ್ಟ್ಅಪ್, ಯು ಮೇ ಡೂ ಎಕ್ಸ್ಟ್ರೀಮ್ಲಿ ವೆಲ್ ಅಂಡ್ ದ ತಾಲೂಕ್ ಎಕಾನಮಿ ಮೇ ಇಂಪ್ರೂವ್. ಇಡೀ ತಾಲೂಕಿನ ಆರ್ಥಿಕತೆನೇ ಹೆಚ್ಚಾಗ್ಬೋದು ನೀವು ಒಂದು ಒಳ್ಳೆ ಟೂರಿಸಂ ರಿಲೇಟೆಡ್ ಮಾಡಿದಾಗ. ಸೊ ಈ ರೀತಿ ಥಿಂಕ್ 360 degrees, ಥಿಂಕ್ ಆಫ್ ಹೌ ಯು ಕ್ಯಾನ್ ಮೇಕ್ ಇಂಪ್ಯಾಕ್ಟ್ ಆನ್ ದ socio and economic spheres of society. Include that in your presentation. ನೆಕ್ಸ್ಟ್ ಟೀಮ್ನವರು, ನಾನು ಮುಂಚೆ ಸಣ್ಣದಾಗಿ ಹೇಳಿದೆ, ಫೌಂಡರ್ಸ್ ಬಹಳ ಮುಖ್ಯ ಆಗ್ತಾರೆ. ಅವ್ರ ಬ್ಯಾಕ್ ಗ್ರೌಂಡ್ ಏನು, ನಾವು ಮಾಡೋ ಪ್ರಾಡಕ್ಟ್ ಏನು, ಅವರು ಮುಂಚೆ ಕೆಲಸ ಮಾಡಿರುವಂತ ಫೀಲ್ಡ್ ಯಾವುದು, ಇದಕ್ಕೇನಾದ್ರು ಸಂಬಂಧ ಇದೆಯಾ? ಆಮೇಲೆ ಇವ್ರಿಗೆ ಅಡ್ವೈಸ್ ಕೊಡುವಂತವ್ರು ಇದ್ದಾರೆ. ಸಿಂಪಲ್ ಎಕ್ಸಾಂಪಲ್ ಅಗೇನ್, ನಾನೊಂದು ಸಾಫ್ಟ್ವೇರ್ ಮಾಡಕ್ ಕೊಟ್ಟಿದ್ದೀನಿ, ಮಕ್ಕಳಿಗೆ ಓದಿಗೆ ಸಂಬಂಧಪಟ್ಟಂತದ್ದು ಅನ್ಕೊಳ್ಳಿ. ಸೊ ಐ ಕ್ಯಾನ್ ಡೂ ದ ಟೆಕ್ನಾಲಜಿ ಪಾರ್ಟ್. ಯಾವ್ದೋ ಮೊಬೈಲ್ ಆ್ಯಪ್ ಮಾಡ್ಬೋದು, ವೆಬ್ ಆ್ಯಪ್ ಮಾಡ್ಬೋದು, UI ಚೆನ್ನಾಗಿರ್ಬೋದು, ಯೂಸರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರೀಮ್ಲಿ ಗುಡ್, ಆಮೇಲೆ ಸ್ಕೋರಿಂಗ್ ಕೊಡುತ್ತದು ಎಲ್ಲ ಮಾಡ್ತೀನಿ. ಬಟ್ ಐ ನೀಡ್ ಅ ಸೈಕಾಲಜಿಸ್ಟ್, ಐ ನೀಡ್ ಸಂಬಡಿ ವಿತ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್, ಚೈಲ್ಡ್ ಸೈಕಾಲಜಿ ಅಥವಾ ಎಜುಕೇಟರ್ ಆಗಿರೋರು, ಟೀಚರ್ ಆಗಿ ಅಥವಾ ಮಾಸ್ಟರ್ಸ್ ಮಾಡಿರೋರು, ಇಂಥವ್ರು ಇದ್ರೆ ಆ ಆಪ್ ಅಲ್ಲಿರೋ ಕಾಂಟೆಂಟ್ ಒಂದು ಕ್ರೆಡಿಬಿಲಿಟಿ ಬರುತ್ತೆ, ಒಂದು ನಂಬಿಕಾರ್ಹತೆ ಬರುತ್ತೆ. ಇಲ್ಲ ಅಂದ್ರೆ ಯಾರೋ IT ನೋನ್ ಬಂದು ಏನೋ ಒಂದು ಆಪ್ ಮಾಡಿದಾನೆ, ಬಟ್ ಅದ್ರಲ್ಲಿರೋ ಪ್ರಶ್ನೆಗಳು, ಅದಕ್ಕೆ ಮಕ್ಕಳು ಉತ್ತರ ಕೊಡೋದಕ್ಕೆ ಅಸೆಸ್ಮೆಂಟ್ಗಳು, ಇದೆಲ್ಲ ಇವ್ರು ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಟೀಮ್ ಬಹಳ ಮುಖ್ಯ ಆಗುತ್ತೆ. ಅಂಡ್ ಟೀಮ್ ಈಸ್ ನಾಟ್ ಎ ಸೆಟ್ ಆಫ್ ಸೇಮ್ ಸ್ಕಿಲ್ಡ್ ಪೀಪಲ್. ವಿ ನೀಡ್ ಕಾಂಪ್ಲಿಮೆಂಟರಿ ಸ್ಕಿಲ್ಸ್. ನಮ್ಗೆ ವಿವಿಧ ರೀತಿಯ ಸ್ಕಿಲ್ಸ್ ಬೇಕು. ನಾನು ಡೆವಲಪರ್, ನೀನು ಡೆವಲಪರ್, ಮತ್ತೊಬ್ಬನು ಡೆವಲಪರ್ ಅಂದ್ರೆ ಇಡೀ ಟೀಮೇ ಡೆವಲಪರ್ ಟೀಮ್ ಆಯ್ತು. ವಿ ಆರ್ ಗೋಯಿಂಗ್ ಟು ಬಿ ವೀಕ್ ಇನ್ ಸಮ್ ಅದರ್ ಏರಿಯಾಸ್. ಸೊ ಅದಕ್ಕೆ ನಾವೇನು ಇವಾಗ ಯೋಚನೆ ಮಾಡ್ಬೇಕು ಅಂದ್ರೆ, ಹೌ ಕ್ಯಾನ್ ವಿ ಮೇಕ್ ಇಟ್ ಅ ಗುಡ್ ವೆಲ್ ರೌಂಡೆಡ್ ಟೀಮ್, 360 ಡಿಗ್ರಿ ಸರಿ ಅಂತ ಇರುವಂತಹ ಒಂದು ಟೀಮು. ಡೆವಲಪರು ಇರಬೇಕು, ಸ್ವಲ್ಪ ಲೀಗಲ್ ಬ್ಯಾಕ್ ಗ್ರೌಂಡ್ ಗೊತ್ತಿರೋರು ಇದ್ರು ಒಳ್ಳೇದು, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇದ್ರು ಗೊತ್ತಿರೋರು ಇದ್ರು ಒಳ್ಳೇದು, ಬಟ್ ದೇ ಕ್ಯಾನ್ ಬಿ ಕನ್ಸಲ್ಟೆಂಟ್ಸ್ ಆಲ್ಸೋ. ಮತ್ತೆ ಮಾರ್ಕೆಟಿಂಗ್ ಚೆನ್ನಾಗಿ ಗೊತ್ತಿರೋರು ಬೇಕು. ಕ್ರಿಯೇಟಿವ್ ಆಗಿ ಡಿಸೈನ್ ಮಾಡೋರು ಇದ್ರೆ UI UX ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಬಿಸ್ನೆಸ್ ತಕ್ಕಂತೆ ಬಿಲ್ಡ್ ಅ ಪಿಕ್ಚರ್ ಆಫ್ ಎ ಗುಡ್ ಟೀಮ್. ಫಾರ್ ಎಕ್ಸಾಂಪಲ್, ಫುಡ್ ಇಂಡಸ್ಟ್ರಿ, ನಮ್ಗೆ ಯಾರೋ ಒಬ್ರು ಗೊತ್ತು, ನನಗೆ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಇರೋರು, ಸೀಕ್ ಹಿಸ್ ಸಪೋರ್ಟ್, ಮೇಕ್ ಹಿಮ್ ಎ ಮೆಂಟರ್. ಅವ್ರಿಗೇನು ಸ್ಟೇಕ್ ಇಲ್ದೇ ಇರ್ಬೋದು, ಅವ್ರ ಕಂಪನಿ ಫೌಂಡಿಂಗ್ ಟೀಮ್ ಅಲ್ಲೂ ಇಲ್ದೇ ಇರ್ಬೋದು. ಮೆನ್ಷನಿಂಗ್ ದ ನೇಮ್ ಇಟ್ ಸೆಲ್ಫ್ ಗೆಟ್ಸ್ ಯು ದ ಕ್ರೆಡಿಬಿಲಿಟಿ. ಹಂಗಂತ ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ. ನೀವು ಅವರಿಂದ ಎನ್ರಿಚ್ ಮಾಡ್ಕೋಬೇಕು, ನಿಮ್ ನಾಲೆಜ್ ಸಹ ಎನ್ರಿಚ್ ಮಾಡ್ಕೋಬೇಕು, ಮತ್ತು ನಿಮ್ಮ ಸ್ಟಾರ್ಟ್ಅಪ್ಗೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಆಗೇ ಆಗುತ್ತೆ. ನಾಟ್ ಓನ್ಲಿ ದೇರ್ ಸಬ್ಜೆಕ್ಟ್ ಮ್ಯಾಟರ್ ನಾಲೆಜ್, ಬಟ್ ಆಲ್ಸೋ ದೇರ್ ನೆಟ್ವರ್ಕ್ ಇನ್ ದ ಫೀಲ್ಡ್ ಯು ಹ್ಯಾವ್ ಎಂಟರ್ಡ್. ಅದು ಎರಡೂ ರೀತಿಯಲ್ಲಿ ಹೆಲ್ಪ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದು ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ಪೊಟೆನ್ಶಿಯಲ್. ಇದನ್ನ ನಾನು ಆಗ್ಲೇ ಹೇಳಿದೆ. ನಾವ್ ಯಾರನ್ನ ಕಸ್ಟಮರ್ಸ್ ಆಗಿ ಟ್ರೀಟ್ ಮಾಡ್ತಾ ಇದೀವಿ, ಅವ್ರನ್ನ ಹೇಗ್ ಟಾರ್ಗೆಟ್ ಮಾಡ್ತಾ ಇದೀವಿ, ಅವರಿಂದ ಎಷ್ಟು ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ನಮ್ ಕಾಂಪಿಟೇಟರ್ಸ್ ಯಾರು, ಇದೆಲ್ಲ ಕ್ವೆಶ್ಚನ್ಸ್ ಇಲ್ಲೇ ಇದೆ. ಬಿಸ್ನೆಸ್ ಮಾಡೆಲ್ ಇದು ತುಂಬಾ ಮುಖ್ಯವಾದಂತಹದ್ದು. ಕೊನೆಗೂ ನೀವು ಶುರು ಮಾಡಿದ್ದ ದಿವಸದಿಂದ 3ನೇ ತಿಂಗಳು, 6ನೇ ತಿಂಗಳು, 1ನೇ ವರ್ಷ, 2ನೇ ವರ್ಷ, ಹೇಗೆ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗುತ್ತೆ. ಫಸ್ಟ್ ಮಂತ್ ನಾನು ವೆಬ್ಸೈಟ್ಗೆ 10,000, ಆಫೀಸ್ಗೆ 50,000, 4 ಜನಕ್ಕೆ ಸಂಬಳಕ್ಕೆ 2 ಲಕ್ಷ, ಇದು ಕ್ಲೌಡ್ಗೆ ಒಂದು 25,000, ಈ ತರ ಎಲ್ಲ ಖರ್ಚು ಮಾಡಿ 5 ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಫಸ್ಟ್ ಮಂತ್ ಅನ್ಕೊಂಡ್ರಿ. ಸೆಕೆಂಡ್ ಮಂತ್ ಎಷ್ಟು ಮಾಡ್ತೀರಾ?
ಅಗೇನ್ ಸೇಮ್ 5 lakhs ಅಂತ ಇಟ್ಕೊಳ್ಳಿ. ಸೇಮ್ ಥರ್ಡ್ ಮಂತ್ ಮಾಡ್ತೀರಾ 5 lakhs ಅನ್ಕೊಳ್ಳಿ. ಸೊ ಯು ಹ್ಯಾವ್ ಸ್ಪೆಂಟ್ 15 lakhs in first 3 months. But what is your revenue? Is it going downwards or is it going in parallel to your spend? At some point, the revenue has to overtake your spend. That is when profitability starts. ಇದು ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ನಾನು. ಬಟ್ ಓವರ್ ಆಲ್ ನೀವು ಬಿಸ್ನೆಸ್ ಮಾಡೆಲ್ ಅಂಡ್ ಸ್ಟ್ರಾಟಜಿ ಅಂದ್ರೆ ನಾವು ಎಷ್ಟೋ ಬಿಸ್ನೆಸ್ಗಳಿಗೆ ಸಣ್ಣ ಪೆನ್ನು ಪೇಪರ್ ಇಟ್ಕೊಂಡು ಲೆಕ್ಕ ಹಾಕ್ಬಿಟ್ಟಿರ್ತೀವಲ್ಲ, ಅದನ್ನೇ ಒಂದು ಡೀಟೇಲ್ ಆಗಿ ಎಕ್ಸೆಲ್ ಮಾಡಿ ಅದನ್ನ ಇದು ವರ್ಕ್ ಆಗುತ್ತೆ ಅಂತ ತೋರಿಸುವಂತದ್ದು ಮುಖ್ಯ. ಇದರಲ್ಲಿ B2G, B2B, B2C ಅನ್ನೋದು ತುಂಬಾ ಜನ ಕೇಳಿರ್ತೀರಾ, ತುಂಬಾ ಜನಕ್ಕೆ ಗೊತ್ತಿರ್ಬೋದು. ಸೊ B2G ಅಂದ್ರೆ ಬಿಸ್ನೆಸ್ ಟು ಗವರ್ಮೆಂಟ್. ಸೊ ನೀವು ಗವರ್ಮೆಂಟ್ಗೆ ಏನೋ ಸೆಲ್ ಮಾಡ್ತಾ ಇದ್ದೀರಾ, ಐದರ್ ಪ್ರಾಡಕ್ಟ್ ಆರ್ ಸರ್ವಿಸ್. B2G ಅಂದ್ರೆ. B2B ಅಂದ್ರೆ ನಿಮ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಕಂಪನಿಗಳಿಗೆ ನೀವು ಸೆಲ್ ಮಾಡ್ತಾ ಇದ್ದೀರಾ. B2C ಅಂದ್ರೆ ಇಂಡಿವಿಜುವಲ್ ಕಸ್ಟಮರ್ಸ್ಗೆ ಸೆಲ್ ಮಾಡುವಂತ. B2C ನಲ್ಲಿ ನೋಡಿ, ಅರ್ಬನ್ ವರ್ಕಿಂಗ್ ಮದರ್ಸ್ ಆರ್ ಮೆನ್ಷನ್ಡ್ ಎಕ್ಸ್ಪ್ಲಿಸಿಟ್ಲಿ. ಯಾಕೆಂದ್ರೆ ಮನೆಯಲ್ಲೇ ಇದ್ದು ಅನೇಕ ರೀತಿಯಾದ ಬಿಸ್ನೆಸ್ ಗಳು ಇವಾಗ ನಡೀತಾ ಇದೆ. ಸೊ ವರ್ಕಿಂಗ್ ಮದರ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ದೇ ವಿಲ್ ಟೇಕ್ ಬೆನಿಫಿಟ್ ಆಫ್ ಸಚ್ ಆಫರಿಂಗ್ಸ್. ಸೊ ಈ 3 ಸೆಗ್ಮೆಂಟ್ಸ್ ಅಲ್ಲಿ ನೀವು ನಿಮ್ಮ ಪ್ರೆಸೆಂಟೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ವಿ ಆರ್ ಫೋಕಸ್ಡ್ ಆನ್ ಬಿಸ್ನೆಸಸ್ ಅಂತ ಹಾಕ್ಬೋದು, ವಿ ಆರ್ ಫೋಕಸ್ಡ್ ಆನ್ ಗವರ್ಮೆಂಟ್ ಅಂತ ಹಾಕ್ಬೋದು, ವಿ ಆರ್ ಫೋಕಸ್ಡ್ ಆನ್ ಕಸ್ಟಮರ್ಸ್ ಅಂತ, ಕನ್ಸ್ಯೂಮರ್ಸ್ ಅಂತ ಹಾಕ್ಬೋದು. ಸೊ ಇದು 3 ವಿಭಾಗ. ಮತ್ತು ಬಿಸ್ನೆಸ್ ಮಾಡೆಲ್ ಫೈನಲೈಸ್ ಮಾಡುವತ್ತ ನೀವು ಕ್ಲಿಯರ್ ಆಗಿ ತೋರಿಸ್ಬೇಕು. ಫಸ್ಟ್ 3 ತಿಂಗಳಲ್ಲಿ ನಾನು ಎಷ್ಟು ಖರ್ಚು ಮಾಡ್ತೀನಿ, ಏನಾದ್ರು ಸಂಪಾದನೆ ಮಾಡಿರ್ತೀನಾ ಅಥವಾ ಇಲ್ವಾ. 0 ಇದ್ರೆ 0ನೇ ಹಾಕಿ. ಬಟ್ ಶೋ ಪ್ರಾಮಿಸ್ ದಟ್ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ರೀಚ್ ಪ್ರಾಫಿಟಬಿಲಿಟಿ. ಪ್ರಾಫಿಟಬಿಲಿಟಿ ಇಸ್ ಆಫ್ಟರ್ 1 year, ಆಫ್ಟರ್ 2 years. ಇದಕ್ಕೆ ಸಿಂಪ್ಲೆಸ್ಟ್ ಅಪ್ರೋಚ್ ಏನು ಅಂದ್ರೆ, ಟೇಕ್ ದ ಎಕ್ಸಾಂಪಲ್ ಆಫ್ ಯೂನಿಟ್ ಕಾಸ್ಟ್ ಮಾಡೆಲ್. ಯೂನಿಟ್ ಕಾಸ್ಟ್ ಮಾಡೆಲ್ ಅಂದ್ರೆ ಒಂದು ಉತ್ಪನ್ನ, ಒಂದು ಪ್ರಾಡಕ್ಟ್ ತಯಾರು ಮಾಡಕ್ಕೆ ನನಗೆ ಎಷ್ಟು ಖರ್ಚಾಗುತ್ತೆ ಇನ್ ಕೇಸ್ ಆಫ್ ಪ್ರಾಡಕ್ಟ್. ಇನ್ ಕೇಸ್ ಆಫ್ ಸರ್ವಿಸ್, ನೀವು ಒಂದು ಸರ್ವಿಸ್ ಡೆಲಿವರ್ ಮಾಡಕ್ಕೆ ನನಗೆ ಎಷ್ಟು ಅಸಲು ಖರ್ಚಾಗುತ್ತೆ, ನನ್ನ ಬಂಡವಾಳ ಎಷ್ಟು ಖರ್ಚಾಗುತ್ತೆ, ಇದು ಮುಖ್ಯ ಆಗುತ್ತೆ. ಅವಾಗ ನೀವು ಯೂನಿಟ್ ಕಾಸ್ಟ್ ನ ಸ್ಕೇಲ್ ಮಾಡಿದಾಗ ಎಕಾನಮಿ ಆಫ್ ಸ್ಕೇಲ್ ಬರುತ್ತೆ. ಒಂದ್ ಪ್ರಾಡಕ್ಟ್ ಮಾಡಕ್ 100 ರೂಪಾಯಿ ಆದ್ರೆ 100 ಪ್ರಾಡಕ್ಟ್ ಮಾಡಕ್ 10,000 ಅಲ್ಲ, 7,000ಕ್ಕೆ ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಗಾಟ್ ಪ್ರಾಡಕ್ಟ್ ಎಕಾನಮಿ ಆಫ್ ಸ್ಕೇಲ್ ವರ್ಕ್ ಆಗುತ್ತೆ ಇಲ್ಲಿ ಅಂತ. ಪವರ್ ಸೇವ್ ಆಗುತ್ತೆ, ಒಟ್ಟಿಗೆ ಮಾಡ್ತೀವಿ, ಮಾಸ್ ಪ್ರೊಡಕ್ಷನ್, ಈ ತರ ಎಲ್ಲ ಪರ್ಸ್ಪೆಕ್ಟಿವ್ಸ್ ನ ನೀವು ತರ್ಬೋದು. ಯು ಕ್ಯಾನ್ ಬ್ರಿಂಗ್ ಇಟ್ ಟು ದ ಟೇಬಲ್ ಬೈ ಮೆನ್ಷನಿಂಗ್ ದೋಸ್ ಥಿಂಗ್ಸ್. ಅದಾದ್ಮೇಲೆ ರೆವೆನ್ಯೂ ಮಾಡೋದು. ಯಾವ್ದ್ರಿಂದ ರೆವೆನ್ಯೂ ಬರುತ್ತೆ? ನಾನು ಉದಾಹರಣೆಗೆ 4 ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಪ್ರಾಡಕ್ಟ್ ನಂಬರ್ 1 ಟು ಬ್ರಿಂಗ್ ಮ್ಯಾಕ್ಸಿಮಮ್ ರೆವೆನ್ಯೂ ಫಸ್ಟ್. ಅಗೇನ್ ಗೋಯಿಂಗ್ ಟು ದ ಮಾಡೆಲ್ ಆಫ್ ಯೂತ್. ಮಕ್ಕಳಿಗೆ ಅಂತ ನಾನು ಪೆನ್ನು, ಪೆನ್ಸಿಲ್, ಈ ಸ್ಟೇಷನರಿ ಬಿಸ್ನೆಸ್ ಮಾಡಿದಾಗ ಐ ಆಮ್ ಫೋಕಸಿಂಗ್ ಆನ್ ದ ಪೆನ್ಸಿಲ್ಸ್ being sold first because I'm launching in May. School start ಆಗೋ ಸೀಸನ್. ಸೊ ಪೆನ್ಸಿಲ್ಸ್ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಪೆನ್ಸಿಲ್ ಅಂಡ್ ಜಾಮೆಟ್ರಿ ಬಾಕ್ಸಸ್ ಇನಿಷಿಯಲಿ. ಬಟ್ ಆಫ್ಟರ್ 2 months my engineering stationery will get sold more because engineering starts in July, August, September. ಈ ರೀತಿ ಯು ಕ್ಯಾನ್ ಶೋ ದ ಸೀಕ್ವೆನ್ಸ್ ಆಫ್ ರೆವೆನ್ಯೂ. ಯಾವ ಸ್ಟ್ರೀಮ್ ಇಂದ ಯಾವಾಗ ರೆವೆನ್ಯೂ ಬರುತ್ತೆ, ವಾಟ್ ಇಸ್ ದ ಲಾಜಿಕ್ ಬಿಹೈಂಡ್ ಯುವರ್ ಥಿಂಕಿಂಗ್. And again, use unit cost model to mention how you are going to be profitable and how you are going to also manage competition. If you say you are a costly product compared to competition, it's a red flag. ಯಾರೇ ನೋಡಿದ್ರು ಹೆಂಗಪ್ಪ ಇದು ಯಾರು ಕೊಂಡ್ಕೋತಾರೆ ಅಂತ ಮನ್ಸಿಗೆ ಬರ್ಬೋದು. ಬಟ್ ಸ್ಟಿಲ್ ಇವತ್ತಿನ ಪ್ರಪಂಚದಲ್ಲಿ ಕಾಸ್ಟ್ಲಿ ಇದ್ದಿದ್ದಕ್ಕೂ ಅದರದ್ದೇ ಆದಂತ ವ್ಯಾಲ್ಯೂ, ವರ್ತ್ ಇದೆ ಅನ್ನೋದನ್ನ ನಾವು ನೋಡಿದೀವಿ. ಉದಾಹರಣೆಗೆ ನೀವು ಕ್ಯಾಬ್ಗಳಲ್ಲೂ ನೋಡ್ಬೋದು. ಒಬ್ಬ ನೈಬರ್ಹುಡ್ ಆಪರೇಟರ್ ನನಗೆ ಏರ್ಪೋರ್ಟ್ಗೆ 800,000 ರೂಪೀಸಿಗೆ 800 ಅಥವಾ 1000 ರೂಪೀಸ್ಗೆ ಡ್ರಾಪ್ ಮಾಡ್ತೀನಿ ಅಂತಾನೆ. ಓಲಾ ಊಬರ್ ಅಲ್ಲಿ 1,200, 1,400 ಬರುತ್ತೆ. ಬಟ್ ಅದೇ ಇದು ಯಾವ್ದನ್ನು ಮಾಡದೇ ಇರುವಂತ ಒಂದು ಎಸ್ಟಾಬ್ಲಿಷ್ ಟ್ರಾವೆಲ್ಸ್ 2,000 ರೂಪೀಸ್ ತಗೊಂತಾನೆ. ಬಟ್ ಈಗ ಇನ್ನೊಂದು ಶಾಫರ್ ಅಂತ ಆಪ್ ಬಂದಿದೆ. ದಟ್ ಗೈ ವಿಲ್ ಚಾರ್ಜ್ ಯು 3,000, ಬಟ್ ಹಿಸ್ ಕಾರ್ ವಿಲ್ ಬಿ ಪ್ರೀಮಿಯಂ. EV ಕಾರ್ ಇರುತ್ತೆ, ಸ್ಪಿಕ್ ಅಂಡ್ ಸ್ಪ್ಯಾನ್ ಕ್ಲೆನ್ಲಿನೆಸ್ ಇರುತ್ತೆ, ಮತ್ತೇನೋ ನ್ಯೂಸ್ ಪೇಪರ್, ವಾಟರ್ ಬಾಟ್ಲು, ಮತ್ತೆ ಸ್ಮಾಲ್ ಸ್ನಾಕ್, ಈ ತರ ಏನೋ ಇಟ್ಟಿರ್ತಾನೆ. ಸೊ ದಟ್ ಈಸ್ ಹಿಸ್ ಡಿಫ್ರೆನ್ಸಿಯೇಷನ್. ಆ ರೀತಿ ನಿಮ್ಮ ಸ್ಟಾರ್ಟ್ಅಪ್ ಯಾವ ರೀತಿಯಾಗಿ ಪ್ರೈಸಿಂಗ್ ಇದೆ ಮತ್ತೆ ಯಾಕೆ ಕಾಸ್ಟ್ಲಿ ಇದೆ ಅನ್ನೋದನ್ನ ನೀವು ಜಸ್ಟಿಫೈ ಮಾಡಕ್ ಸಾಧ್ಯ ಇದ್ರೆ, ಡೋಂಟ್ ವರಿ ಅಬೌಟ್ ಪ್ರೈಸಿಂಗ್. ಇಫ್ ಯು ಥಿಂಕ್ ಯು ಆರ್ ಎ ನಿಶ್ ಪ್ರಾಡಕ್ಟ್, ಯು ಆರ್ ಎ ನಿಶ್ ಪ್ರಾಡಕ್ಟ್. ಯು ಕ್ಯಾನ್ justify that and
ಬಿ ಕಾನ್ಫಿಡೆಂಟ್ ಅಬೌಟ್ ಪ್ರೆಸೆಂಟಿಂಗ್. ಆ ರೀತಿಯಾಗಿ ನೀವು ರೆವೆನ್ಯೂ ಮಾಡಲ್ನು ಸಹ ಮಾತಾಡ್ಬೋದು. ಫೈನಾನ್ಷಿಯಲ್ ಪ್ರೊಜೆಕ್ಷನ್ಸ್, ಫೋರ್ಕಾಸ್ಟ್ ಮಾಡೋದು, ಇನ್ನು 6 ತಿಂಗಳಲ್ಲಿ ಏನ್ ಮಾಡ್ತೀನಿ, 1 ವರ್ಷದಲ್ಲಿ ಏನ್ ಮಾಡ್ತೀನಿ, 3ನೇ ವರ್ಷಕ್ಕೆ ಹೇಗಾಗಿರುತ್ತೆ, ಈ ರೀತಿಯಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಮೈಲ್ ಸ್ಟೋನ್ಸ್ ಇದೇನಕ್ಕೆ ಮುಖ್ಯ? ಮೈಲ್ ಸ್ಟೋನ್ಸ್ ಯಾಕೆ ಅಂದ್ರೆ, ನೀವು ಎಲಿವೇಟ್ ಅವ್ರ ಹತ್ರ, ಗವರ್ಮೆಂಟ್ ಹತ್ರ ದುಡ್ಡು ತಗೊಳ್ಳುವಾಗ ಅವರು ಸ್ಟೇಜ್ ಬೈ ಸ್ಟೇಜ್ ಕೊಡೋದು ನಿಮ್ಗೆ, ಒಂದೇ ಸಲ ಅಷ್ಟು ದುಡ್ಡನ್ನ ಕೊಡದೇ ಇರೋದ್ರಿಂದ, ನೀವು ಐಡಿಯಾ ಟು POC ಅಂದಾಗ, ಅಗೇನ್ ಸಿಂಪಲ್ ಎಕ್ಸಾಂಪಲ್, ಆಂಡ್ರಾಯ್ಡ್ ಆಪ್ ಮಾಡ್ತೀವಿ, ಆಮೇಲೆ ಫಸ್ಟ್ ಕಸ್ಟಮರ್ ಲಾಂಚ್ ಮಾಡ್ತೀವಿ. ಆಫ್ಟರ್ ವಿ ಲಾಂಚ್ ಇಟ್ ಟು ಕಸ್ಟಮರ್ಸ್, ಆಫ್ಟರ್ ಗೆಟಿಂಗ್ 15-20 customers, I'll ask you for the second tranche. Second tranche is for doing iOS app. This is just a simple example. ಈ ರೀತಿ ನೀವು, ಯು ಕ್ಯಾನ್ ಸೇ, ಫುಡ್ ಬಿಸ್ನೆಸ್ ಅಲ್ಲಿ ಇದ್ರೆ ಫಸ್ಟ್ ಸೌತ್ ಇಂಡಿಯನ್ ಮಾಡ್ತೀನಿ ಸ್ವಲ್ಪ ದಿವಸ, ಅದ್ರ ಲಾಂಚ್ ಆದ್ಮೇಲೆ ನಾರ್ತ್ ಇಂಡಿಯನ್ ಮಾಡ್ತೀನಿ ಅನ್ಬೋದು. ಅಥವಾ ಯು ಮೇ ಸೇ, ನಾನು ಪೇಮೆಂಟ್ ಮೆಥಡ್ಸ್ ಬೇರೆ ತರ ಮಾಡ್ತಾ ಇದ್ದೀನಿ, ಏನೋ ಒಂದು ಹೊಸ ಅಲ್ಗೋರಿದಮ್, ಬೇಸ್ಡ್ ಆನ್ ದಟ್ ABC ಟೈಪ್ಸ್ ಆಫ್ ಪೇಮೆಂಟ್ಸ್ಗೆ ಫಸ್ಟ್ ಮೈಲ್ ಸ್ಟೋನ್, ನೆಕ್ಸ್ಟ್ ಟೈಪ್ ಆಫ್ ಪೇಮೆಂಟ್ಸ್ಗೆ ಬೇರೆ ಮೈಲ್ ಸ್ಟೋನ್. ಸಿಮಿಲರ್ಲಿ ಟ್ರಾವೆಲ್ ಏರಿಯಾನಲ್ಲಾದ್ರೆ, I will focus on ABC districts now and then I will roll it out in stage 2. ಈ ರೀತಿ ಮೈಲ್ ಸ್ಟೋನ್ಸ್ ನೀವು ಡಿಫೈನ್ ಮಾಡ್ಕೊಂಡು, you have to agree upon it with the Elevate jury team, and only if you are selected all these things will come into play. But ಹಾಕಿರ್ಬೇಕು, ಪ್ರೆಸೆಂಟೇಷನ್ ಅಲ್ಲಿ ಹಾಕಿರ್ಬೇಕು ಇದನ್ನ, ಬಿಕಾಸ್ ದಟ್ ವಿಲ್ ಟೆಲ್ ದೆಮ್ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ, ಕ್ಲಾರಿಟಿ ಇದೆ ಇದ್ರ ಬಗ್ಗೆ ಅಂತ. ಮತ್ತೆ ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ, ಟೋಟಲ್ ಬಜೆಟ್ ಏನು ಅನ್ನೋದಕ್ಕೆ ನೀವು ಮೆನ್ಷನ್ ಮಾಡೋದು. PATHES ಅಂತ ನಾವು ಜ್ಞಾಪಕ ಇಟ್ಕೋತಾ ಇದ್ವಿ. ದೇ ಹ್ಯಾವ್ ಗಿವನ್ ಕ್ಲಿಯರ್ಲಿ ವಾಟ್ ಆರ್ ದೋಸ್ ಥಿಂಗ್ಸ್: ಪ್ರಾಡಕ್ಟ್, ಅಡ್ಮಿನ್ ಕಾಸ್ಟ್, ಸ್ಯಾಲರೀಸ್, ಔಟ್ಸೋರ್ಸಿಂಗ್, ಮಾರ್ಕೆಟಿಂಗ್, ಇವೆಲ್ಲ ವಿಭಾಗಗಳಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅಂತ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ದಟ್ ಈಸ್ ವೇರ್ some part could be funded by government. They are giving you free credits. ಮತ್ತೆ ಇನ್ನೊಂದು they may also give you is support reimbursement for patent costs. ಅದೊಂದು ಎಲಿವೇಟರ್ ಇದೆ. ಮತ್ತೆ ಇನ್ನೊಂದು ಮಾರ್ಕೆಟಿಂಗ್ ಅಲ್ಲೂ ಕೂಡ, ಈಗ GTEX ಕಾನ್ಫರೆನ್ಸ್ ದುಬೈ ಅಲ್ಲಿ ನಡೀತಾ ಇದೆ, ಅದಕ್ಕೆ ಕಾಲ್ ಮಾಡಿದ್ದಾರೆ ಇನ್ವಿಟೇಷನ್ಸ್. ಇಫ್ ಯು ಅಪ್ಲೈ ಅಂಡ್ ಗೆಟ್ ಸೆಲೆಕ್ಟೆಡ್, ದೇ ವಿಲ್ ಫಂಡ್ ಎ ಪಾರ್ಟ್ ಆಫ್ ಯುವರ್ ಟ್ರಾವೆಲ್ ಎಕ್ಸ್ಪೆನ್ಸ್ ಆಲ್ಸೋ. ಸೊ ಈ ರೀತಿ ಅನೇಕ ಬೆನಿಫಿಟ್ಸ್ ಬರುತ್ತೆ. ಬಟ್ ಟೋಟಲ್ ಬಜೆಟ್, ಅಗೇನ್ ಯು ಹ್ಯಾವ್ ಟು ಬಿ ಕ್ರಿಸ್ಟಲ್ ಕ್ಲಿಯರ್ ವಾಟ್ ಈಸ್ ಯುವರ್ ಪ್ಲಾನ್. ಯಾಕೆಂದ್ರೆ ನೀವು ಇದನ್ನ ಸರಿಯಾಗಿ ಹಾಕದೇ ಇದ್ರೆ, 50 ಲಕ್ಷ ಹಾಕೋ ಕಡೆ 30 ಲಕ್ಷ ಅಂತ ಹಾಕಿದ್ರೆ, ಅವ್ರು ಅದ್ರಲ್ಲಿ ಒಂದು ಪಾರ್ಟ್ ನ ನಿಮಗೆ ಕೊಡ್ತಾರೆ. ಸೊ ಐಡಿಯಲಿ ಇದನ್ನ ಹೆಚ್ಚಿಗೆ ಬಿಡ್ಸಿ ಹೇಳಕ್ ಹೋಗಲ್ಲ ನಾನು. ನಿಮ್ಗೆ ಎಷ್ಟು ಬೇಕು ಅನ್ನೋದು ನಿಮಗ್ ಗೊತ್ತಿರ್ಬೇಕು, ಅದಕ್ಕೆ ತಕ್ಕಂತೆ ಬಜೆಟ್ ಮ್ಯಾಚ್ ಆಗ್ಬೇಕು. ಇಲ್ದಿದ್ರೆ ಕೆಲವು ಸ್ಟಾರ್ಟ್ಅಪ್ ಗಳಲ್ಲಿ ಹಿಂಜರಿಕೆ ಅಥವಾ ಮಿಸ್ಕ್ಯಾಲ್ಕುಲೇಷನ್ ಇಂದ ಕಮ್ಮಿ ಕೇಳಿ, ಅವ್ರು ಕಮ್ಮಿ ಕೊಟ್ಟು ಮತ್ತೆ ಅದು ಒಂದ್ ಸ್ಟೇಜ್ ಅಲ್ಲಿ ಸ್ಟಕ್ ಆಗುತ್ತೆ. ಅಗೇನ್ ಯು ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ ಟೈಮ್ ಟು ಲುಕ್ ಫಾರ್ ಫಂಡ್ಸ್ ದ್ಯಾನ್ ಫೋಕಸಿಂಗ್ ಆನ್ ದ ಸ್ಟಾರ್ಟ್ಅಪ್. ಸೊ ಐ ವುಡ್ ಸೇ, ಬಿ ವೆರಿ ಫ್ರಾಂಕ್, ಬಿ ವೆರಿ ಕ್ಲಿಯರ್ ಇನ್ ಟರ್ಮ್ಸ್ ಆಫ್ ಬಜೆಟ್. ಬಜೆಟ್ ಮಾಡುವಾಗ ಒಂದು 5-10% ಜಾಸ್ತಿನೇ ಲೆಕ್ಕ ಹಾಕಿ, ಹೊರತು ಕಮ್ಮಿ ಮಾತ್ರ ಹಾಕಕ್ ಹೋಗ್ಬೇಡಿ. ಬಿಕಾಸ್ ಅವ್ರು ಕೊಡೋದು ಇಟ್ಸ್ ಓನ್ಲಿ ಎ ಪಾರ್ಟ್ ಆಫ್ ದ ಓವರ್ ಆಲ್ 50 lakhs. So that's about it. Form we can go through quickly. I will take 2 minutes. But Sure, sir. so ನಾನು ಸುಮ್ಮನೆ ಒಂದು ಫಾರ್ಮ್ ಸಬ್ಮಿಟ್ ಮಾಡಿದ್ದೆ. ಖಂಡಿತ ಪೂರ್ತಿ ಸೆಷನ್ ಆಲ್ಮೋಸ್ಟ್ 75 ಜನ ಕೇಳ್ತಾನೆ ಇದ್ದಾರೆ. ಇಲ್ಲ, ಇದ್ರಲ್ಲಿ ತುಂಬಾ ಸ್ಕೀಮ್ಸ್ ಇದೆ ವಸಂತ್, ಅಂಡ್ ಟು ದ ಆಡಿಯನ್ಸ್. ಬಟ್ ಕರ್ನಾಟಕ ಎಲಿವೇಟ್ ಏನಾಗುತ್ತೆ, ನಮ್ದೇ ರಾಜ್ಯದ್ದು, ನಮ್ಮವರೇ ಇರ್ತಾರೆ, ಒಂದ್ ಧೈರ್ಯ ಬರುತ್ತೆ ಪಿಚ್ ಮಾಡಿದ್ರೆ ಒಂದ್ಸಲಿ. ಆಮೇಲೆ ಬೇರೆ ಬೇರೆ VC ಗಳ ಹತ್ರನೂ ಹೋಗುವಂತ ಕಾನ್ಫಿಡೆನ್ಸ್ ಶುರು ಆಗುತ್ತೆ ಅಂತ. ಖಂಡಿತ. ಸೊ ಇಲ್ಲಿ ಫಸ್ಟ್ ರಿಜಿಸ್ಟರ್ ನಾವು ಮಾಡಿ, ನಮ್ಮ ಬೇಸಿಕ್ ಡೀಟೇಲ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಈ ವೆಬ್ಸೈಟ್ ಸ್ವಲ್ಪ ಸ್ಲೋ. ಇದೇನೂ ಇಲ್ಲ, ವೆರಿ ಸಿಂಪಲ್ ನೋಡಿ. ಇಲ್ಲಿ ಇಟ್ ಈಸ್ ಮ್ಯಾಂಡೇಟರಿ, ಕಂಪನಿ ಸರ್ಟಿಫಿಕೇಟ್, ಡೇಟ್, ನೇಮ್ ಇದೆಲ್ಲ. ಬಟ್ ವೆಬ್ಸೈಟ್ ಮ್ಯಾಂಡೇಟರಿ ಇಲ್ಲ ಈಗ. ಸೊ ಯು ಕ್ಯಾನ್ ಸಿಂಪ್ಲಿ ಸೇ ಎನಿಥಿಂಗ್.
ಸೊ ಇದೆಲ್ಲ ಬೇಸಿಕ್. ಆರ್ ಯು ರಿಜಿಸ್ಟರ್ಡ್ ಇನ್ ಕರ್ನಾಟಕ? ಎಸ್. ಈಸ್ 50% ಆಫ್ ಯುವರ್ ವರ್ಕ್ ಫೋರ್ಸ್ ಇನ್ ಕರ್ನಾಟಕ? ಎಸ್. ಈಸ್ ಯುವರ್ ರೆವೆನ್ಯೂ ಅಂಡರ್ 100 crore? ಎಸ್. ಐ ಆಮ್ ನಾಟ್ ಎ ರೋಬೋ. ಆಮೇಲೆ ಎಕ್ಸೆಪ್ಟ್. ಸೊ ಸ್ಪೆಸಿಫಿಕ್ ಆಗಿ ಫಾರ್ಮ್ ಬಗ್ಗೆನೇ ಡೌಟ್ಸ್ ಇದ್ರೆ ಅಥವಾ ಏನೇ ಇದ್ರು ನಾನು ಇಮೇಲ್ ಐಡಿ ಕೊಡ್ತಾರೆ, ನೀವು ದಯವಿಟ್ಟು ಇಮೇಲ್ ಐಡಿ ಕ್ವೆಶನ್ಸ್ ಕಳಿಸಿ. ನಾನು ತುಂಬಾ ಡೀಟೇಲ್ ಆಗಿ ಯಾಕೆ ಫಾರ್ಮ್ ಒಳಗೆ ಹೋಗಿಲ್ಲ ಅಂದ್ರೆ ಇದು ತುಂಬಾ ಬೇಸಿಕ್ ಕೆಲಸ. ಐ ಆಮ್ ಶೋರ್ ನಾವೆಲ್ಲ ಫಾರ್ಮ್ಗಳು ಫಿಲ್ ಮಾಡಿರೋದ್ರಿಂದ ಗೊತ್ತಿರುತ್ತೆ ಅಂತ. ಖಂಡಿತ ನಾನು ನಿಮ್ಮ ಇಮೇಲ್ ಐಡಿನ ಕೊನೆಯಲ್ಲಿ ಕೊಡ್ತೀನಿ ಸರ್. ಆಮೇಲೆ ಸ್ಕೀಮ್ ಬಗ್ಗೆ ನೀವು ಡೀಟೇಲ್ ಆಗಿ ಓದಿದ್ರೆ ನೀವೆಲ್ಲರೂ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಉದಾಹರಣೆಗೆ ಸೇಮ್ ಪರ್ಸನ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಸ್ಟಾರ್ಟ್ಅಪ್ಸ್. ಸೇಮ್ ಪರ್ಸನ್ ಕ್ಯಾನ್ ಬಿ ಇನ್ ಮಲ್ಟಿಪಲ್ ಸ್ಟಾರ್ಟ್ಅಪ್ಸ್. ಸೇಮ್ 3 ಜನ ಸೇರಿ 3 ಕಂಪನಿ ಮಾಡೋದಕ್ಕಾಗಲ್ಲ. ಬಟ್ ನಾನು ಇದ್ರಲ್ಲೂ ಇದ್ದೀನಿ ಮತ್ತೆ ಇನ್ನೊಂದ್ರಲ್ಲೂ ಇದ್ದೀನಿ ಅನ್ನೋ ರೀತಿ ಎಲ್ಲ ಆಪ್ಷನ್ಸ್ ಇದೆ. ಸೊ ಯು ಕ್ಯಾನ್ ಲುಕ್ ಎಟ್ ದಟ್. ಇದು ಎಷ್ಟು ಸ್ಟಾರ್ಟ್ಅಪ್ಸ್ ಗೆ ಕೊಡ್ತಾರೆ ಸರ್? 50 ಲಕ್ಷ ಒಂದು ಸ್ಟಾರ್ಟ್ಅಪ್ಗೆ, ಆ ತರ ಎಷ್ಟು ಸ್ಟಾರ್ಟ್ಅಪ್ಸ್ ಕೊಡ್ತಾರೆ? ಸೊ ಬೇಸಿಕಲಿ ಒಂದು 50 ಸ್ಟಾರ್ಟ್ಅಪ್ ಕೊಡ್ತಾರೆ. ಬಟ್ 50 ಸ್ಟಾರ್ಟ್ಅಪ್ ಕೊಡೋವಾಗ ಏನಾಗುತ್ತೆ, ಕೆಲವ್ರಿಗೆ 20 ಲಕ್ಷ ಕೊಡ್ತಾರೆ, ಕೆಲವ್ರಿಗೆ 10 ಲಕ್ಷ ಕೊಡ್ತಾರೆ, ಕೆಲವ್ರಿಗೆ 50 ಕೊಡ್ತಾರೆ, ಡಿಪೆಂಡಿಂಗ್ ಆನ್ ದ ಐಡಿಯಾ ದೇ ಹ್ಯಾವ್ ಗಿವನ್. ಓಕೆ, ಬಟ್ 50 ಮ್ಯಾಕ್ಸ್ ಸೀಲಿಂಗ್. ಮ್ಯಾಕ್ಸ್ 50. ಹೌದು. ಓಕೆ ಓಕೆ. ಆಮೇಲೆ ಇಲ್ಲಿ ನೀವು ಇಫ್ ಯು ಗೋ ಟು ದ ವೆಬ್ಸೈಟ್ ಅಂಡ್ ಸಿ ಬೂಸ್ಟರ್ ಕಿಟ್ ಅಂತ ಇದೆ. ಇದರಲ್ಲಿ ಬರೀ ಸ್ಟಾರ್ಟ್ಅಪ್ ಫಂಡ್ಸ್ ಅಷ್ಟೇ ಅಲ್ಲ, ಬೇರೆ ಬೆನಿಫಿಟ್ಸು ಇದೆ. ಓಕೆ. ಲೈಕ್ ಇನ್ಕ್ಯುಬೇಷನ್ ಸೆಂಟರ್ ಎಲ್ಲ ಕೊಡ್ತಾರೆ. ಇಫ್ ಯು ಆರ್ ಫ್ರಮ್ ಬಿಯಾಂಡ್ ಬ್ಯಾಂಗ್ಳೂರ್ ಸಿಟೀಸ್ ಆದ್ರೆ ನೋಡಿ, ಕ್ಲೌಡ್ ಸರ್ವಿಸಸ್ ಇದೆ, ವರ್ಚುವಲ್ ಟೆಲಿಫೋನಿ, ಟ್ರೈಯಿಂಗ್ ವಿತ್ ಗವರ್ಮೆಂಟ್. ನಿಮ್ ಪ್ರಾಡಕ್ಟ್ ನ ಗವರ್ಮೆಂಟ್ ಅಲ್ಲೇ ಟ್ರೈ ಮಾಡುವಂತದ್ದು. ಮತ್ತೆ ಅಕೌಂಟಿಂಗ್ ಸಪೋರ್ಟ್, ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್. ಸೊ ಇದ್ರಲ್ಲೂ ನಂದು 2 cents ಏನಂದ್ರೆ, ಡೈರೆಕ್ಟ್ ಆಗಿ ಗವರ್ಮೆಂಟ್ ಏನ್ ಕೊಡುತ್ತೆ ಅಂತಾರೆ, ದುಡ್ಡು ಬಿಟ್ಟು ಇನ್ ಯಾವ್ದನ್ನು ನಂಬಂಗಿಲ್ಲ ಇದ್ರಲ್ಲಿ. ಬಟ್ ಗವರ್ಮೆಂಟ್ ಫೆಸಿಲಿಟೇಟ್ ಮಾಡತ್ತಲ್ಲ ಕ್ಲೌಡ್ ಸರ್ವಿಸ್ ಇಂಥದ್ ಫ್ರಮ್ ಪ್ರೈವೇಟ್ ಸೆಕ್ಟರ್, ದೋಸ್ ಆರ್ ರಿಲಯಬಲ್. ಗವರ್ಮೆಂಟ್ ಕೊಡ್ತೀವಿ ಅಂದಿದ್ದಕ್ಕೆ ತುಂಬಾ, ಐ ಮೀನ್ ಲೈಕ್ ಎನಿ ಗವರ್ಮೆಂಟ್ ಸರ್ವಿಸ್, ತುಂಬಾ ಓಡಾಡಿ ಸತಾಯಿಸೋದು ಇದೆಲ್ಲ ಇದ್ದೇ ಇರುತ್ತೆ. ಓಕೆ. ಮತ್ತೆ ಇದು ಅಪ್ಲೈ ಮಾಡಿದ ಕೊನೆಯ ದಿವಸ ಏನಿದೆಯೋ ಅಷ್ಟೊಳಗೆ ಅಪ್ಲೈ ಮಾಡಿದ್ರೆ ಅವ್ರದ್ದು ಶಾರ್ಟ್ ಲಿಸ್ಟ್ ಆಯ್ತಾ ಇಲ್ವಾ ಅಂತ ಹೇಳಿ, ಶಾರ್ಟ್ ಲಿಸ್ಟ್ ಆಗಿದ್ರೆ ಮುಂದಿನ ಪ್ರಕ್ರಿಯೆ ಅವರು ಇಂಟರ್ವ್ಯೂ ಕರೀತಾರ? ಇಂಟರ್ವ್ಯೂ ಒಂದು ಮೇಲ್ ಬರುತ್ತೆ. ಬೆಂಗಳೂರು ಅವ್ರಿಗಾದ್ರೆ ಬೆಂಗಳೂರಲ್ಲೇ ಸೆಲೆಕ್ಟ್ ಆಗಿರೋರ್ಗೆ ಪಿಚ್ಚಿಂಗ್ ಮೇಲ್ ಬರುತ್ತೆ. ಬೇರೆ ಊರ್ಗಳಿಗಾದ್ರೆ ಮೇಲ್ ಬಂದಿರುತ್ತೆ, ಮತ್ತೆ ಡೇಟ್ ಅನೌನ್ಸ್ ಮಾಡ್ತಾರೆ, ನಾವ್ ಯಾವಾಗ ಅಲ್ಲಿ ಬರ್ತೀವಿ ಅಂತ. ಅವ್ರು ಬರ್ದೇ ಇರೋ ಊರಾದ್ರೆ ದೇ ವಿಲ್ ಆಸ್ಕ್ ದ ಫೌಂಡರ್ ಟು ಕಮ್ ಟು ಬ್ಯಾಂಗ್ಳೂರ್ ಅಂಡ್ ಪ್ರೆಸೆಂಟ್. ಪ್ರಾಸೆಸ್ ಆದ್ಮೇಲೆ ಅವ್ರ ಅಪ್ರೂವಲ್ ಆಗಿದೆಯೋ ಇಲ್ವೋ ಅಂತ ಹೇಳೋದಕ್ಕೆ ಏನಾದ್ರು ಒಂದು ಕಾಲಮಿತಿ ಇದೆಯಾ? ಜನರಲಿ ಒಂದ್ 10-15 ದಿವಸ ತಗೊಂತಾರೆ, 1000 ಸ್ಟಾರ್ಟ್ಅಪ್ಸ್ ಆಗಿರೋದ್ರಿಂದ. ಮತ್ತೆ ಈಗ ನಾವು ಆ ಸ್ಟೇಜಸ್ ಅಲ್ಲಿ ಏನಾದ್ರು ಒಂದು ಮಾಹಿತಿ ಕೊಡ್ತೀವಿ, ಉದಾಹರಣೆಗೆ ನನ್ನ ಸ್ಟಾರ್ಟ್ಅಪ್ಗೆ ಇಷ್ಟು ಆದಾಯ ಇದೆ, ಅಥವಾ ಇಂತಿಂತ ಒಂದು ಟೆಕ್ನಾಲಜಿ ಫೀಚರ್ಸ್ ಬಿಲ್ಡ್ ಮಾಡಿದೀನಿ, ಅಥವಾ ಇನ್ನೇನೋ ಮಾಡಿದೀನಿ ಅಂತ ಹೇಳ್ಕೊಂಡ್ರೆ ಅವರು ಅದನ್ನ ಕ್ರಾಸ್ ವೆರಿಫೈ ಹೇಗ್ ಮಾಡ್ತಾರೆ ಸರ್? ಅಂದ್ರೆ ಡ್ಯೂ ಡಿಲಿಜೆನ್ಸ್ ಇರುತ್ತಾ? ಡ್ಯೂ ಡಿಲಿಜೆನ್ಸ್ ಡ್ಯೂರಿಂಗ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್, ಡ್ಯೂರಿಂಗ್ ದ ಪಿಚ್. ಈ ಪಿಚ್ ಅಲ್ಲಿ ನೀವು ಏನೇನೋ ಹಾಕಿದೀರಾ, ಕ್ಲೇಮ್ ಮಾಡಿದೀರಾ, ಕ್ಲೇಮ್ ಮಾಡಿರೋದೆಲ್ಲ ಡ್ಯೂ ಡಿಲಿಜೆನ್ಸ್ ಮಾಡ್ತಾರ ಅವರು? ಇಲ್ಲ, ನನ್ಗೆ ಗೊತ್ತಿರೋದು ಜಾಸ್ತಿ ಮಾಡಲ್ಲ. ಬಟ್ ಜಡ್ಜಸ್ ಜೂರಿ ಇರ್ತಾರಲ್ಲ, ದೇ ವಿಲ್ ಕ್ವೆಶ್ಚನ್ ಅಬೌಟ್ ಇಟ್. ಫಾರ್ ಎಕ್ಸಾಂಪಲ್, ಈಗ ನನ್ಗೊಂದು 50 ಲಕ್ಷ ರೆವಿನ್ಯೂ ಇದೆ ಅಂತ ಯಾರೋ ಹೇಳಿದ್ರೆ, ರೆವಿನ್ಯೂ ಇದೆಯೋ ಇಲ್ವೋ ಅಂತ ವೆರಿಫೈ ಮಾಡ್ಬೇಕಲ್ಲ ಅವರು? ಮಾಡ್ತಾರೆ. ಸಾರಿ, ಸೇ ದಟ್ ಅಗೇನ್, ಕೇಳಿಸಲಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಸ್ಟಾರ್ಟ್ಅಪ್ ಅರ್ಲಿ ಟ್ರಾಕ್ಷನ್ ಇದೆ, ನನಗೆ ನಾನೊಂದು 50 ಲಕ್ಷ ರೆವಿನ್ಯೂ ಮಾಡ್ತಾ ಇದ್ದೇನೆ ನಮ್ದು ವರ್ಷಕ್ಕೆ ಅಂತ ಯಾರೋ ಕ್ಲೇಮ್ ಮಾಡಿದ್ರೆ, ಅದ್ ಫಂಡಿಂಗ್ ಕೊಡಕ್ ಮುಂಚೆ ದೇ ವಿಲ್ ಆಸ್ಕ್ ಯು ಡಾಕ್ಯುಮೆಂಟೇಶನ್, ರೆವಿನ್ಯೂ ಬಂದಿರೋದು ಸೋರ್ಸ್ ಪ್ರೂಫ್ ಕೊಡು ಅಂತ ಕೇಳ್ತಾರೆ. ದಟ್ ಈಸ್ ದೇರ್. ಸರಿ. ಓಕೆ. ಆಮೇಲೆ ಇದರಲ್ಲಿ ಗವರ್ಮೆಂಟ್ ನೀವೇನು ಇಕ್ವಿಟಿ ಕೊಡ್ಬೇಕಾಗಿಲ್ಲ ಯಾವುದೇ ರೀತಿ? ಇಲ್ಲ, ಇದರಲ್ಲಿ ಏನೂ ಇಲ್ಲ. ಓಕೆ. ಇದ್ರಲ್ಲೂ ಅಷ್ಟೇ, ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾನಲ್ಲೂ ಅಷ್ಟೇ. ಅದು ಬೇಕಾದ್ರೆ ಇನ್ನೊಂದ್ಸಲಿ ಮಾತಾಡೋಣ. ಆದ್ರೆ ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ 20 lakhs ಕೊಡ್ತಾರೆ. ಅದು ಫುಲ್ ಸಬ್ಸಿಡಿ, ಏನು ವಾಪಸ್ ಕೊಡಂಗಿಲ್ಲ, ಸ್ಟೇಕ್ ಇಲ್ಲ, ಏನೂ ಇಲ್ಲ. ಅಂಡ್ ಆ 20 ಲಕ್ಷ ತಗೊಂಡು ನೀವು ತುಂಬಾ ಚೆನ್ನಾಗಿ ಬಿಸ್ನೆಸ್ ಇಂಪ್ರೂವ್ ಮಾಡಿದ್ರೆ, ಅಗೇನ್ ದೇ ಗಿವ್ ಯು 50 lakhs ವಿಚ್ ಈಸ್ ಲೋನ್. at very low rate of interest, like 5% per year, 5 years. 5 years loan ಕೊಡ್ತಾರೆ. ಅದು ಚೆನ್ನಾಗಿದೆ. ಓಕೆ.
ಅಂಡ್ ಎಲಿವೇಟರ್ ಕೊಡೋ 50 ಲಕ್ಷದ್ದು ಇನ್ ಕೇಸ್ 50 ಲಕ್ಷ ಕೊಟ್ರೆ ಅದನ್ನ ಕಂಪನಿ ಸಕ್ಸಸ್ ಆದ್ರೆ ಒಂದ್ ಹಂತಕ್ಕೆ ಹೋದ್ರೆ ರಿಟರ್ನ್ ಕೊಡ್ಬೇಕಾ ಅಥವಾ ಅದು ಏನಿಲ್ಲ, ಗ್ರಾಂಟ್? ನೋ ರೀಫಂಡ್, ನಥಿಂಗ್. ಓಕೆ ಓಕೆ ಸೂಪರ್. ಸರ್ ನಂದೊಂದೆರಡು ಪ್ರಶ್ನೆ ಇತ್ತು ಸರ್ ಅದರಲ್ಲಿ. ಹೇಳಿ. ಈಗ ಒಂದು ಪ್ರೀ ರೆವಿನ್ಯೂ ಸ್ಟಾರ್ಟ್ಅಪ್ ಅಂದ್ರೆ ಏನೋ ಒಂದು ಡೀಪ್ ಟೆಕ್ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಏನೋ ಒಂದು R&D ಮಾಡ್ತಾ ಇದ್ದಾರೆ, ಏನೋ ಒಂದು ಕೃಷಿದು ಕ್ಲೈಮೇಟ್ ತೊಂದರೆನ ಬಗೆಹರಿಸುವಂತಹ ಒಂದು R&D ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್. ಬಟ್ ಅದಕ್ಕೆ ಅವ್ರಿಗೆ ಫಂಡ್ ಬೇಕಿದೆ. ಅದಕ್ಕೆ ಫಂಡ್ ಬೇಕಿದೆ ಅಂದ್ರೆ ಅವ್ರ ರೆವಿನ್ಯೂ ಇಲ್ಲದೆ ಇರೋದ್ರಿಂದ ಈ ಪ್ರೀ ರೆವಿನ್ಯೂ ತರದ್ದು ಸಂಸ್ಥೆಗಳು ಅಪ್ಲೈ ಮಾಡಿದ್ರೆ ಆಗ ಅವರಿಗೆ ಅವರು ಕನ್ಸಿಡರೇಟ್ ಆಗಿರ್ತಾರ, ಅಥವಾ ರೆವಿನ್ಯೂ ಮಾಡ್ತಿರೋಂಥ ಸಂಸ್ಥೆಗಳನ್ನೇ ಹೆಚ್ಚು ಪ್ರಿಫರ್ ಮಾಡ್ತಾರೆ? ಇಲ್ಲ, ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ವೈಟೇಜ್ ಕೊಡ್ತಾರೆ. ಬೇಸಿಕಲಿ ಇದು ಐಡಿಯಾ ಟು POC ಆಗಿರೋದ್ರಿಂದ ಐಡಿಯಲಿ ದೇ ಶುಡ್ ಗಿವ್ ಓನ್ಲಿ ಟು ಪ್ರೀ ರೆವೆನ್ಯೂ 100%. ಬಟ್ ಏನಾಗಿದೆ, ಕೆಲವರು ತುಂಬಾ ಚೆನ್ನಾಗಿ ಪ್ರೆಸೆಂಟಿಂಗ್ ಇರುತ್ತೆ, ಪ್ರೆಸೆಂಟೇಶನ್ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ದೇ ಹ್ಯಾವ್ ನಾಟ್ ಫೌಂಡ್ ಎಲಿವೇಟ್ ಎಟ್ ದ ರೈಟ್ ಟೈಮ್. ದೇ ಹ್ಯಾವ್ ಡನ್ ಸಮಥಿಂಗ್ ಆಲ್ರೆಡಿ. ಅಂತವ್ರಿಗೂ ದೇ ಹ್ಯಾವ್ ಸಪೋರ್ಟೆಡ್. ಓಕೆ. ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಈ ರೆವಿನ್ಯೂ ಮಾಡೆಲ್ಸ್ ನ ಬಗ್ಗೆ ಹೇಳ್ಬೇಕಾದಾಗ ಸಾಮಾನ್ಯವಾಗಿ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಗೊಂದಲ ಇರುತ್ತೆ ಇನಿಷಿಯಲ್ ಡೇಸ್ ಅಲ್ಲಿ. ನಮ್ದು ಇದ್ರ ಮೇಲೆ ಹೋಗ್ಲಾ, ಅಥವಾ 2 3 4 ರೆವಿನ್ಯೂ ಮಾಡೆಲ್ ಇಟ್ಕೊಳ್ಳ, ಒಂದೇ ಇಟ್ಕೊಳ್ಳ ಅಂತ ಸ್ವಲ್ಪ ಗೊಂದಲ ಇರುತ್ತೆ. ಗೊಂದಲ ಇದ್ದಾಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಬದಲು 2 3 4 ತೋರಿಸ್ತಾರೆ. ಯಾಕೆಂದ್ರೆ ಅಟ್ಲೀಸ್ಟ್ ಇದು ವರ್ಕ್ ಆಗಿಲ್ಲ ಅಂದ್ರೆ ಇದು ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅದನ್ನ ರಿವ್ಯೂ ಮಾಡ್ತಿರೋ ಬದಲಿ ಅನ್ನೋ ಕಾರಣಕ್ಕೆ. ಆದ್ರೆ ಆ ರೀತಿ 3 4 ರೆವಿನ್ಯೂ ಮಾಡೆಲ್ ತೋರಿಸೋದು ಆ ಒಂದು ಪರ್ಸೆಪ್ಷನ್ ವೈಸ್ ಅದು ಅವರಿಗೆ ವಿರುದ್ಧವಾಗಿ ನಡೆಯುತ್ತಾ, ಅಥವಾ ಅದು ಅವ್ರ ಪರವಾಗಿ ಹೊಂದುತ್ತಾ? ಅದು 3 4 ತೋರ್ಸೋದು ಖಂಡಿತವಾಗ್ಲೂ ವಿರುದ್ಧವಾಗೇ ಇರುತ್ತೆ. 1 2 ತೋರ್ಸೋದು ಉತ್ತಮ ಅಂತ ನನ್ನ ಭಾವನೆ. ಈ ಸ್ಟೀವ್ ಬ್ಲಾಂಕ್ಸ್ ಕೆಲವು ವಿಡಿಯೋಸ್ ಅಂಡ್ ಬುಕ್ಸ್ ಇದೆ. ವಸಂತ್ ಶೆಟ್ಟಿ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ, ಉಳಿದವ್ರಿಗೆ ಹೇಳ್ತಾ ಇದ್ದೀನಿ. ಈ ಸ್ಟೀವ್ ಬ್ಲಾಂಕ್ಸ್ ಸ್ಟಾರ್ಟ್ಅಪ್ ಅಲ್ಲಿ ಇಟ್ ಇಸ್ ಆಲ್ ಅಬೌಟ್ ಗೇನಿಂಗ್ ಟ್ರಾಕ್ಷನ್. ಇಟ್ಸ್ ಅನ್ ಎಕ್ಸ್ಪ್ಲೋರೇಷನ್ ಟು ಗೇನ್ ಟ್ರಾಕ್ಷನ್ ಅಂತಾರೆ. ಸೊ ಆ ರೀತಿ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಎನಫ್ ಟು ಟೆಲ್ ದಟ್ ಟು ದ ಜ್ಯೂರಿ ಆಲ್ಸೋ. ಸಿ ಬಾಸ್, ಇಫ್ ಇಟ್ ಈಸ್ ನಾಟ್ ಎಕ್ಸ್ಪೆರಿಮೆಂಟ್, ನನ್ನ ಮನೇನೆ ಅಡ ಇಟ್ಬಿಟ್ಟು ಮಾಡ್ತಾ ಇದ್ದೆ. ಇಫ್ ಐ ವಾಸ್ ಸೋ ಶ್ಯೂರ್, there is an element of experimentation and chance also in addition to hard work and innovation. So LLP ನಲ್ಲಿ ಅದಕ್ಕೋಸ್ಕರ ನಾವು ಬಂದಿರೋದು. ಸೊ there is no liability on my personal part ಅಂತ LLP. ಸೊ ಸ್ಟೀವ್ ಬ್ಲಾಂಕ್ಸ್ ಅದೊಂದು ನೋಡಿ. ಮತ್ತೆ ಇನ್ನೊಂದು ಬಿಸ್ನೆಸ್ ಮಾಡೆಲ್ ಕ್ಯಾನ್ವಾಸ್ ಬೈ ಅಲೆಕ್ಸಾಂಡರ್ ಆಸ್ಟರ್ವೆಲ್ಡರ್, ಅದನ್ನು ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಹೂ ಇಸ್ ಆಸ್ಪೈರಿಂಗ್ ಟು ರನ್ ಎನಿ ಕೈಂಡ್ ಆಫ್ ಸ್ಟಾರ್ಟ್ಅಪ್. ಅದೆರಡು ಬುಕ್ಸ್ ಮತ್ತೆ ವಿಡಿಯೋಸ್ ದಟ್ ಹ್ಯಾವ್ ಬಿನ್ ಡನ್ ಬೈ ಸ್ಟೀವ್ ಬ್ಲಾಂಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್. ರೈಟ್. ಸೊ ಅದನ್ನು ನಾವು ಐ ಥಿಂಕ್ ಇದನ್ನ ಯೂಟ್ಯೂಬ್ ಹಾಕ್ಬೇಕಾದಾಗ ನೀವು ಹೇಳಿದಂತ ವಿಡಿಯೋಗಳದೊಂದು ಚಾನಲ್ ಕೂಡ ಹಾಕ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ, ಸೊ ದಟ್ ಯಾರಿಗೂ ಅವ್ರು ನೋಡ್ಬೋದು ಅದನ್ನ. ಸೊ ಈಗ ಒಂದಿಷ್ಟು ಪ್ರಶ್ನೆಗಳು ತಗೋಣ ಸರ್. ಸುಮಾರು ಜನ ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಓಕೆ, ಒಬ್ರು ರಾಮಚಂದ್ರನ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನಂದ್ರೆ, ಯಾವೆಲ್ಲ ಸೆಕ್ಟರ್ಸ್ ನ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ? ಇನ್ ಸರ್ವಿಸಸ್ ಅಲ್ಲಿ ಯಾವ್ಯಾವ ಒಂದು ಸೆಕ್ಟರ್ಸ್ ನ ಕನ್ಸಿಡರ್ ಮಾಡ್ತಾರೆ? ಇಂಥದೇ ಅಂತ ಇಲ್ಲ, ಬಟ್ ಇದು IT-BT ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾವುದೇ ಸೆಕ್ಟರ್ ಆಗ್ಲಿ ಟೆಕ್ನಾಲಜಿ ಆಂಗಲ್ ಒಂದಿರ್ಬೇಕು. ಉದಾಹರಣೆಗೆ ನಾನು ಐ ಮೇ ಬಿ ಡೂಯಿಂಗ್ ಅರ್ಬನ್ ಕ್ಲಾಪ್ ಕೈಂಡ್ ಆಫ್ ಸರ್ವಿಸ್, ಹೌಸ್ ಕೀಪಿಂಗ್ ಸರ್ವಿಸ್ ಇರಬಹುದು. ಬಟ್ ಹೌ ಡು ಐ ಅಸೈನ್ ಇಂಡಿವಿಜುವಲ್ಸ್, ಹೌ ಡು ಐ ಫೈಂಡ್ ದೆಮ್ ಕ್ವಿಕ್ಲಿ, ಅದಕ್ಕೆ ಯಾವ ರೀತಿ ಟೆಕ್ನಾಲಜಿ ಅಸಿಸ್ಟ್ ಮಾಡ್ತಾ ಇದೆ, ಹೌ ಆಮ್ ಐ ಎನೇಬ್ಲಿಂಗ್ ಸರ್ವಿಸಸ್ ಯೂಸಿಂಗ್ ಟೆಕ್ನಾಲಜಿ ಅನ್ನೋದು ಆ ಆಂಗಲ್ ಅಲ್ಲಿ ಮಾಡಿದಾಗ ಇಟ್ ಬಿಕಮ್ಸ್ ಅಟ್ರಾಕ್ಟಿವ್. ಸೊ ಹಾಗೆ ಇನ್ನೊಬ್ರು ಕೇಳಿದರೆ, ನಾವು ಒಂದಕ್ಕಿಂತ ಹೆಚ್ಚು ಬಾರಿ ಭಾಗವಹಿಸಬಹುದಾ? ಅಂದ್ರೆ ಈ ವರ್ಷನೂ ಪಿಚ್ ಮಾಡಿದೀನಿ, ಮುಂದಿನ ವರ್ಷನೂ ಪಿಚ್ ಮಾಡಬಹುದಾ ಅಂತ ರೂಪಾಯಿ ರಾಜ ಅನ್ನೋರು ಕೇಳಿದ್ದಾರೆ. ಪ್ರತಿ ವರ್ಷನೂ ಮಾಡಬಹುದು. ಓಕೆ, ಪ್ರತಿ ವರ್ಷನೂ ಮಾಡಬಹುದು. ಅದಕ್ಕೇನು ಈ ತರ ಒಂದು ಏಜ್ ಕ್ರೈಟೀರಿಯಾ ತರ ಏನಿಲ್ಲ? 10 ವರ್ಷ ಆಗಿರ್ಬಾರ್ದು ಅಷ್ಟೇ ನಿಮ್ ಸ್ಟಾರ್ಟ್ಅಪ್ಗೆ. ಮತ್ತೆ ಕೆಲವು ವರ್ಷಗಳಲ್ಲಿ 2 ಸಲ ಪಿಚ್ ಮಾಡಿರೋರು ಇದ್ದಾರೆ ಒಂದೇ ವರ್ಷ. ಬಿಕಾಸ್ ಈ ಎಲಿವೇಟ್ ಹೆಂಗೆ ಅಂದ್ರೆ ವರ್ಷಕ್ಕೆ 200-300 ಕೋಟಿ ಏನೋ ಇದೆ ಅವ್ರದ್ದು ಪ್ಲಾನ್ ಎಷ್ಟೋ. ಸೊ ಅದು ಉಳಿದೋದ್ರೆ ಇನ್ನೊಂದ್ ರೌಂಡ್ ಮಾಡ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಅವ್ರಿಗೆ ಎನಫ್ ಇನೋವೇಟಿವ್ ಸಿಕ್ಕದೆ ಹೋದಾಗ ದೇ ವಿಲ್ ಡು ಒನ್ ಮೋರ್ ರೌಂಡ್. ಓಕೆ. ಸೊ ಮತ್ತೊಂದು ಪ್ರಶ್ನೆ ಕೇಳಿದ್ರು, ಈ ತರ ನಾವು ಕರ್ನಾಟಕದಲ್ಲಿ 50% ಎಂಪ್ಲಾಯೀಸ್ ನ ಹೊಂದಿರಬೇಕು, ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅನ್ನೋದ್ರ ಹೊರತಾಗಿ ಕನ್ನಡಿಗರಾಗಿರ್ಬೇಕು ಅಥವಾ ಕನ್ನಡಿಗರಿಗೆ ಅಂತ ಏನಾದ್ರು ವಿಶೇಷ ವಿನಾಯಿತಿ ಇದೆಯಾ?
ಇಲ್ಲ, ಇದ್ರ ಬಗ್ಗೆ ನನ್ನದೇ ಆದಂತ ಅಭಿಪ್ರಾಯ ಇದೆ, ಬಟ್ ಸದ್ಯಕ್ಕೆ ಕನ್ನಡಿಗರಿಗೆ ಅಂತ ಇದ್ರಲ್ಲಿ ಏನು ಇಲ್ಲ. ಓಕೆ ಅದನ್ನು ಇನ್ನೊಂದ್ ಹೆಜ್ಜೆ ಮುಂದೋಗಿ ಹೇಳ್ಬಾರ್ದ ಗೊತ್ತಿಲ್ಲ, ಬಟ್ ಅನೇಕ ಬೇರೆ ರಾಜ್ಯಗಳವ್ರು ಬಂದು ತಗೊಂಡಿದ್ದಾರೆ ಇದನ್ನ. ವಿಷಾದದಿಂದ ನಾನು ನೋಡಿದ್ದೀನಿ. ಓಕೆ ಓಕೆ. ಆಮೇಲೆ ವಲ್ಲೀಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಂದು 2 ವರ್ಷ ಹಳೆ ಸ್ಟಾರ್ಟ್ಅಪ್ ಇದೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈಗ ಅದೇ ಕಂಪನಿ ಒಳಗೆ ಹೊಸ ಆಪ್ ತರಬೇಕು ಅಂದ್ಕೊಂಡಿದ್ದೇನೆ. ನನ್ನ ಆಪ್ ಗೋಸ್ಕರ ಹೊಸ ಕಂಪನಿ ತೆರಿಬೇಕಾ ಅಂತ ಕೇಳಿದ್ದಾರೆ. ಇಲ್ಲ, ಅದನ್ನೇ ಯೂಸ್ ಮಾಡ್ಬೋದು. ಅದೇ ಪ್ರೈವೇಟ್ ಲಿಮಿಟೆಡ್ ನ ಯೂಸ್ ಮಾಡ್ಬೋದು. ಬಟ್ ಬಿ ವೆರಿ ಫ್ರಾಂಕ್ ಅಬೌಟ್ ಥಿಂಗ್ಸ್. ಈಗಾಗಲೇ ರೆವೆನ್ಯೂ ಕಾಣಿಸ್ತಾ ಇದೆ ಅಂದ್ರೆ ಅದನ್ನೆಲ್ಲ ಕ್ಲಿಯರ್ ಆಗಿ ಹಾಕಿ ಇರೋ ವಿಷಯನೇ ಹಾಕ್ಬಿಟ್ಟು, ದಿಸ್ ಇಸ್ ಅ ನ್ಯೂ ರೆವೆನ್ಯೂ ಸ್ಟ್ರೀಮ್ ವಿ ಆರ್ ಕ್ರಿಯೇಟಿಂಗ್ ಅಥವಾ ನ್ಯೂ ಪ್ರಾಡಕ್ಟ್ ಲೈನ್ ವಿ ಆರ್ ಲಾಂಚಿಂಗ್, ಆ ತರ ಮಾಡೋದು ಒಳ್ಳೇದು. ಅದೇ ಒಂದು ಹಳೆ ಕಂಪನಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇದ್ರೆ ಅದರ ಒಂದು ರೆವಿನ್ಯೂ ಅಥವಾ ಅದರ ಕ್ಯಾಪಿಟೇಬಲ್ ಹೇಗಿದೆ ಇತ್ಯಾದಿಗಳೆಲ್ಲ ಒಂದ್ ಬೇರಿಂಗ್ ಇಟ್ಕೊಳತ್ತಲ್ಲ, ಆ ಕಾರಣಕ್ಕೆ ಹೊಸದೇ ಒಂದ್ ಮಾಡೋದು ಬೆಟರ್ ಅನ್ನೋ ತರದ ರೀತಿಲಿ ಅವ್ರು ಕೇಳಿದಾಗಿದೆ ಅದು. ಹೌದು, ಬಟ್ ಕಂಪ್ಲೈನ್ಸ್ ಈಗ ಹೆಂಗಿದ್ರು 10 ವರ್ಷ ಆಗಿರೋ 10 ವರ್ಷದ ಒಳಗಿದ್ರೆ ಸಾಕು ಅನ್ನೋದು ಒಂದು ರೂಲ್ ಇದೆ. ಇನ್ನೊಂದು, ಈ ರೆವೆನ್ಯೂದ್ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ಇಟ್ ವಿಲ್ ಹೆಲ್ಪ್ ಯು ಬಿಕಾಸ್ ಇಟ್ ಸೇಸ್ ಇವ್ರಾಗ್ಲೇ ಏನೋ ಒಂದ್ ಮಾಡಿ ಏನೋ ಒಂದು ಅಕಾಂಪ್ಲಿಷ್ ಮಾಡಿದ್ದಾರೆ. ಈಸ್ ನಾಟ್ ಲೈಕ್ ಎ ವೈಟ್ ಪೇಪರ್, ನ್ಯೂ ಬಿಸ್ನೆಸ್ ಅಲ್ಲ ಇವರು. ಈಸ್ ಗಾಟ್ ಸಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇಟ್ ಕೌಂಟ್ಸ್. ಓಕೆ ಓಕೆ ಓಕೆ, ಸೂಪರ್. ಮತ್ತೆ ರಘು ಅನ್ನೋರು, ಕ್ಯಾನ್ ವಿ ಅಪ್ಲೈ ಎಟ್ ದ ಐಡಿಯೇಷನ್ ಲೆವೆಲ್? LLP is it okay for profit startup ಅಂತ ನೀವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅನ್ಸುತ್ತೆ. ಮತ್ತೆ ಮೃಣಾಲಿನಿ ಸತ್ಯನಾರಾಯಣ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಇಫ್ ದ ಕಂಪನಿ ಇಸ್ ಬೋತ್ ಇನ್ ಟು ಸರ್ವಿಸಸ್ ಅಂಡ್ ಪ್ರಾಡಕ್ಟ್, ಡೂ ವಿ ಸ್ಟ್ಯಾಂಡ್ ಅ ಚಾನ್ಸ್? Absolutely yes, but be clear which you are pitching for money. ಓಕೆ, ಅವ್ರು ಹೇಳ್ತಿರೋದ್ರಿಂದ ಈಗ ಪ್ರಾಡಕ್ಟ್ ಅವ್ರದ್ದು MVP ಸ್ಟೇಟ್ ಅಲ್ಲಿ ಇದೆ, ಸರ್ವಿಸಸ್ ವಿ ಆರ್ ಪ್ಲಾನಿಂಗ್ ಟು ಸ್ಕೇಲ್ ಅಪ್. ಸೊ ಈ ತರದೊಂದು ಇದ್ದಾಗ ಹೇಗೆ ನಮ್ಗೆ ಒಂದು ಅವಕಾಶ ಇದೆಯಾ ಅಂತ. ಸರ್, 2 ಸೆಪರೇಟ್ ಅಪ್ಲಿಕೇಶನ್ ಮಾಡ್ಬೋದಾ ಅಂತ ಥಿಂಕ್ ಮಾಡಿ. ಮೇಕ್ ಇಟ್ 2 ಕಂಪನೀಸ್. ಬಟ್ ಇಫ್ ಯು ಆರ್ ಡೂಯಿಂಗ್ ಓನ್ಲಿ 1 ಕಂಪನಿ, ಐ ವುಡ್ ಸೇ ಫೋಕಸ್ ಆನ್ ದ ಮೋಸ್ಟ್ ಇನೋವೇಟಿವ್ ಒನ್. ಪ್ರಾಡಕ್ಟ್ ಇನೋವೇಟಿವ್ ಇದೆಯಾ, ಸರ್ವಿಸ್ ಇನೋವೇಟಿವ್ ಇದೆಯಾ, ನಿಮ್ಗೆ ಗೊತ್ತು. ಯುವರ್ ಕಾನ್ಫಿಡೆನ್ಸ್. ರೈಟ್ ಕರೆಕ್ಟ್. ಸೊ ಅವಿನಾಶ್ ಅನ್ನೋರು, ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದಾ ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್ ಎಸ್, ಅಪ್ಲೈ ಮಾಡಬಹುದು as long as they have got a company and they are probably major ಇರಬೇಕು, 18 years. ಓಕೆ 18+. ಓಕೆ. ಆಮೇಲೆ ಕೆನ್ ಐ ಅಪ್ಲೋಡ್ ಲಾಸ್ಟ್ ಇಯರ್ಸ್ ಸ್ಟಾರ್ಟ್ಅಪ್ ಅಫಿಡವಿಟ್ ಅಂತ ಕೇಳಿದೆ. ಅಫಿಡವಿಟ್ ಅಪ್ಲೋಡ್ ಮಾಡೋದು ಏನಿದೆ ಅದನ್ನ ಲಾಸ್ಟ್ ಇಯರ್ನೇ ಮಾಡಬಹುದಾ ನಾನು ಅಂತ ಅವರು ಕೇಳಿದ್ರು. ಅದು ವ್ಯಾಲಿಡಿಟಿ ಇರುತ್ತೆ, ವ್ಯಾಲಿಡಿಟಿ ಇದ್ರೆ ಆಯ್ತು, ನೋ ಪ್ರಾಬ್ಲಮ್. ಓಕೆ. ಆಮೇಲೆ ಹಾಗೆ ಮೃಣಾಲ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಹೌ ಮಚ್ ಟೈಮ್ ವಿಲ್ ದೇ ಗಿವ್ ಟು ಪ್ರೆಸೆಂಟ್ ಅವರ್ ಸ್ಲೈಡ್ಸ್? ವಿಲ್ ದೇರ್ ಬಿ ಕ್ವೆಶ್ಚನ್ಸ್ ರೇಸ್ಡ್ ಡ್ಯೂರಿಂಗ್ ಪ್ರೆಸೆಂಟೇಷನ್ or end of slide? Will there be Q&A during pitch deck? Yes, there will be Q&A during pitch deck. At the end, for sure, there will be. But many times, depending on the jury, there is also questions that they intervene and ask also. ಒಂದು 15 ನಿಮಿಷ ಅಂತೂ ಸಿಗುತ್ತೆ ಪ್ರೆಸೆಂಟೇಷನ್ ಗೆ. ಓಕೆ. ಆಮೇಲೆ ಸಂದೇಶ್ ಭಟ್ಟನ್ ಅವರು ಕೇಳಿದ್ದಾರೆ. ಐ ಥಿಂಕ್ ಅವ್ರು ನಮ್ಮ ಫೋರಮ್ ಅಲ್ಲೂ ಸಾಕಷ್ಟು ಆಕ್ಟಿವ್ ಇದ್ದಾರೆ. I am running a startup working on R&D of a patentable version of a generic alternative existing in the market. We did a couple of paid pilot projects with a generic product to figure out application and use case. So the product is validated with generic version. So we are going ahead with the R&D to develop a better version of that. And we have invested upwards of 10 lakh into R&D machinery. But to survive the R&D phase, we plan to trade in the existing generic version. Will that be a problem? Pretty complicated, I would think, for the purpose of Elevate. But if you connect with me offline, I would like to see other options, because Elevate is good, but alliro adu sante 1000 jana apply ಮಾಡಿದಾಗ. So in that, this kind of specific use cases may get singled out and said illa applicable illa ಅನ್ಸ್ಬೋದು. ಸೊ ನಾನು ಅವರಿಗೆ ನಿಮ್ಮ ಇಮೇಲ್ ID ಅಲ್ಲಿ ಕೂಡ ಮೆಸೇಜ್ ಪ್ಲೀಸ್. ಆಮೇಲೆ ಇನ್ನೊಂದು ಮೃಣಾಲಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ ಪ್ರಾಸೆಸ್ ಇಸ್ ಟೂ ಡಿಫಿಕಲ್ಟ್ ಸರ್, couldn't progress much there. Maybe your guidance would help me apply next time there. So ಮೃಣಾಲಿ ಅವರೇ, ನಾವು ಅವ್ರದ್ದು ಇಮೇಲ್ ID ಕೊಡ್ತೀವಿ, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್ ಆಫ್ಲೈನ್. ಹಾಗೆ ಮಾರ್ಕೆಟ್ ಪ್ಲೇಸ್ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಫಂಡಿಂಗ್ ಅಂತ ಅಭಿಲಾಷ್ ಕಾಮತ್ ಅನ್ನೋರು ಕೇಳಿದ್ದಾರೆ. ಅಂದ್ರೆ ಮಾರ್ಕೆಟ್ ಪ್ಲೇಸ್ ಬಿಲ್ಡ್ ಮಾಡಿದ್ರೆ ಅವರು ಅದನ್ನ ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ.
Yes, as long as you're confident that it is innovative, if you have seen your competitive landscape, if it is not already there, ಅದು ಒಂದು. ಇನ್ನೊಂದು ಪಾಯಿಂಟ್ ನಾನು ಮಿಸ್ ಮಾಡಿದ್ದು ಏನು ಅಂದ್ರೆ, ಈ ಪ್ರೋಗ್ರಾಮ್ ಅಲ್ಲಿ ಮಾಡಿದಾಗ ಈ ಟೆಂಡರ್ಗಳಿಗೂ ಕೆಲವಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ, ಲೈಕ್ ಗವರ್ಮೆಂಟ್ ಟೆಂಡರ್ಸ್. ಮತ್ತೆ ಇಲ್ಲಿರೋರು ಎಲ್ಲರೂ ಸ್ವಲ್ಪ ಬಿಸ್ನೆಸ್ ಆಂಗಲ್ ಥಿಂಕ್ ಮಾಡೋರು ಆಗಿರೋದ್ರಿಂದ ಜೆಮ್ ಅನ್ನೋದಿದೆ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್, ದಟ್ ಈಸ್ ವೇರ್ ಯು ಕ್ಯಾನ್ ಸೆಲ್ ಯುವರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಟು ದ ಗವರ್ಮೆಂಟ್. ಅಂಡ್ ಆಸ್ ಯೂಶುವಲ್ ಕಸ್ಟಮರ್ ತರ ಯಾರು ನಿಮ್ಮನ್ನು ಹುಡ್ಕೊಂಡ್ಬಂದು ಕೊಡಪ್ಪ ಇದು ಅಂತ ಕೇಳಲ್ಲ. ಬಟ್ ಒನ್ಸ್ ಯು ಅಪ್ಲೋಡ್, if you develop the network with the right people, you can still sell to the government. That's an option. Okay. So ಮತ್ತೆ ರಾಘವೇಂದ್ರ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. So I have registered an LLP in my wife's and my friend's wife's name, but it is defunct. Can we apply ಅಂತ ಕೇಳಿದ್ದಾರೆ. I don't know what you mean by defunct, but if there is no activity for X number of years, but if it is still like LLP ಇನ್ನೇನು ಡಿಸೇಬಲ್ ಆಗಿರಲ್ಲ, ಇನ್ನೇನು ಆಗಿರಲ್ಲ. So you can just go ahead and apply, but again be ready to explain if you are asked about the gap between founding year and now, what were you doing all these years. Okay. ಸೊ ಹಾಗೆ ವಿನಯ್ ಅನ್ನೋರು, ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಈ ತರ ನಾನು ಸಪರೇಟ್ ಆಗಿ ಇದಕ್ಕೆ ಹೋಗಿ ಅಪ್ಲೈ ಮಾಡಬಹುದಾ? ಇಫ್ ಯು ಆರ್ ಎಂಪ್ಲಾಯ್ಡ್ ಇನ್ ಪ್ರೈವೇಟ್ ಕಂಪನಿ, ಕ್ಯಾನ್ ವಿ ಅಪ್ಲೈ ಅನ್ನೋದು? Legally, yes. Legally, you can apply, but again, it gives an impression to the jury that you are sailing on two boats. You are not confident. That's one. And second, if your employer wants to know how does he react, because many enterprises have this policy. We don't want you to do dual, moonlighting, dual employment. But still, there are a lot of companies which are mainly US based, working in India, who say, ನೀನ್ ಮಾಡು, ಬಟ್ ಡೋಂಟ್ ಕಾಂಪೀಟ್ ವಿತ್ ಮೈ ಪ್ರಾಡಕ್ಟ್, ಮೈ ಸರ್ವಿಸ್. ನಾನು ಹೆಲ್ತ್ ಇಂಡಸ್ಟ್ರಿಯಲ್ಲಿ ಇದ್ರೆ ನೀನು ಫುಡ್ ಇಂಡಸ್ಟ್ರಿ ಏನಾರು ಮಾಡ್ಕೋ, ಐ ಡೋಂಟ್ ಕೇರ್. ಸೊ ಆ ತರದವರು ಇದಾರೆ, ಡಿಪೆಂಡ್ಸ್ ಆನ್ ದ ಕಂಪನಿ. ಬಟ್ ಟು ಗಿವ್ ಯು ಶಾರ್ಟ್ ಆನ್ಸರ್, ಈಗ ಯಾರೋ ಹೇಳಿದ್ರು ನನ್ನ ವೈಫ್ ನನ್ನ ಫ್ರೆಂಡ್ ವೈಫ್ ಹೆಸರಲ್ಲಿ ಮಾಡಿದ್ದೆ ಅಂತ. ಸಿಮಿಲರ್ ಎಕ್ಸಾಂಪಲ್, ಡೂ ಇಟ್ ದಟ್ ವೇ, ಬಟ್ ಯು ಕ್ಯಾನ್ ಗೋ ಅಂಡ್ ಪ್ರೆಸೆಂಟ್ ಆಸ್ ಒನ್ ಆಫ್ ದ ಅಡ್ವೈಸರ್ಸ್. If it clicks, then you decide you want to quit your job and do this full time. Right. Okay. Perfect. ಹಾಗೆ ಇನ್ನೊಬ್ರು ಪ್ರೊಪ್ರೈಟರ್ಶಿಪ್ ರಿಜಿಸ್ಟರ್ ಮಾಡಿದ್ರೆ ಅವರು ಅಪ್ಲೈ ಮಾಡಬಹುದಾ ಅಂತ ಕೇಳಿದ್ದಾರೆ. ಅಥವಾ is it only limited to LLP and private limited? Given there, LLP, private limited and sole partnership. So sole ಇದಿದೆ. Okay. Allowed ಇದೆ. Okay. ಭಗತ್ ಮತ್ತೆ ಚೈತನ್ಯ ಅಂತ ಒಂದು ಕ್ವೆಶ್ಚನ್ ಕೇಳಿದೆ. ಡಸ್ ದಿ ಸ್ಕೀಮ್ ಕಮ್ ಎವ್ರಿ ಇಯರ್? ಐ ಆಮ್ ಸ್ಟಿಲ್ ಡೂಯಿಂಗ್ ಸಮ್ ರಿಸರ್ಚ್ ಆನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್. ಐ ಆಮ್ ಪ್ಲಾನಿಂಗ್ ಟು ಲಾಂಚ್ ನೆಕ್ಸ್ಟ್ ಇಯರ್. ಐ ಥಿಂಕ್ there are many schemes that come every year, and Elevate also comes every year. Right. And I hope no government changes it, because it's been running irrespective of the party in power last 7-8 years. Right. Super. So Vinay ಅನ್ನೋರು, if you ask for mentorship from mentors, do we need to pay them some money for their time ಅಂತ ಕೇಳಿದ್ದಾರೆ. I think ಅದು ಇಲ್ಲ, ನೀವು ವೆಬ್ಸೈಟ್ ಓದಿ ಸ್ವಲ್ಪ. ಇಟ್ ಡಸಂಟ್ ರಿಕ್ವೈರ್ ಎನಿಥಿಂಗ್, ಬಟ್ ಅಲ್ಲಿ ಏನೋ ಒಂದು ಎಕ್ಸ್ಪೆನ್ಸ್ ಅಂತ ಹಾಕಿದ್ದಾರೆ. ನಿಮಗ್ ಫಂಡ್ ಸಿಕ್ಕಿದ್ರೆ ಯು ಮೇ ಹ್ಯಾವ್ ಟು ಪೇ ಅಬೌಟ್ 20,000 ಫಾರ್ ಓವರ್ ಆಲ್ ಸಮ್ ಇನ್ಕ್ಯುಬೇಷನ್ ಕಾಸ್ಟ್, ಆ ತರ ಏನೋ ಕೊಟ್ಟಿದ್ದಾರೆ. 50 ಲಕ್ಷ ಸಿಕ್ಕರೆ 25,000 ಕೊಡಿ ಅಂತ ಹಾಕಿದ್ದಾರೆ, ವಿಚ್ ಇಸ್ ಆಕ್ಚುಲಿ ನಥಿಂಗ್. ಬಟ್ ಮೆಂಟರ್ಶಿಪ್ ಗೈಸ್, nobody charges. I mean, as far as I know, there are a lot of people who are ready to help, including me and Vasant. So let us know. So ಅಲ್ಲಿ ಇನ್ನೊಬ್ರು, I am an NRI and currently working with another NRI teammate. We are looking to expand our team with new members. How can we build a strong team and find like-minded people? We are currently active on Reddit and X. Are there any other platforms you recommend? ಇದು ಒಂದು ಪ್ರಶ್ನೆ. ಇನ್ನೊಂದು, as NRIs, will this affect our chances of securing funding? Can we travel and pitch in person, maybe during a vacation ಅಂತ ಕೇಳಿದ್ದಾರೆ. It's very, very obscure kind of case. You please email me. I don't have answers to that right now, but I definitely like to connect and see what we can do. ಖಂಡಿತ. ಸೊ ಅವ್ರಿಗೂ ನಾನು ಇಮೇಲ್ ಅಡ್ರೆಸ್ ಶೇರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಮೃಣಾಲಿ ಅವ್ರು ಕೇಳಿರೋದು, ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಸ್ಲೈಡ್ ಯು ಶೋಡ್, I have few questions, sir. Our profitability is only in services.
product is MVP. So is it fair to show them that we have used some of our service profit to product development? Should it be highlighted in the financial slide ಅಂತ ಕೇಳಿದೆ. Honesty is the best policy. So do whatever it takes. I wouldn't go much into details because Right. it could be a hit or a miss. ಕೆಲವು ಸಲ ನಾವ್ ಏನು ತೋರಿಸದೆ ಬರೀ MVP ಹೋದ್ರೇನೆ ಇಷ್ಟ ಆಗ್ಬೋದು. ಕೆಲವು ಸಲ doing this kind of thing may help. I don't have an opinion right now. Right. ಸೂಪರ್ ಸರ್. ಐ ಥಿಂಕ್ ಅಷ್ಟು ಪ್ರಶ್ನೆಗಳಿದ್ದಾವೆ. ಹಾಗೆ ಒಂದು ಅನೌನ್ಸ್ಮೆಂಟ್ ಇನ್ನು ಇರೋರಿಗೆ, ನಾವು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಇನ್ನೊಂದು ಸೆಷನ್ ಮಾಡ್ತಾ ಇದೀವಿ, ವೆಬಿನಾರ್ ಮಾಡ್ತಾ ಇದೀವಿ. ಅದು ಆನ್ಲೈನ್ ಮಾರಾಟ ಮಾಡೋದು ಹೇಗೆ, ಅಥವಾ ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೆಯೋಣ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗೆ, ಸರ್ವಿಸಸ್ಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಯೂಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಗೂಗಲ್, ಆಡ್ಸ್, ನಾನ್ ಆಡ್ಸ್, ಆರ್ಗ್ಯಾನಿಕ್, ಫೌಂಡರ್ ಲೆಡ್ ಬ್ರ್ಯಾಂಡಿಂಗ್, ಏನ್ ಹಲವಾರು ವಿಚಾರ ಇದೆ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಸಚಿನ್ ಅಂತ ಒಬ್ರು ಜೊತೆ ಇರ್ತಾರೆ. ಅವರು ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋರು, ಸಾಕಷ್ಟು ವರ್ಷಗಳ ಕಾಲ ಇದರಲ್ಲಿ ಪಳಗಿರೋರು ಕೂಡ. ಅದರ ಒಂದು ಲಿಂಕ್ ನಾನು ಶೇರ್ ಮಾಡಿದ್ದೀನಿ Q&A ದಲ್ಲಿ. ದಯವಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ಮೂಲಕ ಶನಿವಾರ ಆ ಸೆಷನ್ ಬೆನಿಫಿಟ್ ಕೂಡ ತಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಕೊನೆಯದಾಗಿ ಥ್ಯಾಂಕ್ ಯು ಪ್ರತಾಪ್ ಅವರೇ. ತುಂಬಾ 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 ಚೆನ್ನಾಗಿ ತಿಳಿಸ್ಕೊಟ್ರಿ ಎಲ್ಲ ವಿಚಾರಗಳನ್ನ. ಐ ಥಿಂಕ್ ಇದು ರೆಕಾರ್ಡಿಂಗ್ ನನ್ನ ಪ್ರಕಾರ ಒಂದು ಒಳ್ಳೆ ಗೈಡ್ ಆಗುತ್ತೆ ಪ್ರತಿ ವರ್ಷ ಎಲಿವೇಟ್ ಅಪ್ಲೈ ಮಾಡುವಂತವರಿಗೆ. ಇಲ್ಲಿ ನೆರೆದಿರುವಂತವರಿಗೆ ಒಂದು ಮನವಿ ಮಾಡ್ತೀನಿ. ನಿಮ್ಮ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ಇಮೋಜಿ ಇದೆ, ಸ್ಮೈಲಿ ಇಮೋಜಿ, ರಿಯಾಕ್ಷನ್ಸ್ ಅಂತ. ಅಲ್ಲಿ ಹೋಗಿ ಪ್ರತಾಪ್ ಅವರಿಗೆ ನಿಮ್ಮ ಚಪ್ಪಾಳೆ ತಟ್ಟೋದ್ರ ಮೂಲಕ ಒಂದು ಶುಭಾಶಯ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರತಾಪ್ ಅವರೇ, ತೆರೆ ಮೇಲೆ ಥ್ಯಾಂಕ್ಸ್ ಅಲಾಟ್ ವಸಂತ್ ಅವರೇ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತು ಇಲ್ಲಿ ತುಂಬಾ ವೈಡ್ ಸ್ಪೆಕ್ಟ್ರಮ್ ಆಫ್ ಸೊಸೈಟಿ ಇರೋದ್ರಿಂದ ಯಾವ ಸೆಕ್ಷನ್ ಅನ್ನು ಎಷ್ಟು ಅಡ್ರೆಸ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ನನಗೆ ಆದ ಕುತೂಹಲ ಇದೆ. ಪ್ಲೀಸ್ ಗೆಟ್ ನಿಮ್ಮ ಪ್ರತಾಪ್ ಅವರ ಒಂದು ಇಮೇಲ್ ಅಡ್ರೆಸ್ ಹಾಗೆ ಅವರ ಟ್ರಸ್ಟ್ ನ ಇಮೇಲ್ ಅಡ್ರೆಸ್ ಕೂಡ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆ ಆಸಕ್ತಿ ಇದ್ರು ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಬಹುದು, ಮಾತಾಡ್ಬೋದು. ಮತ್ತೆ ಐ ಥಿಂಕ್ ಇನ್ನೊಂದು ಪ್ರಶ್ನೆ ಇತ್ತು ಸರ್, ಮೃಣಾಲಿ ಅವರು ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ, ಅದೊಂದು ತಗೊಂಡ್ಬಿಟ್ಟು ಮುಗಿಸೋಣ. ಇನ್ಕ್ಯುಬೇಷನ್ ಇಸ್ ಮ್ಯಾಂಡೇಟರಿ ಆಫ್ಟರ್ ಅಪ್ರೂವಲ್, ಇಸ್ ಇಟ್ ಟ್ರೂ ಅಂತ ಏನೋ ಕೇಳಿದ್ದಾರೆ. No, it depends on the city you are in. If you are in beyond Bangalore, there may be incubation mandatory, but within Bangalore it is not mandatory. And the guys there, the officials are pretty flexible. You once select agbut mele, you go and meet the IAS officer involved. Right. Rahul Sankapanavar is the IAS officer, very good person. And these are all young chaps, they are all very understanding. ಸೊ ಇದೆಲ್ಲ ತುಂಬಾ ಗವರ್ಮೆಂಟ್ ಇಶ್ ರೂಲ್ಸ್ ಅನ್ಕೊಳ್ಳೋದು ಬೇಡ. ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರತಾಪ್ ಅವರೇ. ಹಾಗೆ ನಾವು ಇನ್ನು ಆಗಾಗ ಒಂದಿಷ್ಟು ಸೆಷನ್ಸ್ ಮಾಡ್ತಾ ಇರ್ತೀವಿ, ಅಲ್ಲಿ ನೀವು ಮತ್ತೆ ಪಾಲ್ಗೊಳ್ಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ತುಂಬಾ ವೈಡ್ ಆಗಿದೆ. ಗವರ್ಮೆಂಟ್ ಜೊತೆ ಕೆಲಸ ಮಾಡಿದೀರಾ, ಸ್ಟಾರ್ಟ್ಅಪ್ಸ್ ಜೊತೆ ಮಾಡಿದೀರಾ, ಕಾರ್ಪೊರೇಟ್ ಜೊತೆ ಮಾಡಿದೀರಾ. ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ನಿಮ್ಗೆ ಯಾವಾಗ ಒಂದು ಮಾತಾಡ್ಬೇಕು ಅನ್ಸುತ್ತೋ ದಯವಿಟ್ಟು ತಿಳಿಸಿ, ಒಂದಿಷ್ಟು ಸೆಷನ್ಸ್ ಮಾಡೋಣ. ಒಂದು ಕಮ್ಯುನಿಟಿ ಆಗಿ ಮುಂದುವರಿಯೋದು, ಒಬ್ರಿಗೊಬ್ರು ಸಹಾಯ ಮಾಡೋದ್ರ ಮೂಲಕನೇ ನಾವು ಆಂಟರ್ಪ್ರಿನರ್ಶಿಪ್ ನ ಚಾಲೆಂಜ್ ನ ಕೊರತೆಯನ್ನ ಕನ್ನಡಿಗರಲ್ಲಿ ನಿಭಾಯಿಸಬಹುದು, ಕಟ್ಟಬಹುದು ಅಂತ ನನ್ಗೂ ಒಂದು ಗಟ್ಟಿಯಾದ ನಂಬಿಕೆ. ಸೊ ಇಷ್ಟು ಹೇಳಿ ಇವತ್ತಿನ ಮಾತುಕತೆ ಮುಗಿಸೋಣ, ವೆಬಿನಾರ್ ಮುಗಿಸೋಣ. ಶನಿವಾರ ಇನ್ನೊಂದು ವೆಬಿನಾರ್ ಜೊತೆ ಮತ್ತೆ ಸಿಗೋಣ. ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ವೋ Q&A ಹೋಗಿ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ, ನೋಡಿ. ಇಷ್ಟು ಹೇಳಿ ಇವತ್ತಿನ ಒಂದು ವೆಬಿನಾರ್ಗೆ ವಿರಾಮ ನೀಡೋಣ. ಥ್ಯಾಂಕ್ ಯು ಪ್ರತಾಪ್ ಅವರೇ. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್. Bye.